ಅಂತ ಹಂಗಿದೆ. ಸೊ ದಟ್ಸ್ ಒನ್ ಪಾಯಿಂಟ್. ಓಕೆ, ಸೊ ರೆಕಾರ್ಡಿಂಗ್ ಶುರು ಆಗಿದೆ. ಓಕೆ, ದಿಸ್ ಇಸ್ ಅ ಇಂಟರ್ಫೇಸ್. ಡೆಲ್ಟಾ ಎಕ್ಸ್ಚೇಂಜ್ ನೀವು ಬಂದ್ಮೇಲೆ ಹಿಂಗೆ ಕಾಣುತ್ತೆ. ದಿಸ್ ಇಸ್ ಅ ನ್ಯೂ ಅಕೌಂಟ್ ವಿಚ್ ಐ ಹ್ಯಾವ್ ಆಲ್ಸೋ ಕ್ರಿಯೇಟೆಡ್. ಓಕೆ, ಈ ರೀತಿ ಇಂಟರ್ಫೇಸ್ ಇದೆ. ಲುಕ್, ವಾಚ್ ಲಿಸ್ಟ್ ಇದೆ, ಡೆಲ್ಟಾ ಎಕ್ಸ್ಚೇಂಜ್, ಮಾರ್ಕೆಟ್, ಫ್ಯೂಚರ್, ಆಪ್ಷನ್ಸ್, ಪ್ಲೀಸ್ ಮ್ಯೂಟ್. ನಿಮ್ ಕಡೆಯಿಂದ ಮ್ಯೂಟ್ ಆಗ್ಬೇಕಾ ಇನ್ಮೇಲೆ? ಪ್ಲೀಸ್, ಐ ಕಾಂಟ್ ಫ್ರಮ್ ಮೈ ಸೈಡ್. ಓಕೆ, ಫೈನ್. ಸೊ ಈ ರೀತಿ ಇಂಟರ್ಫೇಸ್ ಅಂತೂ ಕಾಣುತ್ತೆ, ಎಲ್ರಿಗೂ ಕಾಮನ್ ಇದೆ. ಸೊ ನಿಮ್ ಕ್ಲಿಯರ್ ಇಲ್ಲ ಅಂದ್ರೆ ಒಂದು ಕೆಲಸ ಮಾಡಿ, ಸೆಟ್ಟಿಂಗ್ಸ್ ಹೋಗ್ತೀರಿ ಮೇಲ್ಗಡೆ, ರೈಟ್, ವೆರಿ ರೈಟ್ ಸೈಡ್ ಹಿಯರ್, ಲುಕ್ ಇಟ್ ಹಿಯರ್, ರೈಟ್ ಸೈಡ್ ಅಲ್ಲಿ ಸೆಟ್ಟಿಂಗ್ಸ್ ಅಲ್ಲಿ ಹೋದ್ರೆ ಕ್ಲಿಕ್. ಇಲ್ಲಿ ನಿಮಗೆ ನೈಟ್ ವಿಷನ್ ಅದ, ಯು ಮೇಕ್ ಅ ಡೇ ವಿಷನ್ ಮಾಡ್ಕೊಬಿಡ್ರಿ. ಲೈಕ್ ಇಟ್ ವಿಲ್ ಶೋ ಅ ವೈಟ್. ಸಿಂಪಲ್, ಸೆಟ್ಟಿಂಗ್ಸ್ ಹೋಗ್ತೀರಿ, ಲುಕ್ ಹಿಯರ್, ಇಷ್ಟೇ, ಜಸ್ಟ್ ಚೇಂಜ್. ಸೊ ನೌ ಯು ಕ್ಯಾನ್ ಸಿ ಎವ್ರಿಥಿಂಗ್. ಓಕೆ, ಆಸ್ ಇಟ್ ಈಸ್, ಲುಕ್. ಓಕೆ, ಏನೇನೋ ಮಾತಾಡಿದ್ವಿ ನಾವು, ಲೈಕ್ ಕ್ರಿಪ್ಟೋ ಕಾನ್ಸ್ಗಳು ಯಾವುವು ಏನು ಅಂತ ಅಂತೇಳಿ ಇಲ್ಲಿ ಕಾಣ್ತದೆ, ನೋಡ್ಕೊಡ್ರಿ ನಿಮಗೆ ಕಾಮನ್ ಆಗಿ. ಸೊ ಲುಕ್ ಅಟ್ ದಿ ಬಿಟ್ಕಾಯಿನ್ ಪರ್ಪಚುವಲ್, ಇಥೇರಿಯಂ ಪರ್ಪಚುವಲ್, ಎಲ್ಲವೂ ನೋಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಅಲ್ಲಿ ಎಲ್ಲವಕ್ಕೂ ಪರ್ಪಚುವಲ್ ಅಂತ ಇದೆ. ಪರ್ಪಚುವಲ್ ಅಂದ್ರೆ ಏನು? ಪರ್ಪಚುವಲ್ ಮೀನ್ಸ್ ವಿಚ್ ದಿಸ್ ನಾಟ್ ಗೋಯಿಂಗ್ ಟು ಎಂಡ್. ಸೊ ನಮ್ಮ ಮಾರ್ಕೆಟ್ ಅಲ್ಲಿ, ಇಂಡಿಯನ್ ಮಾರ್ಕೆಟ್ ಅಲ್ಲಿ ಏನದ ಅಂದ್ರೆ, ವಿ ಹ್ಯಾವ್ ಅ ಎಕ್ಸ್ಪೈರಿ that before you cannot square off, then obviously they will punish you by penalty or physical delivery ಕೊಡ್ತಾರೆ. ತಗೋಬಹುದು, ಕೊಡ್ಬೋದು ಅಂತ ಇದೆ. ಇಲ್ಲಿ ಹಂಗಿಲ್ಲ, ಇವತ್ತು ತಗೊಳ್ರಿ, ನಾಳೆ ತಗೊಳ್ರಿ, ಎಷ್ಟು ದಿನ ಬೇಕಾದ್ರೆ ಇಟ್ಕೊಳ್ಳಿ. ಪರ್ಪಚುವಲ್ ಲಾಂಗ್. ಅಂಡ್ ಈ ಡೆಲ್ಟಾ ಎಕ್ಸ್ಚೇಂಜ್ ಅಲ್ಲಿ ನಾವು ಲೈಕ್ ಡೈರೆಕ್ಟ್ ಆಗಿ ಕಾಯಿನ್ಸ್ ನ ಖರೀದಿ ಮಾಡಲ್ಲ. ಐ ರಿಪೀಟ್ ಹಿಯರ್, ಯಾವುದೇ ಕಾಯಿನ್ಸ್ ಡೈರೆಕ್ಟ್ ಆಗಿ ಖರೀದಿ ಮಾಡಲ್ಲ. ವಿ ಆರ್ ಟ್ರೇಡಿಂಗ್ ಆನ್ ಡೆರಿವಿಟಿವ್ಸ್. ಐ ರಿಪೀಟ್ ಹಿಯರ್, ಡೆರಿವಿಟಿವ್ಸ್ ಮಾಡೋದ್ರಿಂದ ನಾವು ಸ್ಪೆಷಲಿ ವಿ ಆರ್ ಜಸ್ಟ್ ಸರ್ಪಾಸಿಂಗ್ ದ 31% ಟ್ಯಾಕ್ಸೇಷನ್. ಅದನ್ನು ಕೂಡ ಇದೇ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ, ಹೆಂಗೆ ಏನು ಅಂತ ಅಂತೀರಿ. ಓಕೆ, ಬಟ್ ಇಲ್ಲಿ ನಾವು ಟ್ರೇಡ್ ಮಾಡ್ತಾ ಇರೋದು ಡೆರಿವಿಟಿವ್ಸ್. ಓಕೆ, ದಟ್ ಈಸ್ ಬಿಟ್ಕಾಯಿನ್, ಇಥೇರಿಯಂ ಆಗಲಿ, ಯಾವುದೇ ಕಾಯಿನ್ಸ್ಗಳು ಇಲ್ಲಿ ಲಿಸ್ಟೆಡ್ ಅದಲ್ಲ ಈ ಎಕ್ಸ್ಚೇಂಜ್ ಅಲ್ಲಿ. ವಿ ಆರ್ ಟ್ರೇಡಿಂಗ್ ಇನ್ ಡೆರಿವಿಟಿವ್ಸ್, ನಾಟ್ ಎನಿ ಕಾಯಿನ್ಸ್ ಡೈರೆಕ್ಟ್ಲಿ ಬೈಯಿಂಗ್. ಓಕೆ, ಇಲ್ಲಿ ಎಕ್ಸಾಂಪಲ್ ರಿಲಯನ್ಸ್ ಒಂದು ಸ್ಟಾಕ್ ಇದೆ. ರಿಲಯನ್ಸ್ ಸ್ಟಾಕ್ ನ ತಗೊಳ್ತೀರಿ, ನಿಮ್ಮ ಡಿಮ್ಯಾಟ್ ಅಕೌಂಟ್ ಬೀಳುತ್ತೆ. ಸೊ ಆ ರೀತಿ ಏನಿಲ್ಲ. ವಿ ಆರ್ ಜಸ್ಟ್ ಟ್ರೇಡಿಂಗ್ ಆನ್ ದ ಡೆರಿವಿಟಿವ್, ಲೈಕ್ ರಿಲಯನ್ಸ್ ಫ್ಯೂಚರು, ರಿಲಯನ್ಸ್ ಆಪ್ಷನ್ಸು, ಹಿಂಗೆ ಟ್ರೇಡ್ ಮಾಡ್ತಾ ಇದ್ದೀವಿ. ಸೊ ವಿ ಆರ್ ನಾಟ್ ಡೈರೆಕ್ಟ್ಲಿ ಡೀಲಿಂಗ್ ಆನ್ ದ ಅಂಡರ್ಲೈಯಿಂಗ್ ಸೆಕ್ಯೂರಿಟಿ. ಓಕೆ, ಅದೇ ರೀತಿ ಅಂಡರ್ಲೈಯಿಂಗ್ ಕಾಯಿನ್ ಮೇಲೆ ನಾವು ಡೈರೆಕ್ಟ್ ಡೀಲ್ ಮಾಡಲ್ಲ. ವಿ ಆರ್ ಡೀಲಿಂಗ್ ಆನ್ ದ ಫ್ಯೂಚರ್ ಅಂಡ್ ಆಪ್ಷನ್ಸ್. ಅಂಡ್ ಅದರೊಳಗೂ ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ, ಫ್ಯೂಚರ್ ಈ ಆಪ್ಷನ್ ಏನದಪ್ಪ ಅಂದ್ರೆ, ದೇ ಆರ್ ಪರ್ಪಚುವಲ್. ಎಷ್ಟು ತಿಂಗಳು ಬೇಕಾದ್ರೆ ಇಟ್ಕೊಂಡು ಕುತ್ಕೊಳ್ಳಿ, ಯಾವುದೇ ರೀತಿ ನಿಮಗೆ ಚಾರ್ಜಸ್ ಹಾಕಲ್ಲ ಇವರು. ಓಕೆ, ಸೊ ದಟ್ ಇಸ್ ಅ ಒನ್ ಪಾಯಿಂಟ್ ಯು ಕ್ಯಾನ್ ಗೆಟ್ ಹಿಯರ್, ನಂಬರ್ ಒನ್. ಅಂಡ್ ಇಲ್ಲಿ ಎಲ್ಲ ಕಾಣ್ತಾ ನೋಡ್ರಿ, ಎಲ್ಲ ಕಾಯಿನ್ಸ್ಗಳು ಏನೇನೋ ಕಾಣ್ತಾ ಇದೆ, ಯಾವ್ದಾದ್ರು ಪ್ರೈಸ್ ಇದೆ. ಓಕೆ, ಲಾಸ್ಟ್ ಪ್ರೈಸ್, 24 hours, 24 ವಾಲ್ಯೂಮ್. ಓಕೆ, ಅಂಡ್ ಓಪನ್ ಇಂಟ್ರೆಸ್ಟ್, 24 ಪ್ರೈಸ್, ಫಂಡಿಂಗ್ ಬಗ್ಗೆ ಇಂಪಾರ್ಟೆಂಟ್ ಇದೆ, ಅದ್ರಲ್ಲಿ ಟಾಕ್ ಇಟ್ ಅಪ್ ಟುವರ್ಡ್ಸ್. ಇದರಿಂದ ನಾವು ಗಳಿಸಬಹುದು, ಬಟ್ ನಾಟ್ ದಟ್ ಕೈಂಡ್ ಇಫೆಕ್ಟಿವ್ಲಿ. ಓಕೆ, ಇದನ್ನು ಹೇಳ್ತೀನಿ, ಆರ್ಬಿಟ್ರೇಜ್ ಲೆಕ್ಕದಲ್ಲಿ ಬರುತ್ತೆ. ವಿಲ್ ಟಾಕ್ ಅಬೌಟ್ ಇಟ್. ಹಾ ಸರ್, ಹೇಳಿ. ಸರ್, ಸ್ಕ್ರೀನ್ ಚಿಕ್ಕದಾಗಿ ಕಾಣ್ತಾ ಇದೆ ಸರ್. ಎಲ್ಲರದು ಫೋಟೋಸ್ ಒಂದ್ ಸೈಡ್ ಅಲ್ಲಿ ಬಂದಿದೆ, ರೈಟ್ ಸೈಡ್ ಅಲ್ಲಿ. ಸ್ಕ್ರೀನ್ ಎನ್ಲಾರ್ಜ್ ಆಗಿಲ್ಲ. ಎಲ್ರಿಗೂ ಹಂಗೆ ಆಗ್ತದೆ? ಎಲ್ರಿಗೂ ಸರ್ ಫುಲ್ ಸ್ಕ್ರೀನ್ ಅವೈಲೇಬಲ್ ಇದೆ ಸರ್. ಸ್ಕ್ರೀನ್ ಪ್ಲೀಸ್ ಮೇಡಮ್, ಆನ್ ಯುವರ್ ಸೈಡ್ ಪ್ಲೀಸ್ ಚೆಕ್. ಮೈಟ್ ಬಿ ಇಟ್ಸ್ ಅ ಪ್ರಾಬ್ಲಮ್ ಆನ್ ಯುವರ್ ಸೈಡ್. ಪ್ಲೀಸ್ ನಿಮ್ಮ ಡೆಸ್ಕ್ಟಾಪ್ ಅಲ್ಲಿ ಪ್ರಾಬ್ಲಮ್ ಇರಬೇಕು, ಚೆಕ್ ಮಾಡಿ ಮೇಡಮ್. ಓಕೆ, ಫೈನ್. ಓಕೆ, ಫೈನ್. ಹಿಯರ್ ಲುಕ್ ಹಿಯರ್ ಹಿಯರ್. ಸೊ ಆಲ್ ಇಲ್ಲಿ ಏನೇನೋ ಕಾಯಿನ್ಸ್ ಇದೆ. ಲೇಯರ್ 1 ಅಂತಿದೆ. ನಾನು ಮಾತಾಡಿದ್ದೀನಿ ಲೇಯರ್ 1 ಅಂದ್ರೆ, ಲೈಕ್ ಕಾಮನ್ ಆಗಿ ಡೀಪ್ ಆಗಿ ಹೋಗೋಣ. ಲೈಕ್ ವೆನ್ ಎವರ್ ವಿ ಗೆಟ್ ಅ ಟೈಮ್ ಹಿಯರ್. ಸ್ಮಾರ್ಟ್ ಕಾಂಟ್ರಾಕ್ಟ್, ಸೊಲಾನಾ ಎಕೋಸಿಸ್ಟಮ್, ಮೇ ವಿಚ್ ಆರ್ ನಾಟ್ ಯೂಸ್ಫುಲ್ ಸಮ್ ಟೈಮ್. ಸೊ ಡಿಫೈ, ಡಿಸೆಂಟ್ರಲೈಸ್ಡ್ ಫೈನಾನ್ಸ್, AI, RWA, ಲೇಯರ್ 2, ಗೇಮಿಂಗ್, ನಾನ್ ಫಂಜಿಬಲ್ ಟೋಕನ್ಸ್, ಸೋ ಮೆನಿ ಆರ್ ದೇರ್. ನೀವು ಒಂದೊಂದೇ ಚಾಯ್ಸ್ ಮಾಡಿದ್ರು ಅವನ್ನ ನೀವು ಚಾಯ್ಸ್ ಮಾಡಿ ಬೇಕಾದ್ರೆ ಬೈ ಅಂಡ್ ಸೆಲ್ ಕೂಡ ಮಾಡ್ಬೋದು. ಇಷ್ಟೊಂದಿದೆ. ಯಾವ್ದಾದ್ರು ಬೇಕಪ್ಪ, ಲುಕ್, ಇಫ್ ಐ ವಾಂಟ್ ಟು ವೆರಿ ಕನ್ಸಿಡರ್, ಲೈಕ್ ನನ್ನ ವಾಚ್ ಲಿಸ್ಟ್ ಅಲ್ಲಿ ಬೇಕಾದ್ರೆ ಸಿಂಪ್ಲಿ ಇಲ್ಲಿ ಸ್ಟಾರ್ ಬಟನ್ ಇದೆ, ಕ್ಲಿಕ್ ಮಾಡಿ. ಸ್ಟಾರ್ ಬಟನ್, ಎಸ್ ಐ ಆಮ್ ಕ್ಲಿಕಿಂಗ್ BTC USD, ಇಥೇರಿಯಂ USD ಕ್ಲಿಕ್ ಮಾಡಿದೆ. ಐ ವಾಂಟ್ ಸೊಲಾನಾ, ಐ ಕ್ಲಿಕ್ ಮಾಡಿದೆ. ನನಗೆ ಇದ್ರೊಳಗಡೆ ಟ್ರೇಡ್ ಮಾಡ್ಬೇಕು ಅನಿಸ್ತಾ ಇದೆ, ಲೈಕ್ BNB USD, ಐ ಕ್ಲಿಕ್ ಇಟ್ ಹಿಯರ್. ಆಮೇಲೆ XRP ಕ್ಲಿಕ್ ಮಾಡಿದೆ. ಇಷ್ಟೆಲ್ಲ ಕ್ಲಿಕ್ ಮಾಡಿದೆ. ಓಕೆ, ಮೇಲ್ಗಡೆ ಮಾರ್ಕೆಟ್ಸ್ ಅಂತ ಬರ್ತಾ ಇದೆ, ಫ್ಯೂಚರ್ಸ್, ಆಪ್ಷನ್ಸ್, ಸ್ಟ್ರಾಡಲ್, ಟ್ರ್ಯಾಕರ್ಸ್, ಅಲ್ಗೋಬ, ಮೋರ್ ಅಂತ ಇದೆ. ಕಾನ್ಸಂಟ್ರೇಟ್ ಆನ್ ಮಾರ್ಕೆಟ್ ಅಂಡ್ ಫ್ಯೂಚರ್ಸ್. ಫ್ಯೂಚರ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಗೆ ಏನೋ ಡೀಟೇಲ್ ಆಗೇನೋ ಬರುತ್ತೆ. ಲುಕ್ ಅಟ್ ಈ ರೀತಿ ಸ್ಕ್ರೀನ್ ಬರುತ್ತೆ ವಿತ್ ಚಾರ್ಟ್. ಈ ರೀತಿ ಇದೆ. ಪೊಸಿಷನ್ಸ್, ಓಪನ್ ಆರ್ಡರ್ಸ್ ಬಾಟಮ್ ಅಲ್ಲಿ, ಸ್ಟಾಪ್ ಆರ್ಡರ್ಸ್, ಟ್ರ್ಯಾಕರ್ಡ್ ಅಸೆಟ್ಸ್ ಅಂಡ್
ರಿಸ್ಕ್ ಅಂಡ್ ಮ್ಯಾನೇಜ್ಮೆಂಟ್ ಡೀಟೇಲ್ಸ್, ಫಿಲ್ಸ್, ಆರ್ಡರ್ ಹಿಸ್ಟ್ರಿ ಎಲ್ಲ ಇಲ್ಲೇ ಇದ್ರೊಳಗೆ ಬರ್ತದೆ. ಯಾವುದೇ ಟ್ರೇಡ್ ಆಗಿಲ್ಲ ಅಂದ್ರೆ ಯಾವುದೇ ರೀತಿ ಬರಲ್ಲ. ಓಕೆ, ಸೊ ಆರ್ಡರ್ ಹಿಸ್ಟ್ರಿ ಒಳಗಡೆ ಬೈ ಏನ್ ಮಾಡಿದ್ರಿ, ಸೆಲ್ ಏನ್ ಮಾಡಿದ್ರಿ, ಕ್ಯಾನ್ಸಲ್ ಏನಾದ್ರು ಎಲ್ಲ ಬರುತ್ತೆ. ವಿತ್ ಚಾರ್ಜಸ್ ಎಷ್ಟು ಬೀಳುತ್ತೆ ಅನ್ನೋ ಡೇಟಾ ಕೂಡ ಅಲ್ಲೇ ಬರುತ್ತೆ. ಈ ಟ್ರೇಡ್ ಎಷ್ಟು ಚಾರ್ಜ್ ಬೀಳುತ್ತೆ ಅಂತ ಮುಂಚೆನೆ ತೋರಿಸುತ್ತೆ ಕೂಡ. ಓಕೆ, ರೈಟ್ ನಾವು ವಿ ಡೋಂಟ್ ಹ್ಯಾವ್ ಎನಿ ಅಮೌಂಟ್ ಹಿಯರ್. ವಿಲ್ ಫಿಲ್ ಅಪ್ ಇನ್ ಫ್ರಂಟ್ ಆಫ್ ಯು ಓನ್ಲಿ. ಸೊ ಅಂಡ್ ವಿಲ್ ಸ್ಟಾರ್ಟ್. ನಿಮ್ಮ ಮುಂದೆ ಫಿಲ್ ಅಪ್ ಮಾಡೋಣ, ಸ್ಟಾರ್ಟ್ ಮಾಡೋಣ ವಿತ್ ಸ್ಮಾಲ್ ಅಮೌಂಟ್. ಸೊ ಏನೋ ರಿಕ್ವೆಸ್ಟ್ ಇದೆ, accept. Okay, and let these people to welcome to the stage. Okay, fine. ಈ ರೀತಿ ಸ್ಕ್ರೀನ್ ಎಲ್ರಿಗೂ ಕಾಣ್ತದ, ನೋ ಪ್ರಾಬ್ಲಮ್ ರೈಟ್? ಓಕೆ, ನೋ ಪ್ರಾಬ್ಲಮ್. ಹಲೋ, ಇಲ್ಲಿವರೆಗೂ ಏನು ಪ್ರಾಬ್ಲಮ್ ಇಲ್ಲ. ಸೊ ಈ ರೀತಿ ಇದೆ. ಓಕೆ, ಇಲ್ಲಿ ನೋಡ್ಕೊಡ್ರಿ, ನಾನು ನೀವು ವಾಚ್ ಲಿಸ್ಟ್ ಅಂದ್ರಲ್ಲ, ಇಲ್ಲಿ ಮೇಲ್ಗಡೆ ಒಂದು ಬಟನ್ ಕ್ಲಿಕ್ ಮಾಡಿದ್ರೆ ವಿಲ್ ಗೆಟ್ ಆಲ್ ದ ಡೀಟೇಲ್ಸ್. ಲುಕ್, ನಾನು ಸ್ಟಾರ್ ಬಟನ್ ಮಾಡಿದೀನಿ, ವಾಚ್ ಲಿಸ್ಟ್ ಅಂತ ಕ್ಲಿಕ್ ಮಾಡಿದ್ರೆ ಅಲ್ಲಿ ಗೆಟ್, ನಾನು ಯಾವ್ದು ಸ್ಟಾರ್ ಮಾರ್ಕ್ ಮಾಡಿದ್ದೀನಲ್ಲ ಅವಷ್ಟೇ ಸಿಗ್ತಾ ಇದೆ. ಅವನಷ್ಟೇ ಟ್ರ್ಯಾಕ್ ಮಾಡ್ಬೋದು, ಅವನಷ್ಟೇ ವರ್ಕೌಟ್ ಮಾಡ್ಬೋದು. ಇಫ್ ಯು ಆರ್ ಫೀಲಿಂಗ್ ವೆಲ್. ಎಸ್, ಐ ಆಮ್ ಫೀಲಿಂಗ್ ಲೈಕ್ ಸರ್ ಲಿಂಕ್ ಎಷ್ಟು ಕೂಡ ಚೆನ್ನಾಗಿದೆ ಅಂತ ಹೇಳಿದ್ರಿ. ಎಸ್, ವೈ ನಾಟ್, ಯು ಕ್ಯಾನ್ ಚೆಕ್. ಒನ್ ಸೆಕೆಂಡ್, ಚೈನ್ ಲಿಂಕ್ ಅಂತ ಬರುತ್ತೆ, ಅದು LNK ಅಂತ ಬರ್ಬೋದು. ಓಕೆ, ವಾಚ್ ಲಿಸ್ಟ್ ಅಲ್ಲ, ಫ್ಯೂಚರ್ಸ್ LNK. ಓಕೆ, ಲಿಂಕ್ ವೆಸ್ಟ್. ಸೊ ಇದನ್ನು ಕೂಡ ಕ್ಲಿಕ್ ಮಾಡಿ ಇಟ್ಕೋತೀನಿ. ಸೊ ಐ ಆಮ್ ಗೆಟಿಂಗ್ ದಿಸ್ ಒನ್. ಇಷ್ಟೆಲ್ಲ ಬಂದಿವೆ. ವಾಲ್ಯೂಮ್ ಎಷ್ಟೊಂದು ನೋಡ್ಕೊಂಡು, ಹೆವಿ ವಾಲ್ಯೂಮ್ ಟ್ರೇಡ್ ಆಗೋದು ಬಿಟ್ಕಾಯಿನ್, ಲೈಕ್ ಇಥೇರಿಯಂ ಮತ್ತೆ BTC ನೋಡ್ಕೊಂಡು ಅರೌಂಡ್ $1 ಬಿಲಿಯನ್ ಅಂದ್ರೆ ಲೆಕ್ಕ ನೋಡ್ಕೊಟ್ರು. ಇದು ಮಿಲಿಯನ್ ಅಲ್ಲಿ, ದಟ್ ಸೋಲಾನಾ. ಬಟ್ ಹೈಯೆಸ್ಟ್ ಲಿಕ್ವಿಡಿಟಿ ಕೂಡ ಇರುತ್ತೆ, ಚೆನ್ನಾಗಿ ಟ್ರೇಡ್ ಆಗ್ತದೆ, ಚೆನ್ನಾಗಿ ಟ್ರೇಡ್ ಆಗುತ್ತೆ. BNB ಹಿಸ್ಟ್ರಿ ಬಿನಾನ್ಸ್ ದವ್ರದೆ ಇದು. ಅಂಡ್ ಲಿಂಕ್ ಹಿಸ್ಟ್ರಿ ಇಸ್ ವೆರಿ ಇಂಪಾರ್ಟೆಂಟ್. ಓರಾಕಲ್ ಎಷ್ಟು ಜನರಿಗೆ ಗೊತ್ತು? ಮೈಟ್ ಬಿ ಅ ಡೇಟಾಬೇಸ್ ಮ್ಯಾನೇಜರ್ಸ್. ಯು ಮಸ್ಟ್ ನೋ ಅಬೌಟ್ ಇಟ್, Oracle. ಸೊ ದಿಸ್ ಇಸ್ ಆಲ್ಸೋ ಬೆಸ್ಟ್. ಓಕೆ, ಕಾಯಿನ್ ಯಾಕಂತ ಹೇಳ್ತೀನಿ, ಇದ್ರ ಫಂಡಮೆಂಟಲ್ ಅನಾಲಿಸಿಸ್ ಹೋಗೋಣ. ಬಟ್ ಐ ಆಮ್ ಜಸ್ಟ್ ಇಂಟ್ರೊಡ್ಯೂಸಿಂಗ್ ಯು ದ ಪ್ಲಾಟ್ಫಾರ್ಮ್ ಕಂಪ್ಲೀಟ್. ಇವತ್ತೆಲ್ಲ ಕಲಿತೀರಿ. ಅಂಡ್ ಯೂಶಲಿ ಆಪ್ಷನ್ಸ್ ಅಲ್ಲಿ ಇರೋದೇ ಎರಡಿವೆ, ಬಿಟ್ಕಾಯಿನ್ ಮತ್ತೆ ಇಥೇರಿಯಂ ಓನ್ಲಿ. ಲುಕ್ ಅಟ್ ಇಟ್, ಆಪ್ಷನ್ಸ್ ಅಂತ ಕ್ಲಿಕ್ ಮಾಡದೆ ಅಂತ ಇಕ್ಕಟ್ರೆ ಐ ಆಮ್ ಗೆಟಿಂಗ್ ಓನ್ಲಿ ಬಿಟ್ಕಾಯಿನ್ ಮತ್ತೆ ಇಥೇರಿಯಂ ಮಾತ್ರ, ಎರಡೇ ಇವೆ, ವಿಚ್ ಆರ್ ವೆರಿ ಲಿಕ್ವಿಡ್ ಅಂಡ್ ದೇ ಆರ್ ಬೋತ್ ಓನ್ಲಿ ಇನ್ ಆಪ್ಷನ್ಸ್. ಓಕೆ, ಸೊ ಇಲ್ಲಿ ನಿಮ್ಗೆ ಏನೋ ಸೆಟ್ಟಿಂಗ್ಸ್ ಬೇಕಾ? ಲುಕ್, ಇಲ್ಲಿ ಮೇಲ್ಗಡೆ ಒಂದು 3 ಬಟನ್ ಕಾಣುತ್ತೆ ನೋಡ್ಕೊಳ್ಳಿ, ಕ್ಲಿಕ್ ಮಾಡ್ರಿ. ಎಲ್ಲ ವೇಸ್ಟ್ ಇವೆ ಇದ್ರೊಳಗಡೆ, ಅವೆಲ್ಲ ತೆಗೆದಾಕ್ರಿ. ಲುಕ್, ಏನೇನದಾವೆಲ್ಲ ತೆಗೆದಾಕ್ರಿ. ಲೈಕ್ ಐ ಡೋಂಟ್ ವಾಂಟ್ ಗಾಮಾ ಟು ಚೆಕ್, ಐ ಡೋಂಟ್ ವಾಂಟ್ ವೇಗಾ ಟು ಚೆಕ್, ಅಲ್ಲಿ ಬಿಟ್ಟು. ಆಮೇಲೆ ನನಗೆ ಕಾಮನ್ ಆಗಿ 6 hour ವಾಯ್ಸ್ ಚೇಂಜ್ ಬೇಡ. ಓಕೆ, ಆಮೇಲೆ ವಾಲ್ಯೂಮ್ ಬಗ್ಗೆ ಬೇಡ. ಓಕೆ, ಐ ಡೋಂಟ್ ವಾಂಟ್ ಟು ಕ್ವಾಂಟಿಟಿ ಟು ಚೆಕ್. ಬಿಡ್ ಆಸ್ಕ್ ಡಿಫರೆನ್ಸ್ ನೋಡ್ಕೊಳ್ಳಿ, ಬಟ್ ನಾಟ್ ಮೋರ್ ಇಂಪಾರ್ಟೆಂಟ್. ಬಿಕಾಸ್ ಇಲ್ಲಿ ಬಿಡ್ ಆಸ್ಕ್ ಯಾಕೆ ನೋಡ್ಬೇಕಪ್ಪ ಅಂದ್ರೆ ಲಿಕ್ವಿಡಿಟಿ ಆಪ್ಷನ್ಸ್ ಅಲ್ಲಿ ಸ್ವಲ್ಪ ಗ್ಯಾಪ್ ಬಹಳ ಇರ್ತದೆ, ತೋರಿಸ್ತೀನಿ ನಿಮಗೆ. ಲಿಮಿಟ್ ಇವೆಲ್ಲ ತೆಗೆದಾಕ್ರಿ. ಓಕೆ, ಲೆಟ್ ಮೀ, ಓಕೆ, ಇದೊಂದು ಇರುತ್ತೆ, ಮಾರ್ಕ್ ಒಂದಿರಲಿ. ಸೊ ಇಷ್ಟಾದ್ಮೇಲೆ ನಿಮ್ಗೆ ಕ್ಲೀನ್ ಆಗಿ ಕಾಣುತ್ತೆ ನೋಡ್ಕೊಟ್ಟು, ಈ ಕಡೆ ಚಾರ್ಟ್. ಸೊ ಇದ್ರೊಳಗೆ ಮತ್ತೆ ಯಾವ್ದು ಬೇಡ, 24 hour ಚೇಂಜು, ಲಾಸ್ಟ್ ಓಪನ್ ಹೈ ಲೋ ಇದೆ. 24 hour ಚೇಂಜ್ ತೆಗೆದಾಕ್ತೀನಿ, ಸೊ ದಟ್ ಐ ಕ್ಯಾನ್ ಗೆಟ್ ಅ ಮ್ಯಾಕ್ಸಿಮಮ್ ಖಾಲಿ ಜಾಗ ಸಿಗಲಿ ನನಗೆ. ಓಕೆ, ಸೊ ಹೈ ಲೋ ನಂಗೆ ನೆಸಸರಿ ಅನ್ಕೋತೀನಿ, ಲಾಸ್ಟ್ ಪ್ರೈಸ್ ಸಾಕು. ಓಪನ್ ಹೈ, ಐ ರಿಮೂವ್ ಎವ್ರಿಥಿಂಗ್. ಸೊ ಇಷ್ಟು ಮಾಡ್ಕೊಂಡೆ ಅಲ್ಲಿ ಗೆಟ್ ದಟ್ ನ್ಯೂ ಸ್ಕ್ರೀನ್. ಲುಕ್, ನನಗೆ ಏನು ಬೇಕು ಅಷ್ಟೇ ಇದೆ ಇದ್ರೊಳಗಡೆ. ಓಕೆ, ವಾಯ್ ಸಿಗ್ತಾ ಇದೆ, ಆಸ್ಕು, ಮಾರ್ಕು, ಬಿಡ್ಡು ಇದೆ. ಓಕೆ, ಅದ್ರ ಜೊತೆಗೆ ಇಲ್ಲಿ ಈ ಕಡೆನೂ ಕೂಡ ಅದೇ ರೀತಿ ಇದೆ. ಅಂಡ್ ಡೆಲ್ಟಾ ಒಂದಿದೆ, ಬೇಕಂದ್ರೆ ಇಟ್ಕೊಳ್ರಿ, ಬಿಕಾಸ್ ವಿ ಯೂಸ್ ಇಟ್ ಫಾರ್ ಆಪ್ಷನ್ ಸೆಲ್ಲಿಂಗ್. ಲೈಕ್ ನಾನು ನಿಮ್ಗೆ ಹೇಳ್ಕೊಟ್ಟಿರ್ತೀನಲ್ಲ, ಲೈಕ್ ಸೊ 2020 ಡೆಲ್ಟಾ ಇದ್ದಿದ್ದು 2 ಕಡೆ ಸೆಲ್ ಮಾಡಿ ಅಂತೀರಿ, ಅದೇ ರೀತಿ ಯು ಕ್ಯಾನ್ ಯೂಸ್ ಇಟ್ ಫಾರ್ ದಟ್. ಥೀಟಾನ ಬೇಕಾದ್ರೆ ಯಾವಾಗಾದ್ರೂ ಹಾಕೊಳ್ಳಿ, ಅದರ್ವೈಸ್ ಇಟ್ ಲೀವ್ ಇಟ್ ವಾಟ್ ಎವರ್ ಮೇ ಬಿ. ಸೊ ಬೇಕಂದ್ರೆ ಹಾಕೊಳ್ಳಿ, ಅದರ್ವೈಸ್ ಯು ಕ್ಯಾನ್ ರಿಮೂವ್ ದಟ್ ಒನ್ ಆಲ್ಸೋ. ಎಷ್ಟು ಪರ್ಸೆಂಟೇಜ್ ಡಿಕ್ಲೈನ್ ಆಗುತ್ತೆ ಅಂತ ರೀತಿ ಇರುತ್ತೆ. ಆಬ್ವಿಯಸ್ಲಿ ಇದಕ್ಕೆ ಪ್ರತಿದಿನ ಸಂಜೆ 5 ಎಕ್ಸ್ಪೈರಿ ಇದೆ, ಪ್ರತಿದಿನ ಲೈಕ್ 5 ಎಕ್ಸ್ಪೈರಿ ಆಗುತ್ತೆ. ಸೊ ಯು ಕ್ಯಾನ್ ಯೂಸ್ ಇಟ್ ಆರ್ ರಿಮೂವ್ ಇಟ್. ಓಕೆ, ತೆಗೆದಾಕ್ದೆ. ಸೊ ಇಷ್ಟೊಂದು ಸಿಕ್ಕಿದೆ ನೋಡ್ಕೊಂಡು, ನಾನು ಒಟ್ಟಿನಲ್ಲಿ ಏನು ಬೇಕಪ್ಪ ನಾನು ಪ್ಲಾಟ್ಫಾರ್ಮ್ ರೆಡಿ ಮಾಡ್ಕೊಂಡಿದ್ದೀನಿ ಸೆಟ್ಟಿಂಗ್ಸ್ ಅಲ್ಲಿ. ನನಗೆ ಹಿಂಗೆ ಬೇಕು, ಓಪನ್ ಇಂಟ್ರೆಸ್ಟ್. ಲುಕ್, ದಿಸ್ ಒನ್ 21 ನವೆಂಬರ್ ಇದೆ, ನಾಳೆ 22. ಸೊ ಪ್ರತಿದಿನಕ್ಕೆ ನಿಮ್ಗೆ ಹೊಸ ಲೈಕ್ ನಿಮಗೆ ಲೈಕ್ ಆಪ್ಷನ್ ಚೇಂಜ್ ಬರುತ್ತೆ BTC ನಲ್ಲಿ, ಇಥೇರಿಯಂ ಅಲ್ಲಿ ಕೂಡ. ಓಕೆ, ಯು ಕ್ಯಾನ್ ಟ್ರೇಡ್ ಇನ್ ಫಾರ್ ಮಂತ್ ಬೇಸಿಸ್ ಆಲ್ಸೋ, ಡೇ ಬೇಸಿಸ್ ಆಲ್ಸೋ. ಓಕೆ, ಇವನ್ ನೋಡ್ಕೊಳ್ಳಿ, ಲೈಕ್ 30 ಜನವರಿ 2026 ವರೆಗೂ ಇದೆ ಮಂತ್ ಬೇಸಿಸ್ ಮೇಲೆ. ಇವು ಡೈಲಿ ದಿನ ಆಗುತ್ತೆ, 2 ದಿನ ಬರುತ್ತೆ, 3ನೇದು ಮತ್ತೆ ಆಟೋಮೆಟಿಕ್ಲಿ ತಾನೇ ಕ್ರಿಯೇಟ್ ಆಗುತ್ತೆ ನಾಳೆ 22 ಆದ್ಮೇಲೆ. ಸೊ ಹಿಂಗ್ ಕ್ರಿಯೇಟ್ ಆಗ್ತದೆ. ಇದನ್ನು ಕೂಡ ಯೂಸ್ ಮಾಡ್ಕೊಳ್ರಿ ಫಾರ್ ಪರ್ಪಸ್ ಆಫ್ ಟ್ರೇಡಿಂಗ್. ಎವ್ರಿ ಡೇ ಆಪ್ಷನ್ ಸೆಲ್ಲಿಂಗ್ ಅಲ್ಲಿ ಮಾಡಿ, ಆಪ್ಷನ್ ಬಾಯಿಂಗ್ ಇದ್ರೊಳಗಡೆ ಮಾಡಂಗಿಲ್ಲ ಯಾರು. ಐ ಪರ್ಸನಲಿ ಸೇ ನೋಬಡಿ ವಿಲ್ ಬಿ ಡೂಯಿಂಗ್ ಆಪ್ಷನ್ಸ್
buying here. Very clear instruction. Because reason ನೋಡ್ಕೊಳ್ಳಿ, ಯಾವುದೇ ಒಂದು ಕಾಯಿನ್ ಲೈಕ್ ಸ್ಟ್ರೈಕ್ ಕ್ಲಿಕ್ ಮಾಡ್ತೀನಿ, 91,400 ಕ್ಲಿಕ್ ಮಾಡಿದೆ. ಲುಕ್ ಹಿಯರ್, ಕ್ಲಿಕ್ ಮಾಡಪ್ಪ, ಹಾ ಕ್ಲಿಕ್. ಸೊ ಕ್ಲಿಕ್ ಮಾಡಿದೆ, ಲುಕ್ ಎಟ್ ಹಿಯರ್, ಇವತ್ತಿನ ತಗೋಣ 21st November. ಓಕೆ, 21st November ರಿಫ್ರೆಶ್ ಆಗಿ, ಸೊ 20 ಅಲ್ಲ, ಇಟ್ಸ್ 2020. ಓಕೆ, ಸೊ ಇದನ್ನ ಕ್ಲಿಕ್ ಮಾಡಿದೆ, ನನಗೆ ಇಲ್ಲಿ ನೋಡ್ಕೊಂಡು ಆಡ್ ದ ಮನಿಯ ಪುಟ್ಟಿದ್ದು, ಇಲ್ಲಿ ಡಿಫ್ರೆನ್ಸ್ ನೋಡ್ತಾ ಇದ್ರಿ ನೋಡ್ಕೊಂಡು, 964, 980. ಸೊ 10 ಪಾಯಿಂಟ್ಗಳ ಡಿಫ್ರೆನ್ಸ್. ನೀವು ಸಾಮಾನ್ಯ ಅಂತ ತಿಳ್ಕೊಳ್ಳಿಕ್ಕೆ ಹೋಗ್ಬಿಟ್ಟು, ಇಟ್ಸ್ ಅ ಬಿಗ್ ಡಿಫ್ರೆನ್ಸ್. ಈವನ್ ಇಫ್ ಯು ಆರ್ ಗೋಯಿಂಗ್ ಔಟ್ಸೈಡ್ ದ ಮನಿ, ಲೈಕ್ ಎಕ್ಸಾಂಪಲ್ 90,000. ಓಕೆ, 90,000 ನೋಡ್ಕೊಳ್ಳಿ, ರ್ಯಾಂಡಮ್ಲಿ ಯು ಕ್ಯಾನ್ ಸಿ ದ ಡಿಫ್ರೆನ್ಸ್ 480, 490. ದ ಡಿಫ್ರೆನ್ಸ್ ಇದೆಲ್ಲ ಹೆವಿ ಇದೆ. ಸೊ ಇನ್ನು ಇದರೊಳಗಡೆ ಆಪ್ಷನ್ಸ್ ಒಳಗೆ ಲಿಕ್ವಿಡಿಟಿ ಬರಬೇಕಾಗಿದ್ದ ಚಾನ್ಸಸ್ ಭಾಳ ಇದೆ. ದೋ ಯು ಕ್ಯಾನ್ ಸೆಲ್ ಬೈ ಯೂಸಿಂಗ್ ಲಿಮಿಟ್ ಆರ್ಡರ್. Don't ever, I will repeat here, anybody here, don't ever use market order. ಯಾರು ಈ ಮಾರ್ಕೆಟ್ ಆರ್ಡರ್ನ ಪಂಚ್ ಮಾಡಲ್ಲ. ನೋ ಮೀನ್ಸ್ ನೋ. even in future, even in options, no punching the market order. ಓಕೆ, ಎಕ್ಸಿಟ್ ಮಾಡ್ಕೊಳ್ಳಿ ಮಾರ್ಕೆಟ್ ಆರ್ಡರ್, ಬಿಕಾಸ್ ಕೆಲವೊಮ್ಮೆ ಸಿಗೋದಿಲ್ಲ, ಅವಾಗ ಲಿಮಿಟ್ 2 ಪ್ರೈಸ್ ಇಡಬೇಕಾಗ್ತದೆ. ಅದನ್ನು ನೋಡೋಣ, ಲೈವಲ್ಲಿ ಮಾಡೋಣ. ಬಟ್ ಎಂಟ್ರಿಗೆ ನೀವು ಯಾವುದೇ ಕ್ಷಣಕ್ಕೂ ಯಾವುದೇ ಟೈಮಲ್ಲೂ ಲಿಮಿಟ್ ಆರ್ಡರ್ನೇ ಇಟ್ಕೋತೀರಿ. ಎಂಟ್ರಿಗೆ ಕಂಪಲ್ಸರಿ ಲಿಮಿಟ್ ಆರ್ಡರ್ ಯು ಆರ್ ಗೋಯಿಂಗ್ ಟು ಕೀಪ್, ಬಿಕಾಸ್ ದ ಡಿಫ್ರೆನ್ಸ್ ಇದಲ್ಲ, ಅದು ನಿಮ್ಮನ್ನ ಬಹಳ ತಿನ್ನುತ್ತೆ. ಡ್ರಾ ಡೌನ್ ಅಂತೀವಿ ಅದಕ್ಕೆ. ಇದು ಬಹಳ ಮುಖ್ಯ ವಿಷಯ, ಅರ್ಥ ಮಾಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಈವನ್ ಇನ್ ನಮ್ಮ ಇಂಡಿಯನ್ ಸ್ಟಾಕ್ ಆಪ್ಷನ್ಸ್ ಅಲ್ಲಿ ಕೂಡ ಇದೇ ರೀತಿ ಪ್ರಾಬ್ಲಮ್ ಫೇಸ್ ಮಾಡ್ತೀರಿ ನೀವು. ಸೊ ಡು ನಾಟ್ ಎವರ್ ಡೂ ಆಪ್ಷನ್ ಬಾಯಿಂಗ್ ಹಿಯರ್. ದೋ ಮಾಡಿದ್ರು ಕೂಡ ಬಹಳ 100ಕ್ಕೆ 0.1% ಲೆವೆಲ್ ಆಪ್ಷನ್ ಬಾಯಿಂಗ್ ಮಾಡೋರಿದ್ರೆ ಮಾಡ್ಕೊಳ್ಳಿ. ಬಟ್ ಆಪ್ಷನ್ ಸೆಲ್ಲಿಂಗ್ ಇಂದ ಈಸಿ ದುಡ್ಡು ಆಗತ್ತೆ. ಇಲ್ಲಿ ಡೈಲಿ ಆಪ್ಷನ್ ಸೆಲ್ಲಿಂಗ್ ಇಂದ ನಿಮ್ಗೆ ಎಷ್ಟು ಟಾರ್ಗೆಟ್ ಮಾಡಬೇಕು, 5,000 ಎಷ್ಟು ಗಳಿಸಬೇಕು ಅನ್ನೋ ಟಾರ್ಗೆಟ್ಸ್ ಕೂಡ ಕೊಡ್ತೀನಿ. ಬಟ್ ನೋ ಅಂಡ್ ನೋ ಬಡಿ ಮಾರ್ಕೆಟ್ ಆರ್ಡರ್ ಟಂಚ್ ಮಾಡಲ್ಲ, ಆಪ್ಷನ್ ಬಾಯಿಂಗ್ ಮಾಡಲ್ಲ. 2 ಪಾಯಿಂಟ್. ಆಪ್ಷನ್ ಸೆಲ್ಲಿಂಗ್ ಅಲ್ಲಿ ಇರ್ತೀರಿ, ಲಿಮಿಟ್ ಆರ್ಡರ್ ಇಟ್ಕೋತೀರಿ. 2 ಇಂಪಾರ್ಟೆಂಟ್ ರೂಲ್ ಹೇಳಿದ್ದೀನಿ, ಅದು ಕಂಪಲ್ಸರಿ ಫಾಲೋ ಮಾಡಬೇಕು. ಓಕೆ, ಸೊ ಆಪ್ಷನ್ ಚೈನ್ ಚಾರ್ಟ್ ಕೂಡ ನೋಡಿದಿರಿ. ಇದೇ ರೀತಿ ನಾವು ಹೆಂಗೆ ಸ್ಟ್ರಾಟಜಿ ಬಿಲ್ಡರ್ ಮಾಡ್ತೀವಲ್ಲ, ಇಲ್ಲಿ ಕ್ಲಿಕ್ ಮಾಡಿದ್ರೆ ಸ್ಟ್ರಾಟಜಿ ಬಿಲ್ಡರ್ ಬರುತ್ತೆ. ಓಕೆ, ನಾವೇನೇನು ಸ್ಟ್ರಾಟಜಿ ಹೇಳ್ಕೊಟ್ಟಿರ್ತೀನಲ್ಲ ಹೆಜ್ಜಿಂಗ್ ಒಳಗಡೆ, ಟ್ರೈ ಮಾಡಿ. ಇಲ್ಲಿ ಡೈಲಿ ಎಕ್ಸ್ಪೈರ್ ಇದಲ್ಲ, ಟ್ರೈ ಮಾಡಿ. ಲೈಕ್ ಎಕ್ಸಾಂಪಲ್ ವಿ ಹ್ಯಾವ್ ಲೈಕ್ ವೆರಿ ರೀಸೆಂಟ್ ವಿ ಹ್ಯಾವ್ ಸ್ಟಡಿಡ್ ಅಬೌಟ್ ದಿಸ್ ಒನ್, ಲೈಕ್ ಬೈಯಿಂಗ್ 91,000 ಕಾಲ್. ಓಕೆ, 91,000 ಪುಟ್. ಓಕೆ, ಬೋತ್ ವಿ ಹ್ಯಾವ್ ಬಾಟ್ ಹಿಯರ್. ಸೊ ಈಗ ಸದ್ಯದ ಮಟ್ಟಿಗೆ ನೀವು ಮಾರ್ಕೆಟ್ ಪ್ರೈಸ್ ಬೇಡ, ಓಕೆ, ಲಿಮಿಟ್ ಪ್ರೈಸ್ ಹಾಕೋಣದಕ್ಕೆ. ಲೈಕ್ ಎಕ್ಸಾಂಪಲ್ ಕ್ಲಿಕ್. ಓಕೆ, ನೆಕ್ಸ್ಟ್. ಓಕೆ, ಕ್ಲಿಕ್ ಹಿಯರ್. ಯಾವುದೋ ಒಂದು ಪ್ರೈಸ್ ಇದೆ, ಸುಮ್ಮನೆ ತೊಗೊಳ್ತಾ ಇದೀವಿ ಅಂತ ತಿಳ್ಕೊಡ್ರಿ. 100 ಲಾಟ್ ಅಂದರೆ ಈಗ 1000 ಲಾಟ್ ಅಂದರೆ 1 BTC ಆಗುತ್ತೆ. ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತೀವಿ, ಸ್ಟ್ರಾಟಜಿ ಹೆಂಗೆ ಮಾಡೋದು ಅಂತ ಹೇಳ್ತೀನಿ ಅಷ್ಟೇ. ಸೊ ಈಗ ಸ್ವಲ್ಪ ಹೊರಗಡೆ ಬಂದು 91,000 ತೊಗೊಂಡಿದ್ದೀವಲ್ಲ 2 ಕಡೆ. ಸೊ ಪರ್ಪಸ್ ಟು ಟೀಚ್ ಯು ಸೆಲ್ ದಿಸ್ ಒನ್. ಆಮೇಲೆ 1,000 ಪೌಂಡ್ ಅಲ್ಲ, 92,000 ಕೂಡ ಇಲ್ಲಿ ಸೆಲ್ ಮಾಡೋಣ. ಓಕೆ, ಸೊ ವಿಲ್ ಬೋತ್ ಲಿಮಿಟ್ ಆರ್ಡರ್ ಇಡೋಣ. ಇದನ್ನು ಕೂಡ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್, ಇದು ಕೂಡ. ಓಕೆ, ಇದನ್ನು ಕೂಡ ಲೈಕ್ ಡಬಲ್ ಮಾಡಿದ್ವಲ್ಲ, ಡಬಲ್ 200. ಸೊ ಅಲ್ಲಿ ಏನ್ ಮಾಡ್ತೀವಿ, ಹಂಗೆ ಸೇಮ್ ಟು ಸೇಮ್, ಮತ್ತೇನು ಇಲ್ಲ, ಏನು ಚೇಂಜಸ್ ಇಲ್ಲ. ಸೊ ನಾವು ಯು ಜಸ್ಟ್ ಅನಲೈಸ್ ದಿಸ್ ಪೇ ಆಫ್ ಗ್ರಾಫ್, ಹೌ ಇಟ್ ಲುಕ್ಸ್, ಜಸ್ಟ್ ಸಿ, ಅಂಡ್ ಹೌ ಮಚ್ ಇಸ್ ದ ರೇಂಜ್ ಯು ಕ್ಯಾನ್ ಜಸ್ಟ್ ಸಿ. ಇದರ ಬೇಸಿಸ್ ಮೇಲೆ ರೇಂಜ್ ಒಳಗಡೆ ಇದ್ರ ಮಾರ್ಕೆಟ್, ಲುಕ್ ಹಿಯರ್, ಹೌ ಮಚ್ ಯು ಆರ್ ಗೋಯಿಂಗ್ ಟು ಸ್ಪೆಂಡ್ ಆನ್ ದಿಸ್ ಟ್ರೇಡ್. ಓಕೆ, ಎಷ್ಟು ಸ್ಪೆಂಡ್ ಮಾಡ್ತೀರಾ ಅಂದ್ರೆ ಅರೌಂಡ್ $300 ಲೈಕ್ ಯು ಆರ್ ಗೋಯಿಂಗ್ ಟು ಸ್ಪೆಂಡ್ ಹಿಯರ್. $300 ಅಂದ್ರೆ 85 ಅಂತ ಗುಣಾಕಾರ ಮಾಡ್ಕೊಳ್ಳಿ, 25,000 ರೂಪಾಯಿ. 25,000 ರೂಪಾಯಿ. ಓಕೆ, ಸೊ ಇನ್ ಕೇಸ್ ಮಾರ್ಕೆಟ್ ರಿಮೇನ್ಸ್ ಇನ್ ದ ರೇಂಜ್, ಲೈಕ್ ಎಕ್ಸಾಂಪಲ್ 93,000, ಲುಕ್ ಹಿಯರ್, 93,332 ದಿಂದ 88,667, ಅಲ್ಲಂತೂ ಮಾರ್ಕೆಟ್ ಹೋಗೇ ಇಲ್ಲ, 88,000. ಓಕೆ, ಇಷ್ಟೇ ರೇಂಜ್ ಒಳಗಡೆ ಇದ್ರೆ ಪಾಸಿಬಿಲಿಟಿ ಆಫ್ ಮೇಕಿಂಗ್ ಅಬೌಟ್ $133 ಆರ್ ಎನಿ ಅಮೌಂಟ್. ಲೈಕ್ ರ್ಯಾಂಡಮ್ಲಿ $100 ಆಗ್ಬೋದು, ಅಥವಾ $63 ಆಗ್ಬೋದು, ಹೆಚ್ಚು ಕಮ್ಮಿ ಒಟ್ನಲ್ಲಿ ರೇಂಜ್ ಅಲ್ಲಿ ಇದ್ದ, ಲೈಕ್ ಯು ಮೇಕ್ ಪ್ರಾಪರ್ ಇನ್ಕಮ್, ಸೂಪರ್ ಇನ್ಕಮ್ ಕ್ರಿಯೇಟ್ ಮಾಡ್ತೀರಿ. ಸೊ ಲೈಕ್ $100 ಅಂದ್ರೂ ಲಾಜಿಕಲಿ ಥಿಂಕ್ ಮಾಡಿ, ಇಟ್ಸ್ ಅಬೌಟ್ 8,500. ಹೌ ಮಚ್ ಇಸ್ ಕ್ಯಾಪಿಟಲ್, ಜಸ್ಟ್ ಅಂಡರ್ಸ್ಟ್ಯಾಂಡ್ ಹಿಯರ್. ಕ್ಯಾಪಿಟಲ್ ಎಷ್ಟು ಬೇಕಾಗತ್ತೆ, ಅರೌಂಡ್ 389 ಅಂದ್ರೆ 400 ಅಂದ್ರೆ 35,000, ಕರೆಕ್ಟ್ ಅಲ್ಲ? ಅಂಡರ್ಸ್ಟ್ಯಾಂಡ್ ನಾ ಎವ್ರಿಬಡಿ? ಅರ್ಥ ಆಗತ್ತೆ? 35,000 ಅಂದ್ರೆ 85, ಜಸ್ಟ್ ಕ್ಯಾಲ್ಕುಲೇಟರ್ ತಗೊಳ್ಳಿ. ನಿಮ್ಗೆ $389 ಬೇಕಾ, ಇಂಟು 85 ಅಂದ್ರೆ ಎಷ್ಟು? 35,000, 33,000 ಅಷ್ಟೇ ಸಾಕು. ಹೌ ಮಚ್ ಟು ಕ್ರಿಯೇಟ್? ಸೊ ಅಬೌಟ್ $60 ಗಳಿಸ್ತೀರಿ ಅಂತ ತಿಳ್ಕೊಳ್ರಿ. $60, ದಟ್ಸ್ 85. ನಿಮ್ ಎಲ್ಲ ಕ್ಯಾಲ್ಕುಲೇಷನ್ಸು ಕೂಡ ಇಲ್ಲಿ ಡಾಲರ್ನಲ್ಲೇ ಬರುತ್ತೆ.
ಬಟ್ ಆಲ್ ವಿಲ್ ಬಿ ರಿಫ್ಲೆಕ್ಟೆಡ್ ಇನ್ ಯುವರ್ ಡಿಮ್ಯಾಟ್ ಅಕೌಂಟ್, ಡಿಮ್ಯಾಟ್ ಅಂತ ನಿಮ್ಮ ಬ್ಯಾಂಕ್ ಅಕೌಂಟ್ ನಲ್ಲಿ ರೂಪಿನಲ್ಲೇ ಜಮಾ ಆಗುತ್ತೆ. ಯಾವ ರೀತಿ ತಲೆ ಕೆಡಿಸ್ಕೊಂಡು necessary ವಾಟ್ ಎವರ್ ಆಲ್ ಕನ್ವರ್ಷನ್ಸ್ ವಿಲ್ ಟೇಕನ್ ಕೇರ್ ಆಫ್ ಬೈ ದ ಡೆಲ್ಟಾ ಎಕ್ಸ್ಚೇಂಜ್. ಅಂಡರ್ಸ್ಟ್ಯಾಂಡಿಂಗ್ ಟಿಲ್ ನೌ? ಹಲೋ, ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಡಿಫರೆನ್ಸ್ 1000 ಪಾಯಿಂಟ್ಸ್ ಇರಬೇಕಾ ಸರ್? ನಿಮ್ ಡಿಪೆಂಡ್ಸ್ ಸರ್. ಸ್ಟ್ರೈಕ್ ಡಿಫರೆನ್ಸ್ ನಾನು ರ್ಯಾಂಡಮ್ಲಿ ತಗೊಂಡಿದ್ದೀನಿ. ಐ ಟೇಕನ್ ರ್ಯಾಂಡಮ್ಲಿ. ಇಟ್ಸ್ ಅಪ್ ಟು ಯು ಹೌ ಮಚ್ ಯು ಕ್ಯಾನ್ ಟೇಕ್. ಇಂಡಿಯನ್ ಮಾರ್ಕೆಟ್ ಅಲ್ಲಿ ಆಪ್ಷನ್ಸ್ ನಾವು ಮಾಡಿದ್ವಲ್ಲ ಅದೇ ರೀತಿ ಯು ಕ್ಯಾನ್ ಡೂ ಇಟ್. ಅಂದ್ರೆ ನಾನು ಹೇಳಲಿಕ್ಕೆ ಪ್ರಯತ್ನ ಮಾಡ್ಲಿಕ್ಕತ್ತೀನಿ ಅಂದ್ರೆ ಯು ಕ್ಯಾನ್ ಸಿ ದಟ್ ಸ್ಟ್ರಾಟಜಿ ಬಿಲ್ಡ್ ಕ್ಯಾನ್ ಆಲ್ಸೋ ಬಿ ಡನ್ ಹಿಯರ್. ಅದನ್ನು ಕೂಡ ಬಿಲ್ಡ್ ಮಾಡಬಹುದು BTC ನಲ್ಲಿ, ಈಥೆರಿಯಂ ಅಲ್ಲಿ. ಸ್ಪೆಷಲಿ ಆನ್ ಪರ್ಸನಲಿ ಫ್ರೈಡೇ, ಸ್ಯಾಟರ್ಡೆ, ಸಂಡೇ ಟ್ರೈ ಮಾಡ್ರಿ. ಯಾಕೆ ಫ್ರೈಡೇ ಅಂದ್ರೆ ಫ್ರೈಡೇ ಎಂಡಿಂಗ್ ಮಾಡೋದು, ಸಂಜೆ ಈ ಟೈಮಲ್ಲಿ ಮಾಡೋದು. ಬಿಕಾಸ್ ಸ್ವಲ್ಪ ಲಿಕ್ವಿಡಿಟಿ ಡೌನ್ ಆಗಿಬಿಡುತ್ತೆ. ಲೈಕ್ ತೀಟಾ ಡಿ ಕೆ ಸಿಗ್ಬೋದು. ರೇಂಜ್ ಅಲ್ಲಿ ಇದ್ರೆ ಡೆಫಿನೆಟ್ಲಿ ದುಡ್ಡು ಆಗುತ್ತೆ. ದಟ್ಸ್ ವೈ ಈಸಿ ಆಗತ್ತೆ. ನೀವು ಆಲ್ರೆಡಿ ಒಂದು $60-70 ಆಗಿತ್ತು ಅಂದ್ರೆ ನೀವು ಲಿಮಿಟ್ ಆರ್ಡರ್ ಹಾಕೊಂಡು ಎಲ್ಲ ಎಕ್ಸಿಟ್ ಹೊಡಿಕೊಳ್ರಿ, ನಿಮ್ಮ ಇಷ್ಟ. ಬಟ್ ಇಫ್ ಇಟ್ ಇಸ್ ರೇಂಜ್, ಜಸ್ಟ್ ಮೇಕ್ ಈಸಿ ಇನ್ಕಮ್. ಓಕೆ, ಇದನ್ನ ನೋಡಿದ್ರಿ, ರೇಂಜ್ ಕೂಡ ಸೆಟ್ ಆಗುತ್ತೆ ಆಟೋಮೆಟಿಕಲಿ. ಯು ಕ್ಯಾನ್ ಡೂ. ಓಕೆ, ಸೊ ರಿವಾರ್ಡ್ ರಿಸ್ಕ್ ನೋಡ್ಕೊಳ್ಳಿ. ಬೇಕಾದ್ರೆ ಇಲ್ಲೂ ಹೆಚ್ಚು ತಗೊಳ್ರಿ, ಯಾರು ಬೇಡ ಅಂದ್ರೆ ನಿಮಗೆ. ಲುಕ್ ಯಾರ್ 88,667 ಇದೆ. ಕೆಳಗೆ ಬಿದ್ಬಿಟ್ರೆ ಅಲ್ಲೂ ಹಂಗೆ ಮಾಡಿ ಹೋಗಿ ತಗೊಳ್ಳಿ. 88,600 ಇದೆ. ಎಲ್ಲಿ ದೂರ ಅದ ನೋಡ್ರಿ ಅದು ಇನ್ನು. ಓಕೆ, ಇಲ್ಲಿದೆ 88,600. ಗೋ ಅಂಡ್ ಬೈ ಒನ್. ಲಿಮಿಟ್ ಆರ್ಡರ್ ಹಾಕಲ್ರಿ. ಈಗ ಸದ್ಯ ಮಟ್ಟ 244 ಲೇಟ್ ಆಗಿ ತಗೊಂಡ್ರೆ ಲೈಕ್ ವಿಲ್ ಗೆಟ್ ಏನಂದ್ರೆ ಲೈಕ್ ಡೆಬಿಟ್ ಯು ಕ್ಯಾನ್ ಪೇ ಲೆಸ್. ಓಕೆ, ನಾವು ಸಿ ದ ಪೇ ಆಫ್ ಹೌ ಇಟ್ ಲುಕ್ಸ್. ಕೆಳಗಡೆ ರಿಸ್ಕ್ ನ 0 ಮಾಡಿದ್ರಿ. ಆಲ್ಮೋಸ್ಟ್ $31 ಇದೆ. ಸ್ವಲ್ಪ ಸಮೀಪ ಬಂದ್ರೆ ಇದು ಹೋಗುತ್ತೆ. ಇಲ್ಲಿ ಇನ್ನೊಂದು ತಿಳ್ಕೋಬೇಕಾದ ವಿಷಯ ಅಂದ್ರೆ ಲಾಟ್ಸ್, ಅಂಡರ್ಸ್ಟ್ಯಾಂಡಿಂಗ್ ಲಾಟ್ಸ್. ಇಂಡಿಯನ್ ಮಾರ್ಕೆಟ್ ಅಲ್ಲಿ ಎಲ್ಲ ಲಾಟ್ ಆಟೋಮೆಟಿಕಲಿ ಸೆಟ್ ಇದೆ, ಎಲ್ಲ ಸೆಟ್ ಇದೆ. ಇಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಬರ್ತದೆ. ಇಲ್ಲೇನ್ ಮಾಡಿದೀನಿ, ಮಾನ್ಯುವಲಿ ನಾನು 100 200 ಅಂತ ತಗೊಂಡಿದ್ದೀನಿ. ಇಲ್ಲಿ ಇನ್ನೊಂದು BTC ಬಗ್ಗೆ ಅಷ್ಟೇ ತಿಳ್ಕೊಳ್ರಿ. ಈಗ 1000 BTC ಸೊ ಲಾಟ್ ಅಂದ್ರೆ 1 BTC ಆಗತ್ತೆ. 1 BTC ಅದ್ರ ಒಳಗಡೆ ನಾನು ಟ್ರೇಡ್ ಮಾಡ್ತಾ ಇರೋದು 100 ಮತ್ತು 200 ಲಾಟ್ಗಳನ್ನ ಯೂಸ್ ಮಾಡ್ತಾ ನಿಮಗೆ ಕೆಪಾಸಿಟಿ ಮೇಲೆ ಮಾಡ್ಕೊಳ್ರಿ. ಈ ಸರ್ ನನಗೆ ಆಗಲ್ಲ, 10 ಯೂಸ್ ಮಾಡ್ರಿ, ಯಾರು ಬೇಡ ಅದ್ರಿ ನಿಮಗೆ. ಸೊ ಲುಕ್ ರಿಮೋಟ್ ಎವ್ರಿಥಿಂಗ್ 20. okay, make 20, 10, 10, 10. How much cost? About $41. Okay, now analyze the payoff graph. So then now also break even is also same, no problem. And now like income you can create about $10 on the base of what you spend. Understand? But charges are the problem. So ಅದಕ್ಕೋಸ್ಕರ ನಾನು ಹೇಳೋದಪ್ಪ ಅಂದ್ರೆ ಸೈಜಬಲ್ ಇನ್ ದ ಬಿಗಿನಿಂಗ್ ಚಾರ್ಜಸ್ ಕೊಡಿ. ಯು ಆರ್ ಲರ್ನಿಂಗ್ ಇಟ್, ಚಾರ್ಜಸ್ ಕೊಡಿ. ಆಮೇಲೆ ಬೇಕಾದ್ರೆ ಇದನ್ನೇ ಜಾಸ್ತಿ ಮಾಡ್ಕೊಂತ ಹೋಗ್ರಿ. ಲೈಕ್ ಎಕ್ಸಾಂಪಲ್ 10 ಹಾಕೊಂಡಿದಾರಲ್ಲ ಅದನ್ನ 50 ಮಾಡ್ಕೊಂಡ್ರಿ ಅಂತ ಕೊಡು, 50. ಸೊ ಮೇಕ್ ಇಟ್ 50. ಓಕೆ, ಯು ಮೇಡ್ 50 ಇಟ್ ಎವ್ರಿಬಡಿ. ಓಕೆ, ಡೂ ಇಟ್ 50. ಆಮೇಲೆ ಅದನ್ನ ಡಬಲ್ ಮಾಡೋದು ಇದೆ ಅಷ್ಟೇ. ನಿಮ್ಗೆ ಏನು ಗೊತ್ತಿರ್ಬೇಕಾದ್ರೆ ರೇಷಿಯೋಸ್ 1 2 ಅಷ್ಟೇ. 100 make it $200 and just check how it looks same. And what's the income? If it is close here, $20 ಸಿಗುತ್ತೆ, ಒಂದು $30 ಅದು ಸಿಗುತ್ತೆ, ಬಟ್ ಅಲ್ಲಿ ಸಿಗುತ್ತೆ ಅನ್ನೋ ಸ್ಥಿತಿ ಇದೆ. ಯು ಕ್ಯಾನ್ ಆಲ್ಸೋ ಕ್ರಿಯೇಟ್ ದಿಸ್ ಒನ್. ಡೂ ಚೆಕ್. ಇದು ಹೆಜ್ಜೆ ಹಾಕಿದೀನಿಲ್ಲ, ತಗದಾಗಿದ್ದೀನಿ ನೋಡ್ಕೊಳ್ರಿ. ಈಗ ಸ್ವಲ್ಪ ಜಾಸ್ತಿ ಕಾಣುತ್ತೆ, $62 ಆಗ್ಬೋದು. ಸೊ ಡಿಪೆಂಡ್ಸ್. ಲೈಕ್ ಇಲ್ಲಿ ನಾನು ರೇಷಿಯೋ ಏನು ಹೇಳ್ಕೊಡ್ತಿದ್ದೀನಪ್ಪ ಅಂದ್ರೆ +1 -2 ಡಿಪೆಂಡ್. ಲಾಟ್ ಸೈಜ್ ನ ನೀವು ಡಿಫೈನ್ ಮಾಡ್ಕೊಳ್ಳಿ. ಇಲ್ಲ ನನ್ನ ಹತ್ರ ದುಡ್ಡಿದೆ ಅಂದ್ರೆ ಲಾಜಿಕಲಿ ಯು ಕ್ಯಾನ್ ಗೋ ವಿತ್ ಲೈಕ್ 1 BTC ತರಾನೇ ಲೆಕ್ಕ ಮಾಡ್ಕೊಳ್ಳಿ. 1 BTC 2 BTC ಮಾಡ್ಕೊಳ್ಳಿ. ಲೈಕ್ ದಿಸ್ ಒನ್. ಲುಕ್ ಹಿಯರ್, ಸಿಂಪಲ್. 1 BTC ಅಂದ್ರೆ 1000 ಲಾಟ್ ಅಲ್ಲಿ ಹೋಗ್ತಾ ಇದೆ. 2 BTC ಸೆಲ್, 2 BTC ಸೆಲ್. ದುಡ್ಡು ಸಾಕಷ್ಟು ಬೇಕಾಗುತ್ತೆ, $4000 ಬೇಕಾಗುತ್ತೆ. But see the payoff graph. It also looks like $1.33K. I repeat here, 1.3. 1000 ಅಂದ್ರೆ ಲಾಜಿಕಲ್ ಇಂಟು 85,000. ಅದರ ಮೇಲೆಗಡೆ ಅದು 330. ಒನ್ ಲೈಕ್ ಲಾಟ್ ಅಲ್ಲಿ, ಲೈಕ್ ಬಿಗ್ ಲಾಟ್ ಅಲ್ಲೇ ಮಾಡ್ತಿದ್ದೀನಿ ಅಂದ್ರೆ
Do check. You can use a 1 BTC or you can use in a lots. ನಿಮ್ ಇಷ್ಟ. ಓಕೆ, ಇದನ್ನ ಬಗ್ಗೆ ಇನ್ನೂ ಜಾಸ್ತಿ ಹೋಗೋಣ, ಬಟ್ ಐ ಜಸ್ಟ್ ವಾಂಟೆಡ್ ಟು ಶೋ ದಟ್ ಸ್ಟ್ರಾಟಜಿ ಬಿಲ್ಡರ್ ಈ ರೀತಿ ಇದೆ. Okay, whatever order you can punch, you can, this all comes here. ಇಲ್ಲ positions, open orders, stop orders, track assets, risk margin details, and everything fills to order history ಇಲ್ಲೇ ಬರುತ್ತೆ. ಆಮೇಲೆ ಇಲ್ಲಿ ನೋಡ್ತಾ ಇದ್ರಲ್ಲ ಈ ಕಡೆ, just understand ಈ ಕಡೆ, this one you understand, this one ಇದನ್ನ ಇಂಪಾರ್ಟೆಂಟ್ ಇದೆ, ಅರ್ಥ ಮಾಡ್ಕೊಳ್ಳೋದು. ಇಲ್ಲಿ ಯಾರು ಆದ್ರೂ ಬೇಕಾಬಿಟ್ಟಿ ಅಮೌಂಟ್ ಅನ್ನ ಹಾಕಿ, ರಿಪೀಟ್ ಹಿಯರ್, ಬೇಕಾಬಿಟ್ಟಿ ಅಮೌಂಟ್ ಹಾಕಿ ಬೇಕಾಬಿಟ್ಟಿ ಲಿವರೇಜ್ ತಗೊಳಂಗಿಲ್ಲ. as you are all are very new, okay, the crypto system, ಒಂದಿಷ್ಟು ಜನ ಟ್ರೇಡು ಮಾಡಿರ್ಬೋದು. ಲೆವರೇಜ್ ಆಲ್ವೇಸ್ ಯು ಸೆಟ್ ಆಸ್ ಅ ಬಿಗಿನರ್ ಲೈಕ್ 10-25 is best ಲಾಸ್ಟ್. ನಿಮಗೆ ನೀವೇ ಸೆಟ್ ಮಾಡ್ಕೊಳ್ಳಿ ಮೈಂಡ್. ಬಹಳ ಅಕ್ಯುರೇಸಿ ಇದಪ್ಪ, ನಂಗೆ 100% ಇದೆ, ಡೆಫಿನೆಟ್ಲಿ ಕ್ರಾಶ್ ಆಗುತ್ತೆ ಅಂದ್ರೂ 50ಕ್ಕೆ ಇರಿ, 25-50 ಇಷ್ಟೇ ಮ್ಯಾಕ್ಸಿಮಮ್. ಸೆಟ್ ಈವಲ್ಸ್ ಟು 25. ಇದನ್ನು ಫಸ್ಟಿಗೆ ಸೆಟ್ ಮಾಡ್ಕೊಳ್ಳಿ. 25 ಮೇಲೆ ಹೋಗ್ಲಿಕ್ಕೆ ಹೋಗ್ಬೇಡ, ಬೇಡ, ಯಾರು ಬೇಡ. ಬೈ ಸೆಲ್ ಮಾಡಬೇಕಾದ್ರೆ ಯು ಶುಡ್ ನಾಟ್ ಕ್ರಾಸ್ ದಟ್ ಲಿಮಿಟ್ ಸೈಜ್, ಲೈಕ್ ವಾಟ್ ಐಮ್ ಸೇಯಿಂಗ್. ಲಿವರೇಜ್ ನೆವರ್ ಜಸ್ಟ್ ಲಿವರೇಜ್ ಯು ಸೆಟ್ ಇಟ್ ಜಸ್ಟ್ 25 ಅಂಡ್ ಬಿಲೋ, ಅದಕ್ಕೆ ಜಾಸ್ತಿ ಹೋಗೋದಿಲ್ಲ ಯಾರು. ಓಕೆ, ಆಪ್ಷನ್ಸ್ ಅಲ್ಲಿ ಮಾಡ್ಕೊಳ್ಳಿ, ಲೈಕ್ ಇವನ್ ಬಿಕಾಸ್ ದಟ್ ಡೀಟಾ ಡಿಕೆ ವಿಲ್ ಬಿ ಹೈಯರ್ ಇಯರ್. ಇಲ್ಲಿ ಬೇಕಾದ್ರೆ 100 ಟೈಮ್ಸ್ ತಗೊಳ್ರಿ, ಏನ್ ಬೇಕಾದ್ರೆ ಮಾಡ್ಕೊಳ್ರಿ, ನಡೀತದೆ. ಲೈಕ್ 50-100 ಮಾಡ್ಕೊಳ್ಳಿ. ಬಟ್ ಫ್ಯೂಚರ್ ನಲ್ಲಿ ಇದ್ರಿ ಅಂದ್ರ ಪರ್ಸನಲಿ ಸೇ ಬಿಲೋ 25 or 50 ಈಸ್ ಓನ್ಲಿ ಅ ಲಿವರೇಜ್. ಬರ್ಕಳ್ರಿ ಬೇಕಾದ್ರೆ ಡೆಫಿನೆಟ್ಲಿ ಅಷ್ಟು ಬಿಟ್ಟು ಜಾಸ್ತಿ ಮಾಡಲ್ಲ. ಬಿಕಾಸ್ ಮೋಸ್ಟ್ ಆಫ್ ಟೈಮ್ ನನ್ನ 1-2 ಸಲ ಅಕೌಂಟ್ ಹಾರಿವೆ. ಲಿಕ್ವಿಡೇಷನ್ ಅಂತೀವಿ, ಹೇಳ್ತೀನಿ. ಇನ್ ದ ಬಿಗಿನಿಂಗ್ ಐ ಥಿಂಕ್ 1.5 years ಬ್ಯಾಕ್ ವೆನ್ ವಿ ಆರ್ ಸ್ಟಾರ್ಟೆಡ್, ಕಂಟಿನ್ಯೂ 3-4 ತಿಂಗಳು ದುಡ್ಡಾಗಿಲ್ಲ, ಹಾರ್ಕೊಂತ ಹೋಗಿದೆ. ರೀಸನ್ ಅಂಡರ್ಸ್ಟ್ಯಾಂಡ್ ಆಗ್ತಾ ಇರಲಿಲ್ಲ, ಬಿಕಾಸ್ ಆಫ್ ಲಿವರೇಜ್ ಸಿಸ್ಟಮ್. ಲಿವರೇಜ್ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಲುಕ್, ನಿಮ್ಮ ಹತ್ರ 1 BTC, ಓಕೆ ಲುಕ್, 1x ಅಂದ್ರೆ ಎಕ್ಸಾಂಪಲ್, ನನ್ನ ಹತ್ರ 1,000 ಇದೆ ಅಂದ್ರೆ ಐ ಡೋಂಟ್ ಹ್ಯಾವ್ ಎನಿ ಲಿವರೇಜ್. 1 ಅಂದ್ರೆ 1x. 2x ಅಂದ್ರೆ ಲುಕ್ ಅಟ್ ಹಿಯರ್, ನೀವು 1,000 ಅಂದ್ರೆ 2,000 ಅಮೌಂಟ್ ಅನ್ನ ಟ್ರೇಡ್ ಮಾಡಬಹುದು ಇಫ್ ಯು ಟೇಕ್ ಅ ಲಿವರೇಜ್ 2k. 10 ಪಟ್ ಅಂದ್ರೆ 1,000 ಇದ್ರೆ 10,000 ಅಮೌಂಟ್ ನ ಪೊಸಿಷನ್ ತಗೋಬಹುದು. 25 ಅಂದ್ರೆ 25,000 ಪೊಸಿಷನ್ ತಗೋಬಹುದು. ಅಲ್ಲಿ ರಿಪೀಟ್ ಹಿಯರ್, 50,000 ಪೊಸಿಷನ್ ತಗೋಬಹುದು ಯೂಸಿಂಗ್ ಅ 1k. ಇಫ್ ಯು ಸೆಟ್ 50x ಲಿವರೇಜ್, ಅದು ಇಂಡಿಯನ್ ಮಾರ್ಕೆಟ್ ಅಲ್ಲಿ ಮೊದಲು ಇತ್ತು. NSE ಒಳಗಡೆ, F&O ಒಳಗಡೆ ನಾವು ಟ್ರೇಡ್ ಮಾಡ್ತಾ ಇದ್ವಿ. ಯಾರಾದ್ರೂ ಟ್ರೇಡ್ ಮಾಡಿದಿರ ಹಂಗೆ? ಇಸ್ ಎನಿಬಡಿ ಲಿವರೇಜ್ ತಗೊಂಡು? ನೋ. ಓಕೆ, ವಿ ಆರ್ ಟ್ರೇಡೆಡ್ ಸರ್. ಸೊ ಫ್ಯೂಚರ್ ನ ಟ್ರೇಡ್ ಮಾಡಬೇಕಾದ್ರೆ ನನಗೆ ಗೊತ್ತಿದೆ, ಅದಾನಿ ಎಂಟರ್ಟೈನ್ಮೆಂಟ್ ಬೈ ಅಂಡ್ ಸೆಲ್ ಮಾಡಿದ್ರೆ ಲೈಕ್ ಜಸ್ಟ್ 20,000 ಬೇಕಾಗಿತ್ತು. ಫ್ಯೂಚರ್ 20,000, 25,000 ಲೈಕ್ ಇನ್ ಟಾಟಾ ಸ್ಟೀಲ್ ಫ್ಯೂಚರ್. ಲೈಕ್ ಇವನ್ ಆ ಟ್ರೇಡ್ ಇನ್ M&M, ಓಕೆ, ಅವಾಗ ಜಸ್ಟ್ 25,000-30,000 ಒಳಗಡೆ ಫ್ಯೂಚರ್ ಅಲ್ಲಿ ಬೈ ಮಾಡ್ತಿದ್ವಿ. ಇಂಟ್ರಾಡೇಗೆ ಫ್ಯೂಚರ್ಗೆ ಕ್ಯಾರಿ ಮಾಡ್ಬೇಕಂದ್ರೆ ಲೈಕ್ ವಿ ಹ್ಯಾವ್ ಟು ಪೇ ಅಬೌಟ್ 1.5 lakh ಆಸ್ ನಾರ್ಮಲ್ ಫ್ಯೂಚರ್. ಇಂಟ್ರಾಡೇಗೆ ಲಿವರೇಜ್ ಆ ರೀತಿ ಸಿಗ್ತಾ ಇತ್ತು. ಆ ಸ್ಥಿತಿ ಇಲ್ಲಿದೆ. ಲೈಕ್ ಫಾರೆಕ್ಸ್ ಅಲ್ಲಿ ನೀವು ನೋಡ್ತಿಲ್ಲ 200x ಲಿವರೇಜ್ ಸಿಗುತ್ತೆ ಅಂತ, ಅದೇ ರೀತಿ ಇಲ್ಲೂ ಕೂಡ ಲಿವರೇಜ್ ಸಿಗುತ್ತೆ, ಅಲ್ಲೂ ಸಿಗುತ್ತೆ. ಬಟ್ ಐ ಪ್ರಿಫರ್ ಎನಿ ಕಂಡೀಷನ್, ಐ ರಿಪೀಟ್ ಎನಿ ಕಂಡೀಷನ್, ಈ ಲಿವರೇಜ್ ಪದ್ಧತಿನ ಮಾತ್ರ ನೆನಪಿಟ್ಕೊಳ್ರಿ. ಯಾಕಂದ್ರೆ ಇದೊಂದೇ ನಿಮ್ಮ ಜಾಸ್ತಿ ಲಾಸ್ ಮಾಡೋದು. ಐ ರಿಪೀಟ್ ಯು, ಕಮ್ ಟು ದ ಫ್ಯೂಚರ್, ಐ ಜಸ್ಟ್ ಶೋ ಯು. BTC ಬಂದ್ರಿ, ಲುಕ್ ಎಟ್ ಇಟ್, ಲಿವರೇಜ್ ಸೆಟ್ ಇದೆಯಲ್ಲ, ಇದು ಮೊದಲು ನಿಮ್ಮದ್ರೊಳಗಡೆ ತಗೊಂಡು 25 ಇಲ್ಲ 50 ಎರಡೇ ಇಟ್ಕೊಳ್ಳಿ. 50 ಬಹಳ ಅಕ್ಯುರೇಟ್ ಇದ್ರೆ 25 ಎವ್ರಿ ಟೈಮ್ ಮಿನಿಮಮ್. ಇದು 25x ಇರಲಿ, ಅದಕ್ಕಿಂತ ಕೆಳಗಡೆ ಇರಲಿ. ದುಡ್ಡಿದೆ, ಕೀಪ್ ಇಟ್ ಲೋ, ಕೀಪ್ ಇಟ್ ಲೋ, ನೋ ಮ್ಯಾಕ್ಸಿಮಮ್ ಎಕ್ಸ್ಪೋಜರ್. ಲುಕ್, ಏನ್ ಪ್ರಾಬ್ಲಮ್ ಆಗ್ತದೆ ನೋಡ್ಕೊಡ್ರಿ. ನಿಮ್ಮ ಹತ್ರ 5,000 ಇದೆ ಅಂತ ಬಂದ್ರಿ, 5,000 ಇದೆ ಅಂತ ಬಂದ್ರಿ, 25x ಲಿವರೇಜ್ ನ ತಗೊಂಡಿದ್ರ ಅಂದ್ರೆ ನಿಮ್ಮ ಆಕ್ಚುಯಲ್ ಎಕ್ಸ್ಪೋಜರ್ ಎಷ್ಟು? ಲಾಜಿಕಲ್ ಥಿಂಕ್ ಮಾಡ್ರಿ. ಎಷ್ಟು ಎಕ್ಸ್ಪೋಜರ್ ಆಗುತ್ತೆ? ಹಲೋ, ಎಷ್ಟು ಎಕ್ಸ್ಪೋಜರ್ ಆಗುತ್ತೆ 5,000 ಅಂದ್ರೆ? ಹಲೋ, ಮಲ್ಟಿಪ್ಲೈ ಮಾಡಿ. ಎಷ್ಟು? 1,25,000. ಓಕೆ, 1,25,000 ಪೊಸಿಷನ್ ತಗೊಂಡಂಗೆ ಇದು. ಓಕೆ, ಲುಕ್, ನೀವು 1,25,000 ಪೊಸಿಷನ್ ತಗೊಂಡಿರ್ತೀರಿ ಅಂದ್ರೆ 1 ಲಕ್ಷದ ದುಡ್ಡು ನೀವೇನು ಗಳಿಸಲ್ಲ. ಬಟ್ 5,000 ಏನು ಹಾಕಿರ್ತಿರಲ್ಲ,
ಅದಕ್ಕೆ 25x ಲಿವರೇಜ್ ತಗೊಂಡಿರ್ತೀರಿ. ಸೊ 1,25,000ಕ್ಕೆ ಎಷ್ಟು ಬಿಟ್ಕಾಯಿನ್ ಲಾಟ್ಸ್ಗಳು ಬರುತ್ತೆ ಅದು ನಿಮಗೆ ಸಿಗುತ್ತೆ. ಓಕೆ, ಅದು ನಿಮಗೆ ಸಿಗುತ್ತೆ. ಪ್ರೊವೈಡೆಡ್ ಇನ್ ಕೇಸ್ ಏನಾದರೂ ನೀವು ಸುಮ್ಮನೆ ಇಟ್ಕೊಂಡಿದ್ರಿ, ಯಾವುದೇ ಸ್ಟಾಪ್ ಲಾಸ್ನ ಇಟ್ಕೊಳ್ಳಲ್ದೆ, ರಿಪೀಟ್ ಯಾವುದೇ ಸ್ಟಾಪ್ ಲಾಸ್ನ ಇಟ್ಕೊಳ್ಳಲ್ದೆ ಅದೇ ರೀತಿ ಪೊಸಿಷನ್ ಇಟ್ಕೊಂಡಿದ್ರಿ, 5,000 ಪೊಸಿಷನ್ 25x ಇಟ್ಕೊಂಡಿದ್ರಿ, SL ಇಟ್ಟಿಲ್ಲ ಅಂದ್ರೆ ನಿಮಗೊಂದು ಲಿಕ್ವಿಡೇಷನ್ ನಂಬರ್ ಕೊಡುತ್ತೆ ಅದು. ಎಕ್ಸಾಂಪಲ್ ನೀವೇನೋ 91,300 ಏನೋ ತಗೊಳ್ತೀರಿ. ಓಕೆ, ಅದು ಮಾರ್ಕೆಟ್ ಏನ್ ಹೇಳುತ್ತಪ್ಪ ಅಂದ್ರೆ 5,000 ನೀವು ಪೊಸಿಷನ್ ತಗೊಂಡಿರ್ತಿರಲ್ಲ, ಇಫ್ ಮಾರ್ಕೆಟ್ ಲೂಸಸ್ 4,000, ನೀವು ಏನಾದ್ರೂ 4,000 ಲಾಸ್ ಮಾಡಿದ್ರಿ ಅಂದ್ರೆ ಆಟೋಮೆಟಿಕ್ ಸ್ಕ್ವೇರ್ ಆಫ್ ಇದೇ ಡೆಲ್ಟಾ ಎಕ್ಸ್ಚೇಂಜ್ ಅವ್ರು ಮಾಡ್ತಾರೆ. ನಿಮ್ಮ ಅಕೌಂಟ್ ಅಂತೂ ನೆಗೆಟಿವ್ ಹೋಗೋದಿಲ್ಲ, ರಿಪೀಟ್ ಅಕೌಂಟ್ ನೆಗೆಟಿವ್ ಆಗೋದಿಲ್ಲ, ಬಟ್ ದೇ ವಿಲ್ ಸ್ಕ್ವೇರ್ ಆಫ್ ಆನ್ ಬಿಹಾಫ್ ಆಫ್ ಯು. ಅದಕ್ಕೆ ಅಂತೀವಿ ಲಿಕ್ವಿಡೇಷನ್ ಆಗತ್ತೆ, ಲಿಕ್ವಿಡೇಷನ್ ಅಂತೀವಿ. ಇದು ಈ ವರ್ಡ್ ಇಂಪಾರ್ಟೆಂಟ್ ಇದೆ, ಮುಂದೆ ನಿಮಗೆ ಇದು ಹೀಟ್ ಮ್ಯಾಪ್ ನೋಡುವಾಗ ಹೆಲ್ಪ್ ಆಗುತ್ತೆ, ಒನ್ ಸೈಡ್ ಮೊಮೆಂಟ್ ಬ್ರೇಕ್ಔಟ್ ಆಗುವಾಗೂ ಹೆಲ್ಪ್ ಆಗುತ್ತೆ ಲಿಕ್ವಿಡೇಷನ್ ಅನ್ನೋದು. ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ. ಓಕೆ, SL ಇಡಿಲ್ಲ ಅಂದ್ರೆ 80% ಏನಾದರೂ ನಿಮ್ಮ ಲಾಸ್ ಆಗಿತ್ತಪ್ಪ ಅಂದ್ರೆ ಆಟೋಮೆಟಿಕಲಿ ಈ ಬ್ರೋಕರ್ ಡೆಲ್ಟಾ ಎಕ್ಸ್ಚೇಂಜ್ ಮಾಡ್ತಾರೆ, ನಿಮ್ಮ ಅಕೌಂಟ್ನ ಲಿಕ್ವಿಡೇಟ್ ಮಾಡಿಬಿಡ್ತಾರೆ. ಸೊ ಯು ಲೆಫ್ಟ್ ವಿತ್ ಸಮ್ ಅದರ್ ಅಮೌಂಟ್ ಓನ್ಲಿ, ದಟ್ ಮಚ್ ಓನ್ಲಿ ಉಳಿಯುತ್ತೆ. ಸೊ ಯೂಸ್ ಲೆವರೇಜ್ ಜುಡಿಷಿಯಸ್ಲಿ. ಐ ರಿಪೀಟ್ ದಿಸ್ ವರ್ಡ್, ಜುಡಿಷಿಯಸ್ಲಿ. ಹೇಳೋ ವರ್ಡ್ಸ್ ಜುಡಿಷಿಯಸ್ಲಿ ಅಂತ ಹೇಳ್ತಾ ಇದ್ದೀನಿ, ನೋಡ್ಕೊಳ್ಳಿ. ರ್ಯಾಂಡಮ್ಲಿ ಅಲ್ಲ, ಮಿತವಾಗಿ ಬಳಕೆ ಮಾಡ್ರಿ ಅಂತಾರಲ್ಲ ನೀರನ್ನ, ಹಂಗೆ 25x ತಗೊಂಡಿದ್ರೆ ಅಂದ್ರೆ ಇಫ್ ಯು ಆರ್ ವೆರಿ ಶೋರ್ ಟ್ರೇಲ್ SL ಮೇಂಟೈನ್ ಮಾಡ್ತಾ ಹೋಗ್ರಿ, ಆಟೋಮೆಟಿಕ್ಲಿ ಅದೇನಾಗ್ತದೆ ಲಿಕ್ವಿಡೇಷನ್ ಆ ನಂಬರ್ ಹೆಚ್ಚು ಕಮ್ಮಿ ಆಗುತ್ತೆ. ಲೈಕ್ 91,300 ತಗೊಂಡ್ರೆ ಇನ್ ಕೇಸ್ 90,500 ಬಂದ್ರೆ ಆಟೋಮೆಟಿಕ್ ಲಿಕ್ವಿಡೇಷನ್ ಆಗ್ಬೋದು. ಇಫ್ ಯು ಲೂಸ್ 4,000 rupees ಆಟೋಮೆಟಿಕ್ ಲಿಕ್ವಿಡೇಷನ್ ಆಗುತ್ತೆ. ಇಲ್ಲ ಅಡಿಷನಲ್ ದುಡ್ಡು ಇದ್ರೆ ಆಗಲ್ಲ. ಇಫ್ ಯು ಹ್ಯಾವ್ ಓನ್ಲಿ 5,000 ದೆನ್ ಇಟ್ ವಿಲ್ ಬಿ ಲಿಕ್ವಿಡೇಟೆಡ್. ಆಟೋ ಟಾಪ್ ಅಪ್ ಗೊತ್ತಿರಲಿಲ್ಲ ಅಂದ್ರೆ ಆಮೇಲೆ ಮಾತಾಡ್ತೀನಿ, ಸದ್ಯದ ಬಟ್ಟಿಗೆ ಬೇಡ, ಆಟೋ ಟಾಪ್ ಅಪ್ ಬೇಡ, ಬಟ್ ಇಟ್ ವಿಲ್ ಬಿ ಆಟೋಮೆಟಿಕ್ ಲಿಕ್ವಿಡೇಟೆಡ್. ಸೊ ಲಿಕ್ವಿಡೇಷನ್ ಆಗುವ ಸಾಧ್ಯತೆನ ತೆಗಿಬೇಕಂದ್ರೆ ಲಿವರೇಜ್ನ ಸೆಟ್ ಕಡಿಮೆ ಇಟ್ಕೊಳ್ಳಿ. ಅದೇ ಎಕ್ಸಾಂಪಲ್ 50x ಇಟ್ಕೊಂಡ್ರೆ ಬಹಳ ಬೇಗ ಲಿಕ್ವಿಡೇಷನ್ ಆಗತ್ತೆ, ಬಹಳ ಬೇಗ. 100x ಇಟ್ಕೊಂಡ್ರೆ ಕ್ವಿಕ್, ವೆರಿ ಕ್ವಿಕ್, ಬಿಕಾಸ್ ಆ ರೀತಿ ಎಕ್ಸ್ಪೋಜರ್ ತಗೊಂಡಿರ್ತೀರಿ. ಎಷ್ಟು ಲಿಕ್ವಿಡೇಷನ್ ಲೈಕ್ ಲಿವರೇಜ್ನ ಕಮ್ಮಿ ಮಾಡಿರ್ತೀರಿ ಅಷ್ಟು ನಿಮ್ಮ ಲಿಕ್ವಿಡೇಷನ್ ದೂರ ಹೋಗ್ತದೆ. ಸೊ ಯೂಸ್ ಇಫೆಕ್ಟಿವ್ಲಿ. ಲಾಟ್ ಸೈಜ್ ಕಮ್ಮಿ ಮಾಡ್ಕೊಂಡ್ರೆ ಏನು ಪ್ರಾಬ್ಲಮ್ ಇಲ್ಲ, ಲಾಟ್ ಸೈಜ್ ಕಮ್ಮಿ ಮಾಡ್ಕೊಂಡ್ರೆ, ಬಟ್ ಪ್ರೊವೈಡೆಡ್ ಯು ಆರ್ ಯೂಸಿಂಗ್ ಕಾಮನ್ ಆಗಿ 25x ಅದಕ್ಕಿಂತ ಕೆಳಗಡೆ ಇರೋ ಲಿವರೇಜ್ನ ಯೂಸ್ ಮಾಡ್ತೀರಿ. ಸೊ ಪಾಯಿಂಟ್ ಲಿವರೇಜ್ ಬಗ್ಗೆ ಯಾವ್ದು ಡೌಟ್ ಇಲ್ಲ, ಕರೆಕ್ಟ್? ಹಲೋ, Yes, sir. Yeah, no problem there. So leverage always set to be 25x or below only. Okay, so let me set it to 25. Okay, ಈಗ ಆಲ್ರೆಡಿ ಇದೆ, ನೋ ಪ್ರಾಬ್ಲಮ್. ಓಕೆ, ಬೈಗೂ ಸೆಲ್ಗೂ ಆಲ್ಮೋಸ್ಟ್ ಸೇಮ್ ಇದೆ, ನೋ ಪ್ರಾಬ್ಲಮ್. ಓಕೆ, ಲಿಮಿಟ್ ಆರ್ಡರ್ ಎಂಡ್ ಯಾವಾಗಲೂ ಇಲ್ಲಿ ನೋಡ್ರಿ, ಲಿಮಿಟ್ ಆರ್ಡರ್ ಅಂತದಲ್ಲ, ಲಿಮಿಟ್ ಆರ್ಡರ್ ಕ್ಲಿಕ್ ಮಾರ್ಕೆಟ್ ನೋ ಮಾರ್ಕೆಟ್. ಇದಕ್ಕೆ ರೀಸನ್ ಹೇಳ್ತೀನಿ ನಿಮಗೆ. ಲಿಮಿಟ್ ಆರ್ಡರ್ ಯಾಕೆ? ಲುಕ್, ಯಾವ್ದಾವ್ದೋ ಪ್ರೈಸ್ ನಡೀತದೆ ಸರ್, ಇದು ಟೂ ವೋಲ್ಟೈಲ್, ನನಗೆ ಬೇಕು ಯಾವ ಪ್ರೈಸ್ಗೆ ಆ ಪ್ರೈಸ್ ಇಡೋದು. ಬೆಸ್ಟ್ ಬಿಡ್ ಲೈಕ್ 91,400 ಬಂದ್ರೆ ತಗೋತೀನಿ, ಐ ಆಮ್ ಬಾಯಿಂಗ್ ಇಟ್. ಎಷ್ಟು ಲಾಟ್ ಬೇಕು ನೋಡಿ, ಇಲ್ಲಿ ಕೆಳಗಡೆ 10%, 25%, 60, 50, 75, 100% ಬಂದಿದೆ. ನಿಮ್ಮ ಅಮೌಂಟ್ ಎಷ್ಟಿರ್ತದಲ್ಲ, ಲುಕ್ ಅಮೌಂಟ್ ಒಂದು 5,000 ಅಂತ ತಿಳ್ಕೊಳ್ಳಿ. ಲುಕ್ ಕ್ಯಾಲ್ಕುಲೇಟರ್ ತಗೋತೀವಿ ಒಂದ್ಸಿಗೆ, 5,000 ಇದೆ. 5,000ಕ್ಕೆ ನೀವೇನ್ ಮಾಡಿದ್ರಿ, 25x ಲಿವರೇಜ್ ತಗೊಂಡಿದ್ರಿ ಅಂತ ತಿಳ್ಕೊಡ್ರಿ. ಅಂದ್ರೆ ಇಷ್ಟು ಅಮೌಂಟ್ ಇದೆ, ಇಷ್ಟರ ಬೇಸಿಸ್ ಮೇಲೆ ಎಷ್ಟು ಲಾಟ್ ಬರುತ್ತೆ ಅಂತ ಆಟೋಮ್ಯಾಟಿಕಲಿ 10% ತಗೋತೀರಾ, 1,25,000 ಅಥವಾ 25% ತಗೋತೀರಾ, 100% ತಗೋತೀರಾ ಅನ್ನೋದು ಸೆಟ್ ಆಗುತ್ತೆ. ವಿಲ್ ಸೆಟ್ ಇಟ್, ವಿಲ್ ಶೋ ಯು ನಾವು ಈಗಲೇ ತೋರಿಸ್ತೀವಿ. ಓಕೆ, ಇಲ್ಲ ನನಗೆ ಓನ್ಲಿ 50% ಆಫ್ ವಾಟ್ ಎವರ್ 5,000 ಅಂದ್ರೆ ದಟ್ ವಿಲ್ ಬಿ ಅಲಾಟೆಡ್. ಈಗ ಏನು ಬರೋದಿಲ್ಲ ನಂದು, ಅಥವಾ ದುಡ್ಡೇ ಇಲ್ಲ ಇದ್ರೊಳಗಡೆ, ಅಲ್ಲಿ ಆಡ್ ಮಾಡೋದು ತೋರಿಸ್ಬೇಕಾಗಿದೆ, ದಟ್ಸ್ ವೈ ಐ ಡಿಡ್ ಆಡ್. ಸೊ ಈ ರೀತಿ ಇದೆ, ಇಂಪಾರ್ಟೆಂಟ್. ಓಕೆ, ತಗೊಂಡ್ಮೇಲೆ ಲೈಕ್ ಆಡ್ ಸ್ಟಾಪ್ ಲಾಸ್ ಟಾರ್ಗೆಟ್ ಎರಡು ಇಟ್ಕೋಬಹುದು, ಬೋತ್ ಅಟ್ ದ ಸೇಮ್ ಟೈಮ್ ವಿ ಕ್ಯಾನ್ ಕೀಪ್. ಈಗ ತಗೊಳ್ಳೋಣ, ತೋರಿಸ್ತೀನಿ. ಓಕೆ, ಇದಾದ್ಮೇಲೆ ಅವೈಲೇಬಲ್ ಮಾರ್ಜಿನ್ ಎಲ್ಲ ಕಾಣ್ತಾ ಇರುತ್ತೆ, ಯು ಕ್ಯಾನ್ ಡೂ ಚೆಕ್ ದಟ್. ಆಮೇಲೆ ಇಲ್ಲಿ ಲುಕ್ ಹಿಯರ್ ಅಂಡ್ ಒನ್ ಮೋರ್, ದಟ್ ಇಸ್ ಫೀಸ್ ಪಾಯಿಂಟ್. ಓಕೆ, ಲುಕ್ ಅಟ್ ಹಿಯರ್, ಯುವರ್ ಫೀಸ್ ಫಾರ್ ದ ಸೆಲೆಕ್ಟೆಡ್ ಕಾಂಟ್ರಾಕ್ಟ್ 0.02 ಫಾರ್ ಮೇಕರ್, ಟೇಕರ್ 0.05%. ಲುಕ್ ಅಂದ್ರೆ ಮೇಕರ್ ಅಂದ್ರೆ ಲಿಮಿಟ್ ಆರ್ಡರ್ ಇಡೋರಿಗೆ 0.02% ಇದೆ, ಅದೇ
ಟೇಕರ್ ಅಂದ್ರೆ ಯಾವ ಬೇಕಾದ ಮಾರ್ಕೆಟ್ ಪ್ರೈಸ್ ತಗೊಳ್ತಿರಲ್ಲ ಅವರಿಗೆ ಚಾರ್ಜಸ್ ಜಾಸ್ತಿ ಆಗ್ತದೆ. ಸೊ ದಟ್ ಇಸ್ ವೈ ವಿ ಫಿಕ್ಸ್ ಅವರ್ ಸೆಲ್ಫ್ ಟು 0.02 ಅಂದ್ರೆ ಲಿಮಿಟ್ ಆರ್ಡರ್ ಇಟ್ಕೊಳ್ಳಿ. ಯಾಕೆ ಚಾರ್ಜಸ್ ಕೂಡ ಕಮ್ಮಿ ಮಾಡ್ತೀರಾ ಅದಕ್ಕೋಸ್ಕರ. ಸೊ ಕಂಪಲ್ಸರಿ ಮೇಕ್ ಇಟ್. ಓಕೆ, ಆಮೇಲೆ ಇದನ್ನ ನೋಡಿದ್ರಿ. ಆಮೇಲೆ ಮತ್ತೆ ಒಂದೊಂದು ಕ್ಯಾಲ್ಕುಲೇಟರ್ ಅಂದಿತ್ತಲ್ಲ, ಒಂದ್ ಸೆಕೆಂಡ್ ಎಕ್ಸಾಕ್ಟ್ಲಿ ಒಂದ್ ಸೆಕೆಂಡ್ ಇದು ಮುಗೀತಲ್ಲ, ಫೈನ್. ಓಕೆ 25 ಓಕೆ ಡನ್. ಓಕೆ, change margin mode. Okay, isolated. Once again, this is not to be a total portfolio ತಗೋಣ ಬೇಡ, ಐಸೋಲೇಟೆಡ್ ಇರಲಿ ಇದು. ಕ್ರಾಸ್ ಎಲ್ಲ ಬೇಡ, ಸ್ವಿಚ್ ಟು ಐಸೋಲೇಟೆಡ್ ಮಾರ್ಜಿನ್. ಆಲ್ವೇಸ್ ಸ್ವಿಚ್ ಟು ಮೈ ಐಸೋಲೇಟೆಡ್ ಹೇಳ್ತೀನಿ, ಡೂ ಇಟ್ ಐಸೋಲೇಟೆಡ್. ಓಕೆ, ಕ್ರಾಸ್ ಬೇಡ, ಐಸೋಲೇಟೆಡ್ ಇಟ್ಕೊಳ್ಳಿ. ಇದಕ್ಕೊಂದು ಆನ್ಸರ್ ಕೊಡ್ತೀನಿ. ಆಟೋ ಮಾರ್ಜಿನ್ ಟಾಪ್ ಅಪ್ ಎಲ್ಲ ಬೇಡ ಈಗ ಸದ್ಯದ ಏನು ಇದನ್ನೆಲ್ಲ ಟೈಪ್ ಮಾಡಕ್ ಹೋಗ್ಬಿಟ್ರೆ ನಾನು ಹೇಳ್ತೀನಿ ಯಾವಾಗ ಅಂತೀನಿ. ಸೊ ಐಸೋಲೇಟ್ ಇಟ್ಕೊಳ್ರಿ, ಆಮೇಲೆ ಕೆಳಗಡೆ ಇದೊಂದು ಇಟ್ಕೊಳ್ರಿ, ಫಿನಿಶ್. ಯು ಗಾಟ್ ಎವ್ರಿಥಿಂಗ್ ಹಿಯರ್. ಫೀಸ್ ಬಗ್ಗೆ ಕೂಡ ಬಂದಾಗಿದೆ, ಗೊತ್ತಾಗಿದೆ. ಯು ಕ್ಯಾನ್ ಚೆಕ್ ದ ಕ್ಯಾಲ್ಕುಲೇಟರ್ ಹಿಯರ್. ಓಕೆ, ನಿಮ್ಗೆ ಎಷ್ಟು ಪ್ರಾಫಿಟ್ ಆದ್ರೆ ಏನಾಗುತ್ತೆ ಏನು ಅಂತ ಇಲ್ಲಿ ನೋಡ್ಕೋಬಹುದು ಬಿಫೋರ್ ಯು ಕ್ಯಾನ್ ಸ್ಟಾರ್ಟ್ ಎನಿ ಟ್ರೇಡ್. ಓಕೆ, ಎಕ್ಸಾಂಪಲ್ ನನಗೆ BTC ನಲ್ಲಿ ಟ್ರೇಡ್ ಮಾಡೋದಿದೆ. ಇಫ್ ಐ ಹ್ಯಾವ್ ಅ 100 ಲಾಟ್ ಬೈ, ದಟ್ 0.1 1000 ಅಂದ್ರೆ 1 BTC ಆಗುತ್ತೆ. ನೀವು ತಗೊಳ್ತಾ ಇದ್ರಿ ಜಸ್ಟ್ 10% ಆಫ್ ಇಟ್, 0.1 BTC. ಕೆಲವೊಮ್ಮೆ 0.5 ಅಂದ್ರೆ ಅರ್ಧ ತಗೊಳ್ಳಿಕ್ಕಿದ್ರಿ, ಸಾರಿ 0.5 ಅರ್ಧ ತಗೊಳ್ತಿದ್ರಿ. ಓಕೆ, ಆಮೇಲೆ ಎಂಟ್ರಿ ಪ್ರೈಸ್ ಈ ಸದ್ಯ ಮಟ್ಟಿಗೆ 91,000 ಎಷ್ಟು ನಡೀತಾ ಇದೆ, 500 ನಡೀತಾ ಇದೆ ಅಂತ ತಿಳ್ಕೊಡ್ರಿ. ಓಕೆ, ಸೊ ಎಸ್ಟಿಮೇಟೆಡ್ ಲುಕ್ ಹಿಯರ್. ನೀವು ಈಗ ಸದ್ಯದ ಮಟ್ಟಿಗೆ ಲುಕ್ ಹಿಯರ್ ಏನಾದರೂ ಟ್ರೇಡ್ ತಗೊಂಡ್ರೆ ಲೈಕ್ ಎಷ್ಟು ಯಾವಾಗ ಲಿಕ್ವಿಡೇಷನ್ ಆಗುತ್ತೆ ಅಂತ ತಾನೇ ಹೇಳಲಿಕ್ಕೆ, ದುಡ್ಡು ಹಾಕಿದ್ಮೇಲೆ ಕ್ಲಿಯರ್ ಆಗಿ ತೋರಿಸುತ್ತೆ, ಅದನ್ನು ಕೂಡ ಚೆಕ್ ಮಾಡ್ರಿ. ಪ್ರಾಫಿಟ್ ಅಂಡ್ ಲಾಸ್ ಎಷ್ಟಾಗ್ಬೋದು ಅದನ್ನು ಕೂಡ ಅಡ್ವಾನ್ಸ್ ಆಗಿ ನೋಡ್ಬೋದು. ಲೈಕ್ ಎಕ್ಸಾಂಪಲ್ 500 ಲಾಟ್ ತಗೊಂಡೆ, ಸೊ 91,500 ತಗೊಂಡಿದ್ದೀನಿ. ಸೊ ಯು ವಾಂಟ್ ಟು ಎಕ್ಸಿಟ್ ಅರೌಂಡ್ 91,700 ಅಥವಾ 800 ಅಂತ ತಿಳ್ಕೊಟ್ರೆ, ಸೊ ಯು ಆರ್ ಗೋಯಿಂಗ್ ಟು ಮೇಕ್ ಅಬೌಟ್ ಓಕೆ ಲೈಕ್ $100. 25x ಆದ್ರೆ 1830 USD ಬೇಕು ನಿಮಗೆ. ಅದೇ ನೋಡ್ಕೊಳ್ಳಿ 100x ಮಾಡಿದೆ, ಇಟ್ಸ್ ಗೋಯಿಂಗ್ ಟು ಲೆಸ್. ಓಕೆ, ಅಮೌಂಟ್ ಬೇಕು ಕಮ್ಮಿ ಆಯ್ತು. ಸೊ ಈ ರೀತಿ ಥಿಂಕ್ ಮಾಡ್ಬೋದು. ಸೊ ಇಲ್ಲ ಸರ್ ದುಡ್ಡು ಕಮ್ಮಿ ಇದೆ ಅಂದ್ರೆ ಯು ಕ್ಯಾನ್ ಲಾಟ್ ಸೈಜ್ ಕಮ್ಮಿ ಮಾಡ್ಬೋದು ಅಥವಾ ಲಿವರೇಜ್ ಹೆಚ್ಚು ಕಮ್ಮಿ ಮಾಡ್ಕೋಬಹುದು. ಎಕ್ಸಾಂಪಲ್ 100 ಲಾಟ್ ತಗೋತೀನಿ, ಲುಕ್ ಅಟ್ ದಟ್. 50x ಮಾಡಿದ್ರೆ 183 USD ಇಟ್ ನೀಡ್ಸ್, ಅಂದ್ರೆ 200 ಇಂಟು ಜಸ್ಟ್ 85, 17,000 ಸಾಕು. 25x ಮಾಡ್ಕೊಳ್ಳಿ, ಲೈಕ್ ಇಟ್ ಆಸ್ಕ್ ಲೆಸ್ ಹೈಯರ್ ಮಾರ್ಜಿನ್. ನಾವು ಲುಕ್ $360 ಮಾರ್ಜಿನ್ ಕೂಡ ಹೆಚ್ಚು ಕಮ್ಮಿ ಆಗ್ತದೆ ಅದರ ಬೇಸಿಸ್ ಮೇಲೆ. ಯು ಕ್ಯಾನ್ ಡೂ ಚೆಕ್ ದಟ್ ಒನ್. ಓಕೆ, ಆಮೇಲೆ ಎಷ್ಟು ಪ್ರಾಫಿಟ್ ಆಗುತ್ತೆ ಲಾಸ್ ಆಗುತ್ತೆ ಅದು ಕೂಡ ಹೇಳ್ತಾ ಇದೆ ಮಾರ್ಕೆಟ್, ಡೂ ಚೆಕ್. ಓಕೆ, ಈ ರೀತಿ ಯೂಸ್ ಮಾಡ್ಕೊಂಡು ಇದೆಲ್ಲ ಇಂಟರ್ಫೇಸ್ ಒಂದ್ ಸ್ವಲ್ಪ ರೌಂಡ್ ಅಪ್ ಪಡ್ಕೊಂಬರ್ರಿ, ಆಮೇಲೆ ರಿಯಲಿಸ್ಟ್ ಆಗಿ ವರ್ಕ್ ಆಗ್ಲಿಕ್ಕೆ ಈಸಿ ಆಗ್ತದೆ. ಸೊ ಆಲ್ ದೀಸ್ ಇಂಗ್ ಅಂಡರ್ಸ್ಟ್ಯಾಂಡಿಂಗ್ ಅನ್ಕೋತೀನಿ, ಇದೆಲ್ಲ ಅರ್ಥ ಆಗಿದೆ. ಇದು ಆರ್ಡರ್ ಬುಕ್ ಅದಲ್ಲ, ಇವನ್ನ ಸುಮ್ಮನೆ ನೋಡ್ಕೋತ ಕೂತ್ಕೋದ್ ಬೇಡ. ಐ ಜಸ್ಟ್ ರಿಮೂವ್ ಇಟ್, ಇದನ್ನ ತೆಗೆದಾಕ್ತೀನಿ, ಐ ಡೋಂಟ್ ವಾಂಟ್ ಇದು. ಮತ್ತೆ ಇದು ನೋಡಿ, ಇಲ್ಲಿ ಬಟನ್ ಕ್ಲಿಕ್ ಮಾಡಿದ್ರೆ ಲೈಕ್ ವೆರಿ ರೈಟ್ ಸೈಡ್ ಲೆಫ್ಟ್ ರೈಟ್ ಕಾರ್ನರ್ ಹಾಕಿದ್ರೆ ಎಳ್ಕೋಬಹುದು ಇದನ್ನ. ಲುಕ್, ಬಿಕಾಸ್ ಐ ವಾಂಟ್ ಅ ಚಾರ್ಟ್ ಒನ್ ಬಿಗ್ ಒನ್ ಅಂಡ್ ಪಕ್ಕದಲ್ಲಿ ಇದೊಂದು. ಬೇಕಾದ್ರೆ ಇದನ್ನ ಕೆಳಗೆ ಹೋಗಿರಿ. ಓಕೆ, ಇಫ್ ಯು ಡೋಂಟ್ ವಾಂಟ್ ಯು ಕ್ಯಾನ್ ರಿಮೂವ್ ಅಂಡ್ ಕೀಪ್ ಇಟ್ ಡೌನ್ ಸೈಡ್. ಇದನ್ನು ಕೂಡ ಇಲ್ಲಿ ಪೊಸಿಷನ್ಸ್ ಕಾಣುತ್ತೆ, ಓಪನ್ ಆರ್ಡರ್ಸ್, ಸ್ಟಾಪ್ ಆರ್ಡರ್ಸ್, ಫಿಲ್ಸ್, ಆರ್ಡರ್ ಹಿಸ್ಟ್ರಿ ಎಲ್ಲ ಇಲ್ಲಿ ಬರುತ್ತೆ. ಓಕೆ, ಇಲ್ಲಿ ಯಾವುದೇ ರೀತಿಯ ಡೌಟ್ಸ್ ಇಲ್ಲ, ಕರೆಕ್ಟ್? ನೋ ಡೌಟ್ಸ್ ಹಿಯರ್, ಎವ್ರಿಥಿಂಗ್ ಇಸ್ ಕ್ಲಿಯರ್ ಹಿಯರ್, ಎಲ್ಲ ಕ್ಲಿಯರ್ ಇದೆ. ಓಕೆ, ಹಲೋ, ನೋ, ಇಲ್ಲಿ ಡೌಟ್ಸ್ ಇದೆ ಇಲ್ಲ? ಹೌದಾ? ಅಷ್ಟೇ ಕ್ವಿಕ್ ನಾವು ಒಂದ್ಸರಿ ಚೆಕ್ ಮಾಡ್ಬೇಕು ಸರ್, ಅವಾಗ ಗೊತ್ತಾಗುತ್ತೆ. ಮಾಡಿ ನಾವು ಟ್ರೇಡು ಲೈಕ್ ಇನಿಷಿಯೇಟ್ ಮಾಡೋಣ, ಆವಾಗ ನಿಮಗೂ ಲೈಕ್ ಅಕ್ವೆಂಟ್ ಆಗುತ್ತೆ ಇದು. ಓಕೆ, ಸೊ when you click a profile you will see the trading wallet, okay, available margin, fee, voucher ಎಲ್ಲ ಬರುತ್ತೆ. You can add a funds, you can withdraw, and ಮಜಾ ಏನಂದ್ರೆ withdraw happens in a minutes. ಇಂಡಿಯನ್ ಮಾರ್ಕೆಟ್ ತರ ಅಲ್ಲ. ಮೋಸ್ಟ್ ಆಫ್ ಟೈಮ್ ಯು ಕ್ಯಾನ್, ನೀವು ಒಂದು ಕೆಲಸ ಮಾಡ್ರಿ, ನಂಬಿಕೆ ಎಲ್ಲ ಅನ್ನೋದು $500 ಹಾಕ್ರಿ, $500 ತೆಗೆದು ನೋಡ್ಕೊಡ್ರಿ. ಇಲ್ಲ ಸರ್, ಹಾಕಿ ತೆಗೆದು ನೋಡ್ದೆ. ಯಾ, ನೋಡ್ರಿ, ಡೆಫಿನೆಟ್ಲಿ ಇಟ್ಸ್ ವೆರಿ ಫಾಸ್ಟ್. ಸರ್ ಲೈಕ್ ಹೇಳಿ. ಸರ್ ಇದಕ್ಕೆ ಡೆಮೋ ಅಂತ ಇದೆಯಾ ಸರ್? ಡೆಮೋದ ಮಾಡಿ ಇದೆ ಅದ ಐ ಥಿಂಕ್ ಸ್ವಲ್ಪ ಯಾಕೋ ಡಬ್ಬಾ ಲಿಕ್ವಿಡ್ ಅನ್ಸುತ್ತೆ ಅದು. ಲೈಕ್ ಇಫ್ ಯು ಗೋ ಅಂಡ್ ಸಿ ಒನ್ ಸೆಕೆಂಡ್, ಡೆಮೋನಲ್ಲಿ ಮಾಡಿದ್ರೆ ಆ ಫೀಲ್ ಬರುತ್ತೆ ಇಲ್ಲ ಅಂತ ಅನ್ಕೋತೀನಿ. ಐ ಡಿಂಟ್ ಟ್ರೈ, ಬಟ್ ಆ ಫೀಲ್ ಬರಲ್ಲ ಅನ್ಕೋತೀನಿ. ಐ ಥಿಂಕ್ ಇಲ್ಲೆಲ್ಲೋ ಇದೆ ಅದು ಡೆಮೋ ಅಂತ ಇದೆ. ಯಾ, ಡೆಮೋ ಟ್ರೇಡಿಂಗ್.
I don't feel this will give you any feel like ನೋಡ್ಕೊಂಡು liquidity ಕೂಡ ಅಷ್ಟು ಡಬ್ಬ ಅನ್ಸುತ್ತೆ. I don't feel it. It's good. ಟ್ರೈ ಮಾಡ್ರಿ ಬಟ್ ಇಟ್ಸ್ ನಾಟ್ ಗುಡ್. ಸೊ ಚಾರ್ಟ್ ಕೂಡ ಡಬ್ಬಾನು ಕಾಣುತ್ತೆ, ಹೋಗಿ ಚೆಕ್ ಮಾಡಿ ನೋಡ್ರಿ, ಉಪಯೋಗ ಇಲ್ಲ. ಡೋಂಟ್ ಡೂ. ಓಕೆ, ದುಡ್ಡು ಹಾಕಿ ಗಳಿಸ್ತಾ ಇದ್ರೆ ದಟ್ ಎಮೋಷನ್ ಇಸ್ ಸಮಥಿಂಗ್ ಡಿಫ್ರೆಂಟ್. ಐ ಸೈ ರಿಪೀಟ್ ಹಿಯರ್, ಬಿಕಾಸ್ ಈಗ ಯಾವುದೇ ಮಾರ್ಕೆಟ್ ಅಲ್ಲಿ, ಇಂಡಿಯನ್ ಮಾರ್ಕೆಟ್ ಅಲ್ಲಿ ಕೂಡ ನೀವು ಡೆಮೋ ಮಾಡ್ಕೊಂಡು ಕೂತ್ಕೊಂಡ್ರೆ ಎಷ್ಟು ದಿನ ಮಾಡ್ಬೋದು? ಲಾಜಿಕಲ್ ಥಿಂಕ್ ಮಾಡ್ರಿ, ಯು ವಿಲ್ ನಾಟ್ ಗೆಟ್ ಎನಿ ಎಮೋಷನ್ಸ್. ಓಕೆ, ದೊಡ್ಡ ಟ್ರೇಡ್ ಮಾಡೋದು ಬದಲು ಸಣ್ಣ ಟ್ರೇಡ್ ಮಾಡೋಣ, ಎಮೋಷನಲಿ ಕನೆಕ್ಟ್ ಆಗಿರ್ತೀರಿ, ಬಿಕಾಸ್ ನಿಮ್ ದುಡ್ಡು ಆ ಟ್ರೇಡ್ ಆಗ್ತಾ ಇರ್ತದೆ. ಟೇಕ್ ಅ ಟ್ರೇಡ್ ಆನ್ ಡೆಮೋ, ನಾಟ್ ಅ ಡೆಮೋ, ಬಟ್ ಪುಟ್ ಅಮೌಂಟ್ 5,000 ಏನು ದೊಡ್ಡದಾಗಲ್ಲ, ಬಟ್ ವಿ ಕ್ಯಾನ್ ಹೋಲ್ಡ್ ಅವರ್ ಎಮೋಷನ್ಸ್. ಅದು ಕೂಡ ಸಿಕ್ಕರೆ ಪೊಸಿಷನ್ ತಗೊಳ್ಳೋದು, ರ್ಯಾಂಡಮ್ಲಿ ಅಲ್ಲ, ಸಿಕ್ಕರೆ ಪೊಸಿಷನ್ ತಗೊಳ್ಳೋದು. ಇಲ್ಲ ಆಪ್ಷನ್ಸ್ ಅಲ್ಲಿ ದೂರದ ಸ್ಟ್ರಾಂಗಲ್ ಅಂತೂ ಮಾಡ್ಲಿಕ್ಕೆ ಕಲ್ಸ್ಕೊಟ್ಟಿದ್ದೀನಿ, ಸ್ಟ್ರಾಂಗಲ್ ಮಾಡಿ, ಅಡ್ಜಸ್ಟ್ ಮಾಡಿ. ಸರ್ ಸ್ಟ್ರಾಂಗಲ್ ಅಲ್ಲಿ ಈಗ ಇದ್ರಲ್ಲಿ BTS ಅಲ್ಲಿ ಒಂದು ಡೌಟ್. ಫಾರ್ ಎಕ್ಸಾಂಪಲ್ ಈಗ ಸ್ಟ್ರಾಂಗಲ್ ಮಾಡ್ಬೇಕು ಅಂತ ಇದೆ, ಒಂದಿದೆ ಅದರಲ್ಲಿ, ಅದು ತಗೊಂಡ್ ತಕ್ಷಣ ಎಟ್ ದ ಮನಿಯಲ್ಲಿ ತಗೊಂಡ್ ಆಮೇಲೆ ಔಟ್ ಆಫ್ ದ ಮನಿ ಸ್ಟ್ರೈಕ್ ಪ್ರೈಸ್ ತಗೊಳ್ಳೋದಾ ಸರ್ ಅದರಲ್ಲಿ? ನೀವು ಸ್ಟ್ರಾಂಗಲ್ ಮಾಡ್ಬೇಕಾದ್ರೆ ನೀವು ಸ್ಟ್ರಾಟಜಿ ಹೇಳ್ತಾ ಇಲ್ಲ, ರೈಟ್? ಸ್ಟ್ರಾಟಜಿ, ಎಸ್ ಸರ್. ಸ್ಟ್ರಾಟಜಿ ಈಗ ಸದ್ಯ ಹೇಳಿಕೊಟ್ಟೆ. ಅದೇ ಎಟ್ ದ ಮನಿ ಅವಾಗ ನೀವು ಲಿಮಿಟ್ ಆರ್ಡರ್ ಇಡಬೇಕು ಅಂತ ಹೇಳಿದ್ರಲ್ಲ ಸರ್, ಆರ್ಡರ್ ಅಪ್ಲೈ ಆಗುತ್ತಾ? ಆರ್ಡರ್ ಹ್ಮ್ ಇಫ್ ಯು ಹ್ಯಾವ್ ಅಮೌಂಟ್, ನೋ ಪ್ರಾಬ್ಲಮ್ ಮೇಡಮ್, ಫಸ್ಟ್ ಯು ಬೈ ಮಾಡಿ ಆಮೇಲೆ ಸೆಲ್ ಮಾಡ್ರಿ. ಸೆಲ್ ಮಾಡಿದ್ರೆ ಆಬ್ವಿಯಸ್ಲಿ ಎಲ್ಲಿ ಬೇಕಾದ್ರೂ ಜಾಸ್ತಿನೇ ಕೇಳುತ್ತೆ, ಬಟ್ ಯು ಹ್ಯಾವ್ ಅ ಲಿವರೇಜ್ ಹಿಯರ್. 100x ಲಿವರೇಜ್ ಕೊಡ್ತಾನೆ. ಐ ಥಿಂಕ್ ದಟ್ ಕೈಂಡ್ ಆಫ್ ಪ್ರಾಬ್ಲಮ್ ವಿಲ್ ನಾಟ್ ಕಮ್. ಲೆಟ್ಸ್ ಟ್ರೈ, ಲುಕ್ ಅಟ್ ಹಿಯರ್, ಲೆಟ್ಸ್ ಟ್ರೈ. ಸೊ ನಿಮ್ಗೆ ಅನಿಸುತ್ತೆ ಮಾರ್ಕೆಟ್ 89,000 ಹತ್ರ ಬರೋದೇ ಇಲ್ಲ. ಓಕೆ, ಲೆಟ್ ಮೀ ಗೋ ಅಂಡ್ 89,000 ಇಸ್ ಶಾರ್ಟೆಡ್. ಓಕೆ, ಅಂಡ್ ಮೇಲೆಗಡೆ 93,000ಗಂತೂ ಬರಲ್ಲ ಅಂತ ಇಕ್ಕಟ್ಟು. 93,000 ವಿಲ್ ಗೋ ಅಂಡ್ ಸೆಲ್ ಇಟ್. ಓಕೆ ಓಕೆ, ಸೊ ಬೋತ್ ವಿಲ್ ಲಿಮಿಟ್ ಆರ್ಡರ್ ಇಡೋಣ. ಓಕೆ, ಆಮೇಲೆ ನಿಮ್ ಹತ್ರ ದುಡ್ಡು ಎಷ್ಟಿದೆ ಅನ್ನೋದು ಬೇಸ್ ಮೇಲೆ ಥಿಂಕ್ ಮಾಡೋಣ. ಲುಕ್, ನನ್ನ ಹತ್ರ ದುಡ್ಡು ಕಮ್ಮಿ ಇದೆ, ಸೊ BTC ಬೇಡ, ಲಾಟ್ ಅಲ್ಲಿ ಇಡೋಣ, ಲಾಟ್ಸ್. ಓಕೆ, ಸೊ ನನ್ನ ಹತ್ರ ದುಡ್ಡು ಕಮ್ಮಿ ಇದೆ, 10 ಲಾಟ್ ತಗೊಂಡ್ರೆ ನನಗೆ ಎಷ್ಟಾಗತ್ತೆ? ಲುಕ್, 10 ಲಾಟ್, $10 ಬೇಕು ನಿಮಗೆ ಸೆಲ್ ಮಾಡ್ಲಿಕ್ಕೆ. ಲೆಟ್ ಮೀ ಒನ್ಸ್ ಅಗೇನ್ ಪ್ರೈಸ್ ಇಡೋಣ. ಪ್ರೈಸ್ ಹಾಕಿದ್ರೆ ಚೇಂಜ್ ಆಗುತ್ತೆ ಅನ್ಕೋತೀನಿ. ಸಿಕ್ಕಿದ ಪ್ರೈಸ್ಗೆ ಒನ್ಸ್ ಅಗೇನ್ ಸಿಕ್ಕಿದ ಪ್ರೈಸ್ ಅಲ್ಲಿ ಹುಡ್ಲಿಕ್ಕಿದ್ದೀನಿ. ಓಕೆ, ಲುಕ್, ಓಕೆ, $10 ಬೇಕಾಯ್ತು ನನಗೆ. ಎಷ್ಟು ಗಳಿಸ್ತೀರಿ ಫ್ರಮ್ ದಿಸ್ ಒನ್? ಜಸ್ಟ್ ಚೆಕ್. ಯು ಆರ್ ಅರ್ನಿಂಗ್ ಅಬೌಟ್ ದಿಸ್ ಮಚ್, ಆಲ್ಮೋಸ್ಟ್ 60% ಆಗುತ್ತೆ ಅನ್ಕೋತೀನಿ ನಾನು. 60%, ಯಪ್, ಬಿಕಾಸ್ ಮ್ಯಾಕ್ಸ್ ಪ್ರಾಬ್ಲಿ $6. ಸರಿ, ಓಕೆ, ವೈ ಕಾಂಟ್ ಯು ಟ್ರೈ? ದೂರದ್ದು ಟ್ರೈ ಮಾಡ್ರಿ, ಮುಂಚೆ ಎಕ್ಸ್ಪರ್ಟ್ ಆಗ್ರಿ, ಕಮ್. ಈಗ ಅದೇ 100 ಲಾಟ್ ಮಾಡಿದ್ರೆ ಡೆಫಿನೆಟ್ಲಿ ಆಸ್ಕ್ ಅಬೌಟ್ $90. 90 ಅಂದ್ರೆ 7,500 ಅಂತ ಕೊಡ್ರಿ. ಸೊ ಇಫ್ ಇಟ್ ಈಸ್ ಇನ್ ದ ಮಿಡಲ್, ದೆನ್ ಆಬ್ವಿಯಸ್ಲಿ ಯು ವಿಲ್ ಅರ್ನ್ ಅಬೌಟ್ ದಿಸ್ ಮಚ್, 60. ಬಟ್ ಪ್ರಾಡಕ್ಟ್ ಇನ್ನೂ ದೂರ ಹೋಗ್ರಿ ಅಂತೀನಿ ನಾನು. ರಿಸ್ಕ್ ತಗೊಳ್ಳೋದು ಬೇಡ, ಇನ್ನೂ ದೂರ ಹೋಗ್ರಿ. ಸರ್ ಅಂದ್ರೆ ಇದು ಡೈಲಿ ಎಕ್ಸ್ಪೈರಿ ಇರುತ್ತೆ, ಡೈಲಿ ದೇ ಹಾಕಿ ಮಾಡೋದಾ? ಬಟ್ ಡೈಲಿ ನಿಮ್ ಇಷ್ಟ ಅದು ಮಾಡೋದು, ಹೆಂಗ್ ಮಾಡೋದು ನಿಮ್ ಇಷ್ಟ. ಸ್ಟ್ರಾಂಗಲ್ ಮಾಡ್ಕೊಳ್ಳಿ, ದಿನ ಆಪ್ಷನ್ಸ್ ಅಲ್ಲಿ ಮಾಡ್ಕೊಳ್ಳಿ, ಬಟ್ ಅಂಡರ್ಸ್ಟ್ಯಾಂಡಿಂಗ್ ಸಿಕ್ಕಾಪಟ್ಟೆ ಮೊಮೆಂಟಮ್ ಆದ ಮೇಲೆ ಮಾಡ್ಕೊಳ್ರಿ. ಐ ರಿಪೀಟ್ ದಿಸ್, ಯಾಕಪ್ಪ ಅಂದ್ರೆ ಕೆಲವೊಮ್ಮೆ ಸ್ಪೆಷಲಿ ನಾನು ಎಲ್ರಿಗೂ ಹೇಳೋದಂತ ಅಂದ್ರೆ ಟೈಮಿಂಗ್ ಇದೆ. ಟೈಮಿಂಗ್ ಈ ಟೈಮ್ ಅದಲ್ಲ, ಲೈಕ್ ಎಕ್ಸಾಂಪಲ್ 7 ದಿಂದ 9:30 ಒಳಗೆ ಮೊಮೆಂಟಮ್ ಆಗಿ ಹೋಗ್ತಾ ಇಲ್ಲ, ಸ್ಪೆಷಲಿ ನ್ಯೂಯಾರ್ಕ್ ಅಂಡ್ ಲಂಡನ್ ಸೆಷನ್. ಆ ಸೆಷನ್ ಹೋದ್ಮೇಲೆ ಸ್ವಲ್ಪ ಮಾರ್ಕೆಟ್ ಡಲ್ ಇರ್ತದೆ ಒಂದ್ಸಲ. ಅಲ್ಲಿಂದ ಮತ್ತೆ 12 ಗಂಟೆ ಲೈಕ್ ಟಿಲ್ ಮಾರ್ನಿಂಗ್ ಯು ಹ್ಯಾವ್ ಟು ಜಸ್ಟ್ ಚೆಕ್ ಯುವರ್ ಸೆಲ್ಫ್ ವೆದರ್ ಯೂಶಲಿ 3 ಗಂಟೆಗೆ ಒಂದು ಮೊಮೆಂಟಮ್ ಬರುತ್ತೆ. ಬಹಳ ರೇರ್ ಆಗಿ ಬರುತ್ತೆ, ಬಟ್ ಬರುತ್ತೆ. ಔಟ್ ಆಫ್ 100% 10% ವಿಲ್ ಕಮ್. 3 ಗಂಟೆಗೆ ಬರುತ್ತೆ. ನಾನು ನೋಡಿದ್ದೀನಿ ಮೋಸ್ಟ್ ಆಫ್ ಟೈಮ್. ಇವನ್ ನಿನ್ನೆ ತೊಗೊಂಡಿದ್ದ ಪೊಸಿಷನ್ ಕ್ರಿಪ್ಟೋ ಇವತ್ತು ಮುಗೀತದು. BTC ದಟ್ ಇಸ್ ಇಥೇರಿಯಂ ಮುಂಜಾನೆ ಮುಗೀತು, ಅದು ಮಧ್ಯಾಹ್ನ, ಬಹಳ ಟೈಮ್ ತಗೊಂಡ. ಬಟ್ ಹಿಂಗೆ ತಗೊಳ್ತವೆ, ಅಷ್ಟರೊಳಗೆ ಟೈಮು ಸಿಗ್ತದೆ ನಿಮಗೆ ಅಡ್ಜಸ್ಟ್ ಮಾಡಲಿಕ್ಕೆ, ಲೈಕ್ ಶಿಫ್ಟಿಂಗ್ ಮಾಡ್ಲಿಕ್ಕೆ ಕೂಡ ಟೈಮ್ ಸಿಗುತ್ತೆ. ಇನ್ ದ ಬಿಗಿನಿಂಗ್ ಗೋ ಫಾರ್ ದ ವೆರಿ ಡೀಪ್ ಡೆಲ್ಟಾಸ್, ಲೈಕ್ ಹೊರಗಡೆ ಲೈಕ್ 0.10 ಡೆಲ್ಟಾ, 0.2 ಡೆಲ್ಟಾ ಕಡೆ ಹೋಗಿ ಸೆಲ್ ಮಾಡಿ ದುಡ್ಡು ಬರುತ್ತೆ ಅನ್ನೋದು ಖಾತರಿ ಮಾಡ್ಕೊಳ್ರಿ. ದೆನ್ ಯು ಕ್ಯಾನ್ ಸ್ಟಾರ್ಟ್ ಅಪ್ ವಿತ್ ಯುವರ್ ಮಿಡಲ್ ಒನ್. ಸ್ಟಾರ್ಡಲ್ ಎಲ್ಲ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಅಲ್ಲಿ. ಯೂಶಲಿ ಸ್ಯಾಟರ್ಡೆ ಸಂಡೇ ಮಾಡ್ಕೊಳ್ಳಿ ಸ್ಟಾರ್ಡಲ್, ಬಟ್ ಡೋಂಟ್ ಪುಟ್ ಲೈಕ್ ಇವಾಗ ನೀವು ಎಂಟ್ರಿ ಆಗ್ತಾ ಇರೋದು ಕ್ರಿಪ್ಟೋ ಮಾರ್ಕೆಟ್ ಅಂದ್ರೆ ಯು ಆರ್ ಗೋಯಿಂಗ್ ಟು ಟ್ರೈ ಆಲ್ ಗ್ಲೋಬಲ್ ಇಂಡೆಕ್ಸ್. ಓಕೆ, ಗ್ಲೋಬಲ್ ನ್ಯೂಸ್ಗಳನ್ನ ಫಾಲೋ ಮಾಡ್ತೀರಿ ಕಂಪಲ್ಸರಿ. FOMC ಮೀಟಿಂಗ್ ಬರ್ತಾ ಇದೆ, ಅಥವಾ ಏನಾದ್ರು ರೆಗ್ಯುಲೇಷನ್ಸ್ ನ್ಯೂಸ್ ಬರ್ತಾ ಇದೆ ಕ್ರಿಪ್ಟೋ ಮಾರ್ಕೆಟ್ ಮೇಲೆ.
ಸ್ಪೆಷಲಿ ಇಂಡಿಯಾದವ್ರದ್ದು ಬಗ್ಗೆ ತಲೆ ಕೆಡ್ಸ್ಕೊಬೇಡ್ರಿ, ಇನ್ನು ಇಂಡಿಯಾ ಮೆಚೂರ್ಡ್ ಆಗಿಲ್ಲ ಫಾರ್ ಎನಿ ರೆಗ್ಯುಲೇಷನ್ ಇಶ್ಯೂಸ್ ಅಂತ ಹೇಳಿ. ಬಟ್ US ದವ್ರದ್ದು, US ದವ್ರದ್ದು, ಚೈನೀಸ್ ದವ್ರದ್ದು ಲೈಕ್ ವೇಲ್ ಪಾಯಿಂಟ್ಸ್ಗಳು ವೇಲ್ ಪಾಯಿಂಟ್ಸ್ಗಳನ್ನ ಡಿಸ್ಕಷನ್ ಮಾಡ್ತೀನಿ, ನಾನೇ ಹೇಳ್ತೀನಿ ವೇಲ್ ಅಂದ್ರೆ ಏನು, ಅವ್ರ ಮೊಮೆಂಟಮ್ಸ್ ಎಲ್ಲಿ ನೋಡ್ತೀರಿ, ಹೆಂಗೆ ಏನ್ ಥಿಂಕ್ ಮಾಡ್ತೀರಿ, ಕಬಾಲ್ಸನ್ನ ಹೆಂಗ್ ವರ್ಕೌಟ್ ಆಗತ್ತೆ, ವೆದರ್ ರಿಯಲಿ ಹೀಟ್ ಮ್ಯಾಪ್ ಅಲ್ಲಿ ಆಕ್ಟಿವಿಟಿ ನಡೀತಾ ಇದೆಯಾ, ಹೆಂಗೆ ಮೋಸ್ಟ್ ಆಫ್ ನೋಡ್ಕೊಳ್ಳಿ. ನಾನು ಕೆಲವೊಂದು ನ್ಯೂಸ್ ತೋರಿಸ್ತೀನಿ, ರೆಡಿ ಫಾರ್ XRP ಟು ರ್ಯಾಲಿ ಫಾರ್ ಬಿಗ್ಗೆಸ್ಟ್ ರ್ಯಾಲಿ ಇನ್ ದ ಹಿಸ್ಟ್ರಿ ಆಫ್ ಅಂತ ಏನೇನೋ ಬಂದಿತ್ತು ನ್ಯೂಸ್. ಅದು ಅವಾಗ $3.5 ಇತ್ತು. $3.5 ಇತ್ತು. ನಾನು ಅನ್ಕೊಂಡೆ ಇದು $23 ಹೋಗ್ತದೆ ಅಂತೇಳಿ, ಕಿತ್ಕೊಂಡು ಕೆಳಗಡೆ ಬಂದೆ. ನೀವು 2.5 ಚಿಲ್ಲರೆ ನಡೀತಾ ಇದೆ ಈಗ. ಬಿಗ್ಗೆಸ್ಟ್ ರ್ಯಾಲಿ ಇನ್ ದ ಹಿಸ್ಟ್ರಿ. ಲುಕ್, ಒಬ್ರು ಇವನ್ ನ್ಯೂಸ್ ಕೂಡ ಹಾಕಿದ್ರು ಕ್ರಿಪ್ಟೋ ಅಲ್ಲಿ. ಓಕೆ, ವಾಟ್ಸ್ ಕುಕಿಂಗ್, ದಟ್ ಇಸ್ Solana is about to reach $10,000 ಅಂತೇಳಿ. ಇನ್ನೂ ಅದು $140 ಇದೆ, $10,000 ಲೆಕ್ಕ ಹಾಕಿದ್ದಾರೆ. ಸೊ ಇಂಪ್ರಾಕ್ಟಿಕಲ್ ಪಾಯಿಂಟ್ಗಳನ್ನ ಹಾಕ್ತಾರೆ ಟು ಶೋ ದ ಲೈಕ್ ಇಲ್ ಮೈಂಡ್ ಸೆಟ್ ಹಿಯರ್. ಸ್ಪೆಷಲಿ ಇಲ್ಲಿ ಯಾವುದೇ ರೀತಿ ಲೈಕ್ ಒಪಿನಿಯನ್ಗಳನ್ನ ನೋಡೋಂಗಿಲ್ಲ. ರಿಪೀಟ್, ಒಪಿನಿಯನ್ಗಳು ಕಂಪ್ಲೀಟ್ಲಿ ಫೇಕ್ ಇರ್ತಾವ. ಓಕೆ, ಇಟ್ಸ್ ಜಸ್ಟ್ ಅ ಬ್ಲಾಗಿಂಗ್ ಥಿಂಗ್. ಲೈಕ್ ಎಲ್ಲರೂ ಏನ್ ಮಾಡ್ತಾರೆ, ತಮ್ಮ ಬ್ಲಾಗ್ ಅಲ್ಲಿ ಬರ್ಕೊಂಡು ಕೂತ್ಕೊಳ್ತಾರೆ, ಲೈಕ್ ದಿಸ್ ವಿಲ್ ಪಂಪ್ ಟು ದಿಸ್ ಮಚ್, ದಿಸ್ ವಿಲ್ ಪಂಪ್ ಟು ದಿಸ್ ಮಚ್ ಅಂತೇಳಿ. ಇಲ್ಲಿ ನಿಜ ಅನ್ನೋ ಪಾಯಿಂಟ್ಗಳು ಆಲ್ಮೋಸ್ಟ್ ಓಕೆ ಕಡಿಮೆನೆ. ಯು ಹ್ಯಾವ್ ಟು ಫಾಲೋ ಆಕ್ಚುಯಲ್ ಸಿಸ್ಟಮ್. ನ್ಯೂಸ್ಗಳಿವೆ, ಕೆಲವೊಂದು ಇಂಪಾರ್ಟೆಂಟ್ ಚಾನೆಲ್ಗಳು ಹೇಳ್ಕೊಡ್ತೀನಿ, ಪ್ಲೀಸ್ ಮ್ಯೂಟ್. ಓಕೆ, ಇಂಪಾರ್ಟೆಂಟ್ ನ್ಯೂಸ್ಗಳು ನಾನೇ ಕೊಡ್ತೀನಿ. ಓಕೆ, ಅವನ್ನ ನೀವು ನೋಡುವಂದ್ರೆ. ಆಮೇಲೆ ಲೈಕ್ US ಮಾರ್ಕೆಟ್ ನ್ಯೂಸ್ಗಳು ನೋಡುವಂದ್ರೆ, ಚೈನೀಸ್ ಮಾರ್ಕೆಟ್ ನ್ಯೂಸ್ ನೋಡುವಂದ್ರೆ. ಸೊ ಸ್ಪೆಷಲ್ ಬ್ಲಾಗ್ಸ್ಗಳನ್ನ ಹೇಳ್ಕೊಡ್ತೀನಿ, ಅವನ್ನ ನೋಡಿದ್ರೆ ಸಾಕು. ಸುಮ್ಮನೆ ಇಲ್ಲಿ ಒದ್ದಾಡೋ ಕೆಲಸ ಮಾಡ್ಲಿಕ್ಕೆ ಕೊಡ್ರೆ. ಅದರ್ ದನ್ ದಿಸ್ ಒನ್ ಯಾವುದೂ ಏನಿಲ್ಲ ಅಂದ್ರೆ ಡೂ ದ ಸ್ಟ್ರಾಟಜಿ ಅಂಡ್ ಲೀವ್ ಇಟ್. ಮೇಕ್ ಸಿಸ್ಟಮ್ಯಾಟಿಕ್ ವರ್ಕ್. ಇಫ್ ಯು ಡೂ ಇಟ್ ಕನ್ಸಿಸ್ಟೆಂಟ್ಲಿ, ಡೆಫಿನೆಟ್ಲಿ ಐ ಪರ್ಸನಲಿ ಸಿ ನಿಮಗೆ ಟ್ರೈ ಮಾಡ್ಲಿಕ್ಕೆ ಇನ್ ದ ಬಿಗಿನಿಂಗ್ 5,000 ಆಗ್ತಿದ್ರೆ ಅಂತ ತಿಳ್ಕೊಡ್ರಿ. ಈಗ 10,000 ಹಾಕಿರ್ಬೋದು. ಈ ಸ್ಟ್ರಾಟಜಿ ಮಾಡ್ಲಿಕ್ಕೆ 10,000 ಆಗ್ತೀರ ಅಂತ ತಿಳ್ಕೊಡ್ರಿ. ಹೌ ಮಚ್ ಯು ಅರ್ನಿಂಗ್ ಅಬೌಟ್ $60. ನಾನು ನಿಮ್ಗೆ $60 ಟ್ರೈ ಮಾಡಿ ಅಂತ ಹೇಳ್ತಾ ಇಲ್ಲ, $20 ಟ್ರೈ ಮಾಡ್ರಿ. ಐ ರಿಪೀಟ್ ಹಿಯರ್, $20 ಟ್ರೈ ಮಾಡ್ರಿ. ಬಿಕಾಸ್ ಹೌ ಮಚ್ ಯು ಗೋನ್ ಟು ಪುಟ್ ಹಿಯರ್ ಅಮೌಂಟ್. ಸೊ $91 ಆಗ್ತೀರಿ, 20 ಸಾಕು, 20 ಸಾಕು, 10 ಅದು ಸಾಕು. ದಿನಕ್ಕೆ $10ರಿಂದ $20. ಇಲ್ಲೂ ಕೂಡ ನಾವು ಹುಚ್ಚರ್ತನ ಟ್ರೈನ್ ಮಾಡಲ್ಲ. ರಿಪೀಟ್ ಹಿಯರ್, ಇಲ್ಲೂ ಕೂಡ ಲಾಜಿಕಲ್. ದುಡ್ಡು ಆಯ್ತಾ, ಇಫ್ ಯು ಗಾಟ್ ಅ ಕ್ರೆಡಿಟ್, ಜಸ್ಟ್ ಬೈ ದ ಹೆಜ್ಜಸ್, ಬೈ ದ ಹೆಜ್ಜಸ್. ಇಲ್ಲೂ ಹಂಗೆ ಮಾಡ್ತೀರಿ. ಅಂಡ್ ಇಲ್ಲಿ ಬಹಳ ಮಜಾ ಏನಪ್ಪಾ ಅಂದ್ರೆ, ವಿಲ್ ಗೆಟ್ ಲೈಕ್ ಈಗ ಮಾಡ್ಲಿಕ್ಕೆ ಆಗಲ್ಲ ಅಂತ ತಿಳ್ಕೊಟ್ರೆ, ಮುಂಜಾನೆ 10 ಗಂಟೆಗೆ ಮಾಡ್ರಿ. ಮುಂಜಾನೆ 10 ಗಂಟೆಗೆ ಯೂಶುವಲಿ ಲೈಕ್ ದಟ್ ಡಿಕೆ ವಿಲ್ ಬಿ ವೆರಿ ಫಾಸ್ಟರ್ ಆಪ್ಷನ್ಸ್ ಅಲ್ಲಿ. ಇಲ್ಲಿ ಮುಂಜಾನೆ 10 ಗಂಟೆಗೆ ಮಾಡೋದು, ಇಲ್ಲ 12 ಗಂಟೆ ಆದ್ಮೇಲೆ ಮಾಡ್ಕೊಳ್ರಿ. 4:04 ಬರೋವರೆಗೂ ನಿಮ್ಗೆ ಏನಾಗಿರ್ತದೆ ಎಲ್ಲ ಡಿಕೆ ಆಗಿ ಹೋಗಿರ್ತದೆ. ಆಲ್ಮೋಸ್ಟ್ 5:15 ಆಗೋವರೆಗೂ ಜೀರೋನ ಆಗಿರ್ತದೆ. ಸರ್ ಎವ್ರಿ ಡೇ ಸೇಮ್ ಟೈಮಿಂಗ್ ಅಲ್ಲ ಸರ್? 10 ಟೈಮ್ ಓನ್ಲಿ ಫ್ರೈಡೆ, ಸ್ಯಾಟರ್ಡೆ, ಸಂಡೇ ಯಾವಾಗಲೂ 5:30ನೇ. ಸಂಜೆ 5:00 ಕ್ಲೋಸ್. ಇಲ್ಲಿ ಟೈಮ್ ಹಾಕಿದೆ ನೋಡಿ, 21 ಅವರ್ಸ್ ಇದೆ ಈಗ. ಓಕೆ, ಟೈಮ್ ಟು ಎಕ್ಸ್ಪೈರ್ 21 ಅವರ್ಸ್. ಇದು 20 FOMC ಹಾಕಿದ್ರೆ ಇನ್ನೂ ನ್ಯೂಸ್ ಇದೆ. ಫೆಡರಲ್ ಓಪನ್ ಮಾರ್ಕೆಟ್ ಕಮಿಟಿ ಮೀಟಿಂಗ್ ನಡೀತಾ ಇದೆ, 12ವರೆಗೆ ಇದೆ. ಇದೇನಾದ್ರೂ ಮಾಡ್ಬೋದು. ಅಂಥದ್ದಿದ್ದಾಗ ಆಪ್ಷನ್ ಟಚ್ ಮಾಡಲ್ಲ, ಸೆಲ್ಲಿಂಗ್ ಒಳಗೂ ಏನು ಮಾಡಲ್ಲ. ಸೊ ಅಲ್ಲಿ 12ವರೆ ಮುಗಿದ್ಮೇಲೆ ರಾತ್ರಿ ನಾವು ಮಲ್ಕೊಂಡಿರ್ತೀವಿ. ಇಫ್ ಇಟ್ ಇಸ್ ಪಾಸಿಬಲ್, ಜಸ್ಟ್ ಅದಕ್ಕೆ ಮೋಸ್ಟ್ ಆಫ್ ನಾನು ನೋಡಿದ್ರಿ, ಒಮ್ಮೆ ಮುಂಜಾನೆ ತಗೊಳ್ಳಲ್ಲ, ಐ ಆಮ್ ವಾಚಿಂಗ್ ದ US ಮಾರ್ಕೆಟ್ ನೋಡ್ತಿಲ್ಲ, ಇವೆಲ್ಲ ಇರ್ತವೆ, ಅವ್ನು ನೋಡ್ತಾ ಕುತ್ಕೊಂಡಿರ್ತೀವಿ. ಟು ಪೊಸಿಷನ್ ಅಂಡ್ ಜಸ್ಟ್ ಲೀವ್ ವಿತ್ ಸ್ಟಾಪ್ ಲಾಸ್ ಲೈಕ್ ದಿಸ್ ಒನ್. ಎನಿವೇ, ಸೊ ಇದೊಂದಿದೆ, ನ್ಯೂಸ್ ಇದೆ, ಇನ್ಫ್ಲೇಷನ್ ರಿಸ್ಕ್ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದಾರೆ. ಡೆಫಿನೆಟ್ಲಿ ಇಟ್ ವಿಲ್ ಅಫೆಕ್ಟ್ ಇಂಡಿಯನ್ ಮಾರ್ಕೆಟ್ ಆಲ್ಸೋ. ಆಲ್ರೆಡಿ US ಗ್ಲೋಬಲ್ ಸೆಂಟಿಮೆಂಟ್ಸ್ ನೆಗೆಟಿವ್ ಇದ್ರು ಕೂಡ ಇವತ್ತು ಇಂಡಿಯನ್ ಮಾರ್ಕೆಟ್ ಪಾಸಿಟಿವ್ ಆಗಿದ್ದು ನೋಡಿದ್ರೆ, ಪಾಸಿಬಿಲಿಟಿ ಆಫ್ ಬುಲಿಶ್ ಕಂಟಿನ್ಯೂಸ್ ಇಸ್ ಹೈಯೆಸ್ಟ್ ಪಾಸಿಬಲ್. ಓಕೆ, ಸೊ ಮಾರ್ಜಿನ್ ಎಷ್ಟು ಬೇಕು ಅಂತ ನೋಡಿದ್ರಿ. ಸೊ ಐ ಪರ್ಸನಲಿ ಸೇ ಡೋಂಟ್ ಕೀಪ್ ಯುವರ್ ಅಕೌಂಟ್ ಮೋರ್ ದನ್ 10K. ಸೊ ಯು ಕ್ಯಾನ್ ಎಕ್ಸ್ಪರ್ಟ್ ಆದ್ರಿ, ಒಂದು 3 ತಿಂಗಳು 4 ತಿಂಗಳು ಎಕ್ಸ್ಪರ್ಟ್ ಆದ್ಮೇಲೆ 10ರಿಂದ 20, 30 ಬನ್ನಿ ಸರ್, ನೋ ಪ್ರಾಬ್ಲಮ್. ಯು ಕ್ಯಾನ್ ಕಮ್ ಟು lakhs ಆಲ್ಸೋ, ಬಿಕಾಸ್ ಯು ಆರ್ ಗೆಟಿಂಗ್ ಲಿವರೇಜ್. ಇಂಪಾರ್ಟೆಂಟ್, ಆ ಲಿವರೇಜ್ನ ಸ್ವಲ್ಪ ಜಾಣತನದ ಯೂಸ್ ಮಾಡಿಕೊಟ್ರು. ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಹೌ ಕ್ಯಾನ್ ಡೂ ಅ ಸ್ಟ್ರಾಟಜಿ ಆಲ್ಸೋ ಇಯರ್. ಸ್ಟಾರ್ಟ್ ಮಾಡ್ರಿ. ಸೊ ಸ್ಟಾರ್ಟಿಂಗ್ ಅಲ್ಲಿ ಫ್ಯೂಚರ್ ಬೈ ಅಂಡ್ ಸೆಲ್ ಮಾಡ್ಬೋದು. ಇಥೇರಿಯಂ ಅಲ್ಲಿ ಕೂಡ ಆಪ್ಷನ್ಸ್ ಇದೆ, ಟ್ಯೂಚನ್, ಯು ಕ್ಯಾನ್ ಇಯರ್. 2 ಕಡೆ ಮಾತ್ರ ಇವೆ, ಯಾವುದ್ರೊಳಗೂ ಆಪ್ಷನ್ಸ್ ಇಲ್ಲ, ಓನ್ಲಿ BTC, ಇಥೇರಿಯಂ. 2 ಯೂಸ್
ಈಸಿ ಇನ್ಕಮ್ ಮತ್ತಿದು. ಆ್ಯಂಡ್ ಮೋಸ್ಟ್ ಆಫ್ ಟೈಮ್ ಕೆಲವೊಮ್ಮೆ ಇದ್ರೊಳಗೆ ಸ್ಪೈಕ್ಸ್ ಹೆಂಗೆ ಬರ್ತಾವಪ್ಪ ಅಂದರೆ ಇಂಡಿಯನ್ ಮಾರ್ಕೆಟ್ ಕಂಪೇರ್ ಮಾಡಿದ್ರೆ ಇಟ್ಸ್ ಗೋನ್ ಬಿ ವೆರಿ ಹ್ಯೂಜ್. ಸೊ ಈ ವೊಲಟಾಲಿಟಿ ಸ್ಪೈಕ್ಸ್ನ ಕಂಪಲ್ಸರಿ ಅಟೆಂಡ್ ಲೈಕ್ ಮೈಂಡ್ ಸೆಟ್ನ ಚೇಂಜ್ ಆಗಬೇಕು ಅಲ್ಲಿಂದ ಇಲ್ಲಿಗೆ, ಅದಕ್ಕೆ ಸ್ವಲ್ಪ ಟೈಮ್ ತಗೋತದೆ ನಂಬರ್ 1. ಆ್ಯಂಡ್ ಇದ್ರೊಳಗಡೆ ಟೈಮ್ ಫ್ರೇಮ್, ಐ ರಿಪೀಟ್ ಹಿಯರ್, ಟೈಮ್ ಫ್ರೇಮ್ ಎವ್ರಿಬಡಿ ಐಮ್ ಟೆಲಿಂಗ್ ಯು 1 hour ಮಾತ್ರ ಸತ್ಯ. ಐ ರಿಪೀಟ್ ಯು 1 hour ಮಾತ್ರ ಸತ್ಯ. ಇಫ್ ಯು ಆರ್ ಅ ಸ್ಕ್ಯಾಲ್ಪರ್ ಅಂತ ತಿಳ್ಕೊಳ್ತೀನಿ, 5 ನಿಮಿಷ ಯೂಸ್ ಮಾಡ್ತೀರಿ, ಇವಾಗ ಸ್ಕ್ಯಾಲ್ಪರ್ ಲೈಕ್ 400-500 ಪಾಯಿಂಟ್ ಸಿಗ್ತಾ ಎಕ್ಸಿಟ್, ಇಂಥ ಸ್ಥಿತಿ ಸಿಗ್ತವೆ. ಬಟ್ 1 hour ಇಸ್ ಅ ಪ್ರೈಮ್ ಇಂಪಾರ್ಟೆಂಟ್ ಟೈಮ್ ಫ್ರೇಮ್. ಯು ಮಸ್ಟ್ and day 1 hour and they will give a very very best result. 1 hour ತಪ್ಪಿದ್ರೆ 15 ನಿಮಿಷ ಲಾಸ್ಟ್. 5 ನಿಮಿಷ ಅಂದ್ರೆ ನೀವು ಸ್ಕ್ಯಾಲ್ಪ್ ಮಾಡ್ತಾ ಇದ್ರಿ ಲೈಕ್ ಫಾರ್ ಅ ಮಿನಿಟ್ಸ್ ಆಫ್ ಅ ಟ್ರೇಡ್. ಬಟ್ 15 ನಿಮಿಷ ಟ್ರೇಡ್ಗಳು, 1 hour ಟ್ರೇಡ್ಗಳು, ಡೇ ಟ್ರೇಡ್ಗಳು ಬಹಳ ಬೆಸ್ಟ್ ರಿಸಲ್ಟ್ ಕೊಡುತ್ತೆ. ನಿಮಗೆ ಲೈಕ್ ಕಷ್ಟ ಅನ್ಸ್ತಾ ಇದ್ರೆ ಲಾಟ್ ಸೈಜ್ನ 100 ಬದಲು 25-30 ಮಾಡ್ಕೊಳ್ರಿ. Don't put yourself more than 100 lots, and 25x is a maximum you can use. Optional ಬೇಕಾದ್ರೆ 100x ಯೂಸ್ ಮಾಡ್ಕೊಡ್ರಿ, ಏನು ಪ್ರಾಬ್ಲಮ್ ಇಲ್ಲ, ಬಿಕಾಸ್ ದಿರಾಡಿಗೆ ಸಿಗ್ತಾ ಇರುತ್ತೆ, ಯು ಕ್ಯಾನ್ ಯೂಸ್ ಇಟ್, ಎಂಜಾಯ್ ಇಟ್. ಓಕೆ, ಸೊ ಫಸ್ಟ್ ಪಾಯಿಂಟ್ ಲೆಟ್ಸ್ ಅಂಡರ್ಸ್ಟ್ಯಾಂಡ್. ಈಗೆಲ್ಲ ನೀವು ತಿಳ್ಕೊಂಡ್ರೆ ಆದ್ಮೇಲೆ ಇದನ್ನು ತಿಳ್ಕೊಂಡಿದ್ರಿ, ಆಮೇಲೆ ಇದನ್ನು ತಿಳ್ಕೊಂಡಿದ್ರಿ. ಓಕೆ, ಅವೈಲಬಲ್ ಮಾರ್ಜಿನ್, ವಿಡ್ರಾ ಎಲ್ಲ ತಿಳ್ಕೊಂಡ್ರಿ, ಪಿ ಎನ್ ಅನಾಲಿಟಿಕ್ಸ್ ಎಲ್ಲ ಇಲ್ಲಿ ಬರುತ್ತೆ. ಜಸ್ಟ್ ಸಿ ದಿಸ್ ಒನ್. ಓಕೆ, ಪ್ರೊಫೈಲ್ ಚೆಕ್ ಮಾಡೋಣ. ಲುಕ್ಕೆ ಓಕೆ, ಅದನ್ನು ಕ್ಲಿಕ್ ಮಾಡೋದಪ್ಪ. ಓಕೆ, ಹಿಯರ್. ಓಕೆ, ಇಲ್ಲಿ ಬಂದ್ರೆ ಎಲ್ಲ ಕಾಣುತ್ತೆ ನೋಡ್ಕೊಡ್ರಿ. ಪೊಸಿಷನ್ಸ್ ಇಲ್ಲಿ ಬರುತ್ತೆ, ಯಾವ್ದಾದ್ರು ತೊಗೊಂಡಿರ್ತಿಲ್ಲ, ರಿಸ್ಕ್ ವ್ಯೂ ಎಲ್ಲ ಇಲ್ಲಿ ಬರುತ್ತೆ. ಸಬ್ ಅಕೌಂಟ್ಸ್ ಯು ಕ್ಯಾನ್ ಕ್ರಿಯೇಟ್ ಅಂತ ಮಾತಾಡ್ತೀನಿ ಈಗಲೇ. ಆಮೇಲೆ ಬ್ಯಾಂಕ್ ಅಕೌಂಟ್ಸ್, ಪಿ ಎನ್ ಅನಾಲಿಟಿಕ್ಸ್ ಎಲ್ಲ ಇಲ್ಲಿ ಬರುತ್ತೆ. ನೀವು ಎಷ್ಟು ಗಳಿಸ್ತೀರಿ, ಏನು ಬಿಡ್ತೀರಿ, ಇವತ್ತಿಂದ ಆಡ್ ಮಾಡ್ತೀನಿ, ಮುಂದೆ ಆಗ್ತಾ ಹೋಗ್ಲಿ ಎಷ್ಟು ದುಡ್ಡು ಆಗುತ್ತೆ ಏನು ಅಂತ ಹೇಳಿ. ಸೊ ಆಲ್ ದಿಸ್ ವಿಲ್ ಬಿ ವಿತ್ ಯು ಓನ್ಲಿ ನೌ ಆನ್ವರ್ಡ್ಸ್. ಸೊ ಇದನ್ನೆಲ್ಲ ಹೋಗ್ಲಿಕ್ಕೆ ಹೋಗ್ಬಿಟ್ರಿ. ಸದ್ಯ ಮಟ್ಟಿ ಟ್ರೇಡಿಂಗ್ ಬಾಟು ಇವೆಲ್ಲ ಬೇಡ, ಸದ್ಯ ಇವೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ. ಜಸ್ಟ್ ಯು ಸಿ ದಟ್ ಪ್ರಿಫರೆನ್ಸಸ್ ಬೇಕಾದ್ರೆ ಇಟ್ಕೊಳ್ಳಿ. ಲೈಕ್ liquidation ಬಗ್ಗೆ, ಆರ್ಡರ್ ಫಿಲ್ ಬಗ್ಗೆ ಮೆಸೇಜ್ ಬರುತ್ತೆ, ನೋಟಿಫಿಕೇಶನ್, that you can put. Okay, you can put this one, all this one. ಇವನ್ ಬೇಕಾದ್ರೆ ಹೆಚ್ಚು ಕಮ್ಮಿ ಇಟ್ಕೊಳ್ರಿ. ಇಮೇಲ್ ಅಲರ್ಟ್ಸ್ಗಳು ಇವು ಸಿಗುತ್ತೆ, ಯೂಸ್ ಇಟ್. ಓಕೆ, ಆಮೇಲೆ ಸೆಕ್ಯೂರಿಟಿ ಪರ್ಪಸ್ ಪಾಸ್ವರ್ಡ್ ಇವು ಎಲ್ಲ ಇಲ್ಲಿ ಬರುತ್ತೆ. ಸೇಫ್ ಸೆಷನ್ ಯೂಸ್ ಇಟ್, ಆನ್ ಮಾಡಿಟ್ಕೊಳ್ರಿ ಸೇಫ್ ಸೆಷನ್ ಆಲ್ವೇಸ್. ಓಕೆ, ಸೊ ಈ ಸಬ್ ಅಕೌಂಟ್ಸ್ನ ಯಾಕಂತ ಹೇಳಿದ್ದೀನಿ ನೋಡ್ಕೊಳ್ರಿ. ಈಗ ನೆನ್ಪಿಟ್ಕೊಳ್ಳಿ, ಇದೊಂದು ಮುಗಿಸೇ ಬಿಡ್ತೀನಿ. Then we can start with putting a money and let's taking a start trade. First trade. So create a sub account. ಇದಕ್ಕೆ ಏನು ಬೇಕಾದ್ರೆ ಹೆಸರು ಕೊಡಿ. ಲೈಕ್ ಐ ವಾಂಟ್ ಟು ಹ್ಯಾವ್ ಅ 2 accounts ಅಂತ ತಿಳ್ಕೊಡ್ರಿ. ಲೈಕ್ ಎಕ್ಸಾಂಪಲ್, ನನಗೆ ಇದ್ರೊಳಗಡೆ ಪೆನಾಲಿಟಿಕ್ಸ್ ಬೇರೆ, ಇನ್ನೊಂದ್ರೊಳಗೆ ಪೆನಾಲಿಟಿಕ್ಸ್ ಬೇರೆ ನೋಡೋದಿತ್ತು, ಅಥವಾ ಒಂದ್ರೊಳಗೆ ಆಪ್ಷನ್ಸ್ ಟ್ರೇಡ್ ಮಾಡೋದಿತ್ತು, ಒಂದ್ರೊಳಗಡೆ ನನಗೆ ಈ ಟ್ರೇಡ್ ಮಾಡೋದಿತ್ತು ಅನ್ನೋದಕ್ಕೋಸ್ಕರ ಸಪರೇಷನ್ಗೋಸ್ಕರ ಯು ಕ್ಯಾನ್ ಯೂಸ್ ಇಟ್. ಸಪರೇಷನ್ ಎಕ್ಸಾಂಪಲ್, ಐ ಕ್ಯಾನ್ ಕ್ರಿಯೇಟ್ ಬಿಲೀವರ್ ವೆಲ್ತ್ ಅಂತ ಹಾಕೋದಕ್ಕೆ ನೀವು ಬೇಕಾದ್ರೆ ಕ್ರಿಯೇಟ್ ಮಾಡ್ಕೊಡ್ರಿ. ನಿಮ್ಮ ಹೆಸರು, ಮಾರ್ಜಿನ್ ಮೋಡ್ ಇದು ಬೇಕಾದ್ರೆ ಚೇಂಜ್ ಮಾಡ್ಕೊಳ್ಳಿ. ಓಕೆ, ಇದಕ್ಕೆ ಬೇಕಾದ್ರೆ ಸಪ್ರೇಟ್ ಯೂಸರ್ ಐಡಿ, ಇಮೇಲ್ ಐಡಿ, ಪಾಸ್ವರ್ಡ್ ಮಾಡ್ಕೊಡ್ರಿ, ನಿಮ್ಮ ಇಷ್ಟ. ಸೊ ಐಮ್ ಜಸ್ಟ್ ಕನ್ಫರ್ಮಿಂಗ್ ದಿಸ್ ಒನ್. ಓಕೆ, ಏನಾಯ್ತು, 2FA ಎನೇಬಲ್ಡ್. ಓಕೆ, ಸಾರಿ. ಸೊ 2FA ಎನೇಬಲ್ಡ್ ಆಗ್ಬೇಕಿದು. ಓಕೆ, ಲೈಕ್ ಇಲ್ಲಿದೆ, 1 ಸೆಕೆಂಡ್, ಸೆಕ್ಯೂರಿಟಿ. ಓಕೆ, 2FA ಅಂತ ಬರುತ್ತೆ. ನಾನು ಇದು ಸೆಟಪ್ ಇಲ್ಲಿದೆ. ಇದು ಹ್ಯಾಸ್ ಟು ಕ್ರಿಯೇಟ್ ದಿಸ್ ಒನ್. ಲೈಕ್ ಇದರೊಳಗಡೆ 2FA ಅಂದ್ರೆ ಯಾರಿಗೂ ಗೊತ್ತಿಲ್ಲ ಅಂದ್ರೆ ಒಂದು ಕೆಲಸ ಮಾಡ್ರಿ. ಒಂದು ಆ್ಯಪ್ ಇದೆ, ಆ್ಯಪ್ ಹೆಸರು ಹೇಳ್ತೀನಿ, ಡೌನ್ಲೋಡ್ ಮಾಡಿ ಇಟ್ಕೊಳ್ರಿ. ದಟ್ಸ್ ಅಥೆಂಟಿಕೇಶನ್ ಆ್ಯಪ್. ಒನ್ಸ್ ಅಗೇನ್ 2FA, ಒನ್ಸ್ ಅಗೇನ್ ಲಾಕ್ ಆಗಿದೆ. ಓಕೆ, ಅಥೆಂಟಿಕೇಟರ್ ಅಂತ ಬರುತ್ತೆ, ಮೈಕ್ರೋಸಾಫ್ಟ್ ಅದು. ಓಕೆ, ಅದರೊಳಗಡೆ ಈ ರೀತಿ ನಿಮಗೆ ಕಾಣ್ತಾ ಇಲ್ಲದ್ರೆ ನೋಡ್ಕೊಳ್ರಿ. ಕಾಣ್ತಾ ಇದೆ? ಹಲೋ, ಕಾಣ್ತಾ ಇದೆ? ನನ್ನ ಮೊಬೈಲ್ ಕಾಣ್ತಾ ಇದೆ? ಇಲ್ಲ ಸರ್. ನೋ ಸರ್. ನನ್ನ ವಿಡಿಯೋನು ಕಾಣ್ತಾ ಇಲ್ಲ? ನೋ ಸರ್. ಇಲ್ಲಿವರೆಗೂ ನನ್ನ ಮುಖಾನ ಕಂಡಿಲ್ಲ, ರೈಟ್? ಕಾಣಿಸ್ತಾ ಇತ್ತು ಸರ್, ಇವಾಗ ಇಲ್ಲ. ಇದು ಕಾಣ್ತಾ ಇಲ್ಲ, ಮೊಬೈಲ್ ಕಾಣ್ತಾ ಇಲ್ಲ ನನಗೆ, ನಿಮಗೆ? ನೋ ಸರ್. ನನ್ನ ಮೊಬೈಲ್ ಕಾಣ್ತಾ ಇಲ್ವಾ? ಇಲ್ಲ ಸರ್. ಓಕೆ, ಇಲ್ಲಿವರೆಗೂ ನನ್ನ ಮುಖಾನ ಕಂಡಿಲ್ಲ, ರೈಟ್? ಸರಿ, ಕಾಣ್ತಾ ಇದೆ. ಓಕೆ, ಈಗ ನೋ ಸರ್. ಮೊಬೈಲ್ ಕಾಣ್ತಾ ಇಲ್ವಾ? ಇಲ್ಲ. ಒನ್ ಸೆಕೆಂಡ್. ಓಕೆ, ಎಸ್ ಸರ್. ಇಲ್ಲಿ ಒಂದು ನಂಬರ್ ಇದೆ,
ಕಾಣ್ತಾ ಇದೆ ನಂಬರ್ ಕಾಣ್ತಾ ಇಲ್ಲ ಅಂದ್ರೆ ಸ್ಕ್ರೀನ್ ಶಾಟ್ ಹೊಡೆದು ಕಳಿಸ್ತೀನಿ ನಿಮಗೆ. ಇಲ್ಲ ಸರ್, ಹೈಡ್ ಆಗ್ತಾ ಇದೆ, ಇಲ್ಲ ಕಾಣಿಸಲ್ಲ. ಇಲ್ಲ ಅದು ಕಳಿಸ್ತೀನಿ ನಿಮಗೆ, ಅದೊಂದು ಲಿಂಕ್ ಕಳಿಸ್ತೀನಿ ನಿಮಗೆ. ಅಥೆಂಟಿಕೇಟರ್ ಆಪ್ ಇದೆ. ಸೊ ಇದು TFA ಗೂಗಲ್ ಅಥೆಂಟಿಕೇಟರ್ ಬೇಕಾದ್ರೆ ಯೂಸ್ ಮಾಡ್ಕೋಬಹುದು. ಇಲ್ಲಿ ಇನೇಬಲ್ 2F ಅಂತ ಇದೆ ನೋಡ್ಕೊಡಿ, ಯು ಕ್ಯಾನ್ ಯೂಸ್ ಇಟ್. ಯು ಕ್ಯಾನ್ ಇನೇಬಲ್ ಇಮೇಲ್ ವೆರಿಫಿಕೇಶನ್ ಕೋಡ್ ಅಂತ ಬರುತ್ತೆ. ಆಮೇಲೆ ನಿಮ್ಮ ಅಥೆಂಟಿಕೇಟರ್ ಆಪ್ ಲೈಕ್ ಯು ಕ್ಯಾನ್ ಯೂಸ್, ಅದನ್ನು ಕೂಡ ಇಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು. ಲೈಕ್ ಮೈಕ್ರೋಸಾಫ್ಟ್ ಅಥೆಂಟಿಕೇಟರ್ ಅಂತದಲ್ಲ, ಯು ಕ್ಯಾನ್ ಗೂಗಲ್ ಇಟ್. ಓಕೆ, ಲೈಕ್ ಗೂಗಲ್ ಪ್ಲೇ ಸ್ಟೋರ್ ಅಲ್ಲಿ ಬರುತ್ತೆ, ಯೂಸ್ ಇಟ್. ಒಂದ್ ಸೆಕೆಂಡ್, ಒಬ್ರು ಯಾರೋ ಜಾಯ್ನ್ ಆಗ್ಲಿಕ್ಕೆ ಅಂತಿದ್ದಾರೆ. ಒಂದ್ ಸೆಕೆಂಡ್, ಲೆಟ್ ಮಿ ಸೆಂಡ್ ಹಿಮ್ ಲಿಂಕ್ಸ್. ಯೂಸ್ ಮಾಡ್ರಿ ಅದನ್ನ, ಅಂದ್ರೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಒಂದ್ ಸೆಕೆಂಡ್, ಲೆಟ್ ಮಿ ಸೆಂಡ್. ವಾಟ್ಸಪ್. ಎಲ್ಲ ಲೇಟ್ ಆಗಿ ರಿಪ್ಲೈ ಹೊಡಿತಾರೆ. ಓಕೆ, ಇನ್ ಕೇಸ್ ಎನಿಬಡಿ ಮೆಸೇಜ್ ಇನ್ ದ ಟೆಲಿಗ್ರಾಮ್, ಪ್ಲೀಸ್ ಟು ರಿಪ್ಲೈ ನೀವೇ ಮಾಡ್ರಿ. ಓಕೆ, ನಾನು ನೋಡ್ತಾ ಇರೋದಿಲ್ಲ ಬಿಕಾಸ್ ಐ ವಾಂಟ್ ಟು ಟೀಚ್ ಯು ದಿಸ್ ಒನ್. ಇದನ್ನ ಎನೇಬಲ್ ಮಾಡ್ಕೊಳ್ರಿ. ಮೈಕ್ರೋಸಾಫ್ಟ್ ಅಥೆಂಟಿಕೇಟರ್ ಇದನ್ನ ಜಸ್ಟ್ ಪ್ಲೇಸ್ಟೋರ್ ಇಂದ ಹಾಕೊಂಡು ಅಥೆಂಟಿಕೇಶನ್ ಮಾಡ್ಕೊಳ್ಳಿ. 2FA ಕೋಡ್ ಅಂತ ಬರುತ್ತೆ. ಸೊ ಪ್ರತಿ ಸಲ ನೀವು ಏನಾದ್ರು ಲಾಗೌಟ್ ಆದ್ರಿ, ರಿಪೀಟ್ ಲಾಗೌಟ್ ಅದು ಆಗಿದ್ರ ಅಂದ್ರೆ ಇಮೇಲ್ ಜೊತೆಗೆ ಈ ತರ ಆಪ್ ಬರ್ತದಲ್ಲ, ಅದರಿಂದ OTP ಹಾಕ್ಬೇಕಾಗತ್ತೆ. ಅದು ಆಟೋಮೆಟಿಕ್, ಅದು 15 ನಿಮಿಷಕ್ಕೆಲ್ಲ ಹೋಗ್ಬಿಡ್ತದೆ ಕ್ವಿಕ್ಲಿ. ಇದು ಕಾಣಿಸ್ತಾ ಇಲ್ಲ ಅಂದ್ರೆ ನೋಡ್ಕೊಳ್ಳಿ, ಸ್ವಲ್ಪ ಜೂಮ್ ಆಗಿ ತೋರಿಸ್ತೀನಿ. ಲೈಕ್ ಒಂದ್ ಸೆಕೆಂಡ್, ನಿಮ್ಮ ಮೊಬೈಲ್ ಪಾಸ್ವರ್ಡ್ ಬಿದ್ದಿರುತ್ತೆ ಅದಕ್ಕೆ. ಲುಕ್, ಡೆಲ್ಟಾ ಎಕ್ಸ್ಚೇಂಜ್ ಇಂಡಿಯಾ ಕಾಣ್ತಾ ಇದೆ. ಈಗ ದೂರ ಸಮೀಪ ತೋರಿಸಿದೀನಿ ಮೊಬೈಲಲ್ಲಿ. ಮೊಬೈಲ್ ಕಾಣ್ತಾ ಇದೆ? ನೋ ಸರ್. ಯಾಕೋ ಲೈಕ್ ಹೈಲೈಟ್ ಹೊಡಿಲಿಕ್ಕೆ ಅನ್ಕೋತೀನಿ. ಎನಿವೇ, ಅಲ್ಲಿ ಒನ್ ಟೈಮ್ ಪಾಸ್ವರ್ಡ್ ಕೋಡ್ ತಾನಾಗಿ ಜನರೇಟ್ ಆಗ್ತದೆ. ಸೊ ಹೂವೆವರ್ ವರ್ಕಿಂಗ್ ಇನ್ ದ ಸಾಫ್ಟ್ವೇರ್ ಕಂಪ್ನಿನೋ ದೇ ನೋ ಅಬೌಟ್ ಇಟ್. ಸಾಫ್ಟ್ವೇರ್ ಯಾರಾದರೂ ಇದೀರಾ? ನಮ್ಗೆ ಗೊತ್ತಿದ್ರು. ಹಲೋ, 2 ಟೈಮ್. ಓಕೆ, ನಿಮ್ಗೆ ಪಾಸ್ವರ್ಡ್ ಹಾಕೋಗುತ್ತೆ. ಒಂದು ಕೆಲಸ ಮಾಡ್ರಿ, ಇದನ್ನ ನೀವೊಂದು ಕೆಲಸ, ಇದನ್ನ ಎಲ್ಲಿ ಹೋಗ್ತೀರಾ ಅಂತ ಹೇಳಿದೀನಿ ನೋಡ್ರಿ. ಓಕೆ, ವೇರ್ ಯು ಆರ್ ಗೋಯಿಂಗ್ ಹಿಯರ್, ಸೆಕ್ಯೂರಿಟಿ ಅಂತಿದೆ, ಅಲ್ಲಿ ಹೋಗ್ತಿರಲ್ಲ, ಅಲ್ಲಿ ಸೆಟಪ್ ಮಾಡ್ಕೊಳ್ಳಿದ್ದೀನಿ. ಈ ಸೆಟಪ್ ಹೋಗಿ ಅಲ್ಲಿ ಮೈಕ್ರೋಸಾಫ್ಟ್ ಅಥೆಂಟಿಕೇಟರ್ ಅದಲ್ಲ, ಪ್ಲೇಸ್ಟೋರ್ ಅಲ್ಲಿ ಸಿಗುತ್ತೆ, ಇನ್ಸ್ಟಾಲ್ ಮಾಡ್ಕೊಂಡು ಲುಕ್ ಮಾಡ್ಕೊಂಡು ಡೆಲ್ಟಾ ಎಕ್ಸ್ಚೇಂಜ್ ಅಂತ ಕ್ಲಿಕ್ ಮಾಡಿದ್ರೆ ದೆನ್ ಇನೇಬಲ್ 2FA ಮಾಡ್ಕೊಳ್ಳಿ. ಇದು ಇಮೇಲ್ಗೆ ಒಂದು ಪಾಸ್ವರ್ಡ್ ಬರುತ್ತೆ, ಒಂದು ನಂಬರ್ ಬರುತ್ತೆ, ಲಾಸ್ಟ್ ನಂಬರ್ಗಳು. ಆಮೇಲೆ ಡೆಲ್ಟಾ ಎಕ್ಸ್ಚೇಂಜ್ ಒಂದು ಇನ್ ಕೇಸ್ ಮೈಕ್ರೋಸಾಫ್ಟ್ ಅಥೆಂಟಿಕೇಟರ್ ಅಲ್ಲಿ ಕೂಡ ನೀವು ಕ್ಲಿಕ್ ಮಾಡಿದ್ರೆ ವಿಲ್ ಗೆಟ್ ದಟ್ ಕೋಡ್ ಆಲ್ಸೋ ಹಿಯರ್ ದರ್. ಸಿಗ್ಲಿಲ್ಲ, ಡೌಟ್ ಬಂದ್ರೆ ನಾನು ವಿಡಿಯೋ ಒಂದು ಮಾಡ್ತೀನಿ, ಇಲ್ಲಾಂದ್ರೆ ಇದನ್ನೇ ಟೈಮ್ ಪಾಸ್ ಮಾಡ್ಕೊಂಡು ಕೂತ್ಕೋತೀನಿ ನಾನು ಇಲ್ಲಾಂದ್ರೆ. ಸೊ ಐ ಡೋಂಟ್ ವಾಂಟ್ ಟು ಮೆಸ್ ಅಪ್ ಹಿಯರ್. ಇದನ್ನ ಮತ್ತೆ ಕಲ್ಸ್ಕೊಡ್ತೀನಿ, ನಾಳೆನೂ ಕೂಡ ಕಂಟಿನ್ಯೂ ಮಾಡ್ಬೋದು, ಇಲ್ಲ ವಿಡಿಯೋನು ಮಾಡ್ತೀನಿ ಇದನ್ನ. ಓಕೆ, ಸೊ ಬೋತ್ ಐ ಕ್ಯಾನ್ ಶೋ ಯು ಅಟ್ ದ ಸೇಮ್ ಟೈಮ್. ಎನಿವೇ, ಸಬ್ ಅಕೌಂಟ್ ಬಗ್ಗೆ ನಿಮ್ಗೆ ಇದೊಂದು ಪಾಯಿಂಟ್ ಆಫ್ ವ್ಯೂ ಗೊತ್ತಿರಲಿ ಅಂತ ಹೇಳಿದೆ. ಓಕೆ, ಅಂಡ್ ಅಮೌಂಟ್ ಅಡಿಷನ್ ಎಷ್ಟು ಜನರು ಮಾಡಿದಿರಿ ಅಥವಾ ಡೌಟ್ಸ್ ಇದೆ? ಡೌಟ್ ಇದೆ ಅಮೌಂಟ್ ಅಡಿಷನ್ ಮಾಡೋದು ಅಥವಾ ಏನು? ಅದು ಎನಿಬಾಡಿ? ಹಲೋ, ಡೌಟ್ ಇದೆಯಾ? ಒಂದ್ಸಾರಿ ನೀವೇ ತೋರಿಸ್ಬಿಡಿ ಸರ್. ಶೋರ್. ಓಕೆ, ಮತ್ತೆ ಯಾರು ಜಾಯ್ನ್ ಆದ್ರೆ? ಓಕೆ, ನೋಡಿ, ಸೊ ಲುಕ್ ಅಟ್ ಹಿಯರ್, ಜಸ್ಟ್ ಆಡ್ ಫಂಡ್ಸ್ ಅಂತಿದೆ. ಸೊ ಇಲ್ಲಿ ಲಾಸ್ಟಿಗೆ ಒಂದು UPI ID ಹಾಕಿದ್ದೀನಿ. ಈ UPI ಥ್ರೂ ಅಮೌಂಟ್ ಕೂಡ ನೀವು ಕಳಿಸ್ಬೋದು, ಹಾಕ್ಬೋದು ಇದಕ್ಕೆ. ಓಕೆ, ಸೊ ಇಫ್ ಐ ಕ್ಲಿಕ್ ಅಬೌಟ್ 5K, ಒಂದು 5,000, 10,000 ಅಥವಾ IMPS ಕಳಿಸ್ಬೋದು. ಬಟ್ IMPS ಸ್ವಲ್ಪ ಗದ್ದಲದ ಕೆಲಸ ಸರ್. ಡೋಂಟ್ ಡೂ ದ್ಯಾಟ್. IMPS ವರ್ಕ್ ಲೈಕ್ ನಿಮ್ಮ ಲೈಕ್ ಬೆನಿಫಿಷರಿ ID ಅಕೌಂಟ್ ಹಾಕಬೇಕು. ಸೊ ಇನ್ನೊಂದು ಬ್ಯಾಂಕ್ ಅಕೌಂಟ್ ಅದೇ ಆಟೋಮೆಟಿಕ್ಲಿ ಕ್ರಿಯೇಟ್ ಆಗಿರುತ್ತೆ ನೋಡ್ಕೊಳ್ಳಿ. ಬ್ಯಾಂಕ್ ಅಕೌಂಟ್ ಟ್ರಾನ್ಸ್ಫರ್ ಹಾಕಿದ್ನೆ ನೋಡ್ಕೊಡ್ರಿ, ಇಲ್ಲೇನೋ ನಂಬರ್ ಬಂತು ನೋಡ್ಕೊಡ್ರಿ. ನಿಮ್ದು ಡಿಫಾಲ್ಟ್ ಆಗಿ ಇಕ್ವಿಟಾಸ್ ಬ್ಯಾಂಕ್ ಒಳಗಡೆ ಒಂದು ಬ್ಯಾಂಕ್ ಅಕೌಂಟ್ ನಂಬರ್ ಕ್ರಿಯೇಟ್ ಆಗಿರ್ತದೆ, ಕರೆಂಟ್ ಅಕೌಂಟ್. ಫಾರ್ ದಿಸ್ ಅಕೌಂಟ್ ಯು ಆರ್ ಸೆಂಡಿಂಗ್ ಅಮೌಂಟ್ ಏನಾದರೂ ಕಳಿಸಿದ್ರೆ ಈ ಅಕೌಂಟಿಗೆ IMPS ಥ್ರೂ ಕಳಿಸಬಹುದು. ಲುಕ್, ಇಕ್ವಿಟಾಸ್ ಬ್ಯಾಂಕ್ ಅದಲ್ಲ, ಇದು ಈ ನಂಬರ್ ನಿಮ್ದು ಬ್ಯಾಂಕ್ ಅಕೌಂಟ್ ನಂಬರ್ ಅಂಡ್ ಇದು ನಿಮ್ಮ IFSC ಕೋಡ್. ನಿಮ್ಮ ಯಾವುದೋ SBI ನಲ್ಲಿ, ICICI ಬ್ಯಾಂಕ್ ಅಲ್ಲಿ ನಿಮ್ಮ ಅಕೌಂಟ್ ಅದಲ್ಲ, ಅಲ್ಲಿ ಆಡ್ ಬೆನಿಫಿಷಿಯರಿ ಅಂತ ಇದನ್ನ ಆಡ್ ಮಾಡಿದ್ರೆ ಅಮೌಂಟ್ ಈ ಅಕೌಂಟಿಗೆ ಬಂದ್ಬಿಡುತ್ತೆ. ಅಂದ್ರೆ ಆಟೋಮೆಟಿಕಲಿ ನಿಮ್ಮಲ್ಲಿ ಇಲ್ಲಿ ತೋರಿಸುತ್ತೆ ಮೇಲ್ಗಡೆ, ನಿಮ್ಮ ವಾಲೆಟ್ ಅಲ್ಲಿ ತೋರಿಸುತ್ತೆ. ದಿಸ್ ಒನ್, ಇದು ನಿಮ್ಮ ಬ್ಯಾಂಕ್ ಅಕೌಂಟ್. ನಿಮಗೆ ಈಗ ಆಲ್ರೆಡಿ ಬ್ಯಾಂಕ್ ಅಕೌಂಟ್ ಕೂಡ ಲೈಕ್ ಡಿಫಾಲ್ಟ್ ಆಗಿ ಕ್ರಿಯೇಟ್ ಆಗಿದೆ, ಕರೆಂಟ್ ಅಕೌಂಟ್, ವಿತೌಟ್ ಎನಿ ಚಾರ್ಜಸ್. ಮತ್ತೆ ಅದು ಚಾರ್ಜಸ್ ಇಲ್ಲ, ಇದು ನಿಮ್ಮ ಬ್ಯಾಂಕ್ ಅಕೌಂಟ್. ಓಕೆ, ಇದು ಆಕ್ಚುಲಿ ಹೈಡ್ ಮಾಡಬೇಕು, ಬಟ್ ಹಂಗೆ ತೋರಿಸ್ಲಿಕ್ಕೆ ನೋಡ್ಕೊಳ್ರಿ. ಓಕೆ, ಲುಕ್, IMPS ಯು ಕ್ಯಾನ್ ಸೆಂಡ್ ಥ್ರೂ IMPS. ಓಕೆ, ಸೊ ಫೈನ್. ದೆನ್ ಈಗ ಇದನ್ನು ಆಡ್ ಮಾಡ್ಕೊಂಡ್ರಿ. ಓಕೆ, UPI ಥ್ರೂ ಅಮೌಂಟ್ ಕೂಡ ಕಳಿಸ್ಬೋದು. ಲೈಕ್ ಇದಕ್ಕೇನ್ ಮಾಡ್ಬೇಕಪ್ಪ ಅಂದ್ರೆ ಆಡ್ UPI ID ಅಂತ ಮಾಡಿದ್ರೆ, ಓಕೆ,
ನಿಮ್ದು ಲೈಕ್ ಯಾವ ಬ್ಯಾಂಕ್ ಅಕೌಂಟಿಗೆ ಲಿಂಕ್ ಅದಲ್ಲ ಅದು ಮಾತ್ರ ಕನೆಕ್ಟ್ ಆಗತ್ತೆ. ಬೇರೆ ಬೇರೆ ಕನೆಕ್ಟ್ ಆಗಲ್ಲ, ಬೇರೆ ಬೇರೆ ಹೆಸರು ಕನೆಕ್ಟ್ ಆಗಲ್ಲ, ಅದು ಮಾತ್ರ ಕನೆಕ್ಟ್ ಆಗತ್ತೆ. ನಿಮ್ಮ ಬ್ಯಾಂಕ್ ICICI ಬ್ಯಾಂಕ್ ಇತ್ತ ಅದರದ್ದು UPI ID ಹಾಕಿದ್ರಿ, ದಟ್ ವಿಲ್ ಬಿ ಕನೆಕ್ಟೆಡ್. Canara Bank ಹಾಕಿದ್ರಿ, ಇನ್ನೊಂದು UPI ID ಹಾಕಿದಿರಿ, ಡೆಫಿನೆಟ್ಲಿ ವಿಲ್ ನಾಟ್ ಬಿ ಕನೆಕ್ಟೆಡ್. Okay, so with that one, let's start adding amount. Let's add once again ಒಂದು ಅಮೌಂಟ್, ಒಂದು 5,000 ಹಾಕ್ಬಿಡೋಣ. So did Okay, I'm sorry, ಅಮೌಂಟ್ ಆಡ್ ಮಾಡ್ಲಿಕ್ಕತ್ತೀನಿ. ನನ್ನ ಮಗ ಒಬ್ಬ ಅರ್ಧ ಕಾಡ್ಲಿಕ್ಕತ್ತ. ಹಲೋ, ಒಂದು ಸ್ಕ್ಯಾನ್ ಕೋಡ್ ಕಳಿಸ್ತೀನಿ ಅಮೌಂಟ್ ಹಾಕೋದಕ್ಕೆ. ಓಕೆ, ನಿಮ್ಗೆಲ್ಲ ಹೆಂಗೆ ಕಾಣತ್ತಲ್ಲ? ಹಲೋ, ಡಿಡ್ ಎನಿಬಡಿ ಸಿ ಹಿಯರ್? ಹೆಂಗೆ ಕಾಣತ್ತೆ ನಿಮ್ಗೆಲ್ರಿಗೂ? ಕಾಣಿಸ್ತಾ ಇಲ್ಲ ಸರ್, ಕೇಳಿಸ್ತಿದೆ ಅಷ್ಟೇ, ಏನು ಕಾಣಿಸ್ತಿಲ್ಲ. ಪೇಯಿಂಗ್ ಎಕ್ಸೆಲಿಯಂ ಅಂತ ಇದದು ಕಾಣ್ತದಲ್ಲ? ಕಾಣಿಸ್ತಿದೆ ಸರ್ ಅದು. ಓಕೆ, ಈ ರೀತಿ ಸ್ಕ್ಯಾನರ್ ಬರುತ್ತೆ, ಯು ಹ್ಯಾವ್ ಟು ಸ್ಕ್ಯಾನ್ ಇಟ್, ದಟ್ಸ್ ಇಟ್. ಸ್ಕ್ಯಾನ್ ಮಾಡಿದ್ರೆ ಮುಗೀತು. ಓಕೆ, ಇದಕ್ಕೆ ಅಮೌಂಟ್ ಹ್ಯಾವ್ ಟು ಪೇಡ್. ಒನ್ ಸೆಕೆಂಡ್, ಲೆಟ್ ಮಿ ಆಡ್. ನಮ್ಮ ಮೊಬೈಲ್ ಇಟ್ಕೊಳ್ತಿದ್ದೀನಿ, ಅದ್ರ ಜೊತೆ ನಿಮ್ ಜೊತೆ ಮಾತಾಡ್ಲಿಕ್ಕೆ. ಒನ್ ಸೆಕೆಂಡ್. ಓಕೆ, ಒಂದ್ ಸೆಕೆಂಡ್, ನನ್ನ ಮಗ ಒಬ್ಬ ಕಾಡ್ಲಿಕ್ಕತ್ತಿದ್ದಾನೆ. ಓಕೆ,
ಸೊ ಆಡ್ ಮಾಡಿದ್ಮೇಲೆ ವೆರಿಫಿಕೇಶನ್ ಪ್ರೋಗ್ರೆಸ್ ಬರುತ್ತೆ. ಲೆಟ್ಸ್ ಸಿ ಏನಾಗಿದೆ ಅಂತೇಳಿ. ಯಾ, ಇಟ್ಸ್ ಕಂಪ್ಲೀಟೆಡ್. ಲುಕ್, ಯಾ, ಹಲೋ, ಎಸ್ ಅಮೌಂಟ್ ಅಂತೂ ಬಂತು 5,000 ಇಲ್ಲಿ ಕಾಣುತ್ತೆ. ಲುಕ್, 1 ಪೈಸೆ ಬಿಟ್ಟು. ಫೈನ್, ಅಮೌಂಟ್ ಬಂದಿದೆ. ಲೆಟ್ಸ್ ಟೇಕ್, ಓಕೆ, ಲೆಟ್ಸ್ ಟೇಕ್ ಎನಿ ಪೊಸಿಷನ್. ಲೆಟ್ಸ್ ಟೇಕ್ ಹಿಯರ್. ಓಕೆ, ಅಡ್ಜಸ್ಟ್ ಮಾಡೋಣ, ಸ್ವಲ್ಪ ಸ್ಕ್ರೀನ್ ಅಡ್ಜಸ್ಟ್ ಮಾಡೋಣ. ಓಕೆ, ಫೈನ್. ಹಿಯರ್ ಸ್ವಲ್ಪ ಚಿತ್ರಗಳು ಡಬ್ಬಾ ತರ ಕಾಣ್ತಾ ಇದೆ. ವಾಲ್ಯೂಮ್ ಸರಿ ಇಲ್ಲ ನನಗೆ ನೋಡ್ಲಿಕ್ಕೆ. ಅಂಡ್ ಮೇಕ್ ಇಟ್ ಬಿಗ್. ಸರಿ, ಬಹಳ ಕಷ್ಟ ಹೊಡೆದು ಮಾಡಿದೆ. ಓಕೆ, ಈಗ ಕಾಣುತ್ತೆ. ನೋ, ಲೆಟ್ ಮಿ ಅಡ್ಜಸ್ಟ್ ಒನ್ಸ್ ಅಗೇನ್. ಸೊ ಸೆಟ್ಟಿಂಗ್ ಯಾರೋ ಕೇಳಿದ್ರಿ. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್ ಹೌ ದ ಸೆಟ್ಟಿಂಗ್ ಐ ಆಮ್ ಡೂಯಿಂಗ್ ನೌ? ಹಲೋ, Yes, sir. ಸೆಟ್ಟಿಂಗ್ ಕೇಳಿದ್ರಿ ಯಾರು? ಓಕೆ, ಇಸ್ ಇಟ್ ಅಂಡರ್ಸ್ಟ್ಯಾಂಡಿಂಗ್ ರೈಟ್? ಓಕೆ, ನಾನು ಬೇಕು ಅಂತಾನೆ ಇದನ್ನ ಕೆಳಗೆ ಇಟ್ಕೊಳ್ತಿದ್ದೇನೆ ಸೊ ದಟ್ ಐ ಕ್ಯಾನ್ ಗೆಟ್ ಅ ಮ್ಯಾಕ್ಸಿಮಮ್ ಸ್ಕ್ರೀನ್. ಓಕೆ, ವಿ ಗಾಟ್ ಮ್ಯಾಕ್ಸಿಮಮ್ ಸ್ಕ್ರೀನ್ ಹಿಯರ್. ಓಕೆ, ವಾಲ್ಯೂಮ್ ಕೂಡ ಶಿಫ್ಟ್ ಮಾಡ್ಕೊಳ್ರಿ. ಓಕೆ, ಲೈಕ್ ಸ್ಟೈಲ್ ಹಿಯರ್. ಓಕೆ, ಓಕೆ, ಲುಕ್ ಅಟ್ ದಿಸ್ ಒನ್. ವಾಲ್ಯೂಮ್ ಕಲರ್ ಒಂದು ಸ್ವಲ್ಪ ಚೇಂಜ್ ಮಾಡೋಣ. ಓಕೆ, ಡನ್. ಓಕೆ, ಫೈನ್. ಲೆಟ್ಸ್ ಟೇಕ್ ಅವರ್ ಪೊಸಿಷನ್ ಇನ್ ಕೇಸ್ ಅವೈಲೇಬಲ್. ಸುಮ್ನೆ ತಗೊಳ್ಳೋದು ಬೇಡ, ಇಲ್ಲಾಂದ್ರೆ ಆಪ್ಷನ್ಸ್ ಪೊಸಿಷನ್ ತಗೋಣ. ಓಕೆ, ಫಾರ್ ದ ಫಸ್ಟ್ ಟೈಮ್. ಫೈನ್ ದೆನ್. ಸೊ ಇಟ್ಸ್ 1 hour ಕ್ಯಾಂಡಲ್ ಅಂಡ್ ಲೆಟ್ಸ್ ಸಪೋರ್ಟ್ ರೆಸಿಸ್ಟೆನ್ಸ್ ಗಳನ್ನ ಮಾರ್ಕ್ ಮಾಡೋಣ. ಕಾಮನ್ ಆಗಿ ನಾವೆಲ್ಲ ನಮ್ಮಲ್ಲಿ ಮಾಡ್ತೀವಲ್ಲ ಹಂಗೆ ಮಾಡೋಣ. ಸೊ ಲೆಟ್ಸ್ ಪುಟ್ ಬಡಿ ಹಿಯರ್. ನೋಡ್ಕೊಳ್ರಿ, ಎಕ್ಸಾಕ್ಟ್ಲಿ ರೆಸಿಸ್ಟೆನ್ಸ್ ಅಲ್ಲಿ ಇದೀವಿ. ಕಾಮನ್ ಆಗಿ ನೋಡ್ಕೊಳ್ಳಿ, ಎಕ್ಸಾಕ್ಟ್ಲಿ ರೆಸಿಸ್ಟೆನ್ಸ್ ಅಲ್ಲಿ ಇದೀವಿ. ಅಂಡ್ ಲೆಟ್ ಅಸ್ ಸ್ವಿಚ್ ಟು ದ 15 minutes ಟು ಅಂಡರ್ಸ್ಟ್ಯಾಂಡ್ ಬೆಟರ್. ಓಕೆ, ಸೊ 15 ಸ್ವಿಚ್ ಮಾಡಿದೀನಿ ಅಂಡ್ ನನಗೆ ಏನೇನು ಕಾಣುತ್ತೆ ನೋಡ್ಕೊಳ್ರಿ. ಸೊ ಇಫ್ ಐ ಟೇಕಿಂಗ್ ಅ ಪೊಸಿಷನ್, ಇದ್ರೊಳಗೆ ಸಿಕ್ತಲ್ಲ, ಬೇರೆ ತಗೋಣ. ಇಫ್ ಎನಿಬಡಿ ಇಸ್ ಟೇಕಿಂಗ್ ವಿತ್ ಮೀ, ಯು ಕ್ಯಾನ್ ಟೇಕ್ ಟ್ರೈ ಮಾಡಿ. ಒಂದೊಂದು ಕಡಿಮೆ ಲಾಟಲ್ಲಿ ಹಾಕಿದ್ರು ಕೆಲಸ ಮಾಡೋಣ. ಓಕೆ, ಸೊ ದಿಸ್ ಇಸ್ ರೆಸಿಸ್ಟೆನ್ಸ್. ಐ ಆಮ್ ಜಸ್ಟ್ ವಾಚಿಂಗ್ ಹಿಯರ್. ಇಲ್ಲೂ ಹಿಂದೆ ಇದೆ ನೋಡ್ಕೊಳ್ಳಿ, ಹಿಸ್ಟ್ರಿ ಇದೆ. ಇದನ್ನ ದಾಟಿದ್ರೆ ನನಗೆ ಕೆಲಸ ಇದೆ ಬಾಯಿಂಗ್ ಒಳಗಡೆ, ಇಲ್ಲ ಅಂದ್ರೆ ಸೆಲ್ಲಿಂಗ್ ಪ್ಯಾಟರ್ನ್ ಸಿಕ್ಕರೆ ಟ್ರೈ ಮಾಡ್ತೀನಿ. ಓಕೆ, ಲೆಟ್ಸ್ ಪುಟ್ ಅವರ್ ಸೆಲ್ಫ್ ಟು ಎನಿ ಅದರ್ ಲೈಕ್ ಇಥೇರಿಯಂ, ಇಲ್ಲಾಂದ್ರೆ ಆಪ್ಷನ್ಸ್ ಪೊಸಿಷನ್ ತಗೋಣ. ಸೊ ಇವತ್ತು ಫೆಡ್ ಮೀಟಿಂಗ್ ಕೂಡ ಏನೋ ಬರ್ತಾ ಇದೆ. ಲೆಟ್ಸ್ ಸಿ ವಾಟ್ ವಿಲ್ ಕಮ್ ಹಿಯರ್. ರೆಸಿಸ್ಟೆನ್ಸ್ ಅಲ್ಲಿ ಇದೆ, ನಾನು ಯಾವುದೇ ರೀತಿ ಪ್ರಯತ್ನ ಮಾಡ್ಲಿಕ್ಕೆ ಹೋಗೋದಿಲ್ಲ. ಓಕೆ, ಲೆಟ್ಸ್ ಸಿ. ಅಂಡ್ ಹಿಯರ್ ಆಲ್ಸೋ ಫ್ರಮ್ ದ ಬಾಟಮ್ ಲೈಕ್ ವಿ ಹ್ಯಾವ್ ಅ ಸಪೋರ್ಟ್. ಎಕ್ಸಾಕ್ಟ್ಲಿ ಏನಕ್ಕೆ ಡಾಟ್ಸ್? ಒನ್ ಸೆಕೆಂಡ್. Is everybody joined, right? Hello? ಇನ್ನೂ ಜಾಸ್ತಿ ಜನ ಯಾರು ಜಾಯ್ನ್ ಆಗಿಲ್ಲ. 7 members ಓನ್ಲಿ, 6 members ಓನ್ಲಿ. ಇನ್ನೂ ಫೋನ್ ಹಚ್ತಾ ಇದ್ದಾರೆ. ಓಕೆ, ಫೈನ್, ಅವ್ರವ್ರ ಇಷ್ಟ, ಯಾವಾಗಾದ್ರೂ ಜಾಯ್ನ್ ಆಗಲಿ. ಲೆಟ್ಸ್ ಟೇಕ್ ಅವರ್ ಪೊಸಿಷನ್ ಹಿಯರ್. ನೋಡ್ಕೊಂಡ್ರೆ ಇಲ್ಲಿ ಲಿವರೇಜ್ ನ ನೋಡ್ಕೊಂಡು ಇದ್ರೊಳಗಡೆ 200x ಇದೆ. ಅಲ್ಲಿ ಅಗೇನ್ ಸ್ವಿಚ್ ಟು ಲೈಕ್ 25x ಅಂತ ಇಟ್ಕೋತೀನಿ. ಇಲ್ಲಿ ನೋಡ್ಕೊಳ್ಳಿ ಆರ್ಡರ್ಸ್. ಅಂಡರ್ಸ್ಟ್ಯಾಂಡ್ ಹಿಯರ್. ನನ್ನ ಹತ್ರ ಎಷ್ಟಿದೆ ಈಗ ಅಮೌಂಟ್? $58 ಇದೆ. 5K ಅಂದ್ರೆ $58. ಓಕೆ, ಈಗ ಏನ್ ಮಾಡುತ್ತೆ ಮಾರ್ಕೆಟ್? ನಾನು ನೋಡ್ಕೊಂಡೆ ನನ್ನ ಹತ್ರ $58 ಇದೆ. ನಾನು 25x ಇಟ್ಕೊಂಡಿದ್ದೀನಿ. ಸೊ ಆನ್ ದ ಬೇಸಿಸ್ ಇಟ್ ವಿಲ್ ಶೋ. ಲುಕ್, 50 22 ಲಾಟ್. ನಾನು ಓನ್ಲಿ ಏನಪ್ಪಾ ಅಂದ್ರೆ 50% ಅಮೌಂಟ್ ನ ಯೂಸ್ ಮಾಡ್ತೀನಿ ಅಂದ್ರೆ 22 ಲಾಟ್ ನ ಅಲೋ ಮಾಡುತ್ತೆ. ಇಫ್ ಐ ಯೂಸ್ 100%, ಲುಕ್, ಇಟ್ ಇಸ್ ಅಲೋವಿಂಗ್ ಅಬೌಟ್ 45 ಲಾಟ್ಸ್. ಅಂಡ್ ಇಲ್ಲೂ ನೋಡ್ಕೊಳ್ಳಿ, ನಾನು ಆರ್ಡರ್ ಡೈರೆಕ್ಟ್ಲಿ ಪಂಚ್ ಮಾಡಲ್ಲ. ಐ ಜಸ್ಟ್ ವಾಂಟ್ ಟು ಶೋ ಯು ಸಮಥಿಂಗ್ ಹಿಯರ್. ಸೊ 25x. ಓಕೆ, ಸೊ ಐ ವಾಂಟ್ ಜಸ್ಟ್ ಸೆಲ್ ಅಂತ ತಿಳ್ಕೊಡ್ರಿ. ಈಗ ಅದು ಸೇಮ್ ಟೈಪ್, ಸೇಮ್. ಸೊ ಯಾವಾಗಲೂ ಲಿಮಿಟ್ ಆರ್ಡರ್ ಮಾಡ್ಕೋತೀರಿ. ವಾಟ್ ಇಸ್ ರನ್ನಿಂಗ್ ಪ್ರೈಸ್ ಈಗ? 3088. ಸೊ 3088 ಮಾಡಿದೆ. ಓಕೆ, ಎಷ್ಟು ಟ್ರೈ ಮಾಡ್ತಾ ಇದ್ದೀನಿ? ಲೈಕ್ 25% ಅಂದ್ರೆ 25x ತಗೊಂಡ್ರೆ ಇಟ್ಸ್ ಗಿವಿಂಗ್ ಯು ಅಟ್ 11 ಲಾಟ್ಸ್ ಓನ್ಲಿ. ನೀವು ಮಾನ್ಯುವಲಿ ಬೇಕಾದ್ರೆ ಲೈಕ್ ಚೇಂಜ್ ಮಾಡಬಹುದಾ? 15 20 ಅಂತೇಳಿ.
ಅವಾಗ $19 ಬೇಕಾಯ್ತು. ಸೊ ಫಂಡ್ಸ್ ರಿಕ್ವೈರ್ಡ್ $19. ಆಮೇಲೆ ಸೆಲ್ ಮಾಡ್ಕೊಂಡು ಲುಕ್ ಸೆಲ್ ಮಾಡಿದ್ಮೇಲೆ ಏನ್ ಕಾಣುತ್ತೆ, ವಾಟ್ ಇಸ್ ದಿಸ್? ಓಕೆ, ಯಾ ಅಂಡರ್ಸ್ಟ್ಯಾಂಡ್. ಲುಕ್ ಏನೇನು ಬರ್ತದೆ ಅದು ನೋಡ್ಕೊಡ್ರಿ. ಸೊ ಹೌ ಮಚ್ ಗೋಯಿಂಗ್ ಟು ಬಿ ಚಾರ್ಜಸ್ ಫಾರ್ ಯು, ದಟ್ ಇಸ್ $0.27 USD. ಓಕೆ, ಆಮೇಲೆ ನೋಷನಲ್ ಲಾಜಿಕಲಿ $463 ಮಾಡ್ದಂಗೆ ನೀವು ಟ್ರೇಡ್ ಅನ್ನ, ಆಮೇಲೆ ರಿಕ್ವೈರ್ಡ್ ಅಮೌಂಟ್ ಇಸ್ ದಿಸ್ ಮಚ್, ಲೈಕ್ $19 ಬೇಕು, ಆಮೇಲೆ ಇಷ್ಟೊಂದು ಲಾಟ್ಸ್ ನ ನೀವು ಸೆಲ್ ಮಾಡ್ತಾ ಇದ್ರಿ, ಯು ಕ್ಯಾನ್ ಪ್ಲೇಸ್ ಆರ್ಡರ್ ಅಂತ ಕ್ವೆಶನ್ ಮಾರ್ಕ್ ಮಾಡುತ್ತೆ. ಇದು ಅಡ್ವಾನ್ಸ್ ಆಗೇ ಬರುತ್ತೆ. ಒನ್ಸ್ ಇಟ್ ಕ್ಲಿಕ್, ಲೆಟ್ ಸಿ ಪೊಸಿಷನ್ ಸಿಕ್ಕರೆ ತಗೋಣ, ಇಲ್ಲಾಂದ್ರೆ ಡೆಮೋಗೋಸ್ಕರ ಬೇಕಾದ್ರೆ ಒಂದು ಪೊಸಿಷನ್ ಆಡ್ ಮಾಡೋಣ. ಬುಲಿಶ್ ಪೊಸಿಷನ್ ಅಂತ, ಲೆಟ್ಸ್ ವೇಟ್ ಹಿಯರ್. ಇಲ್ಲಿ ಬ್ರೇಕ್ ಆದ್ರೆ ತಗೊಂಡೇ ಬಿಡೋಣ ಪೊಸಿಷನ್, ಇಲ್ಲಾಂದ್ರೆ ಆಪ್ಷನ್ಸ್ ಅಲ್ಲಿ ಟ್ರೈ ಮಾಡೋಣ. ಓಕೆ, ಲೆಟ್ ಅಸ್ ಟ್ರೈ ಇನ್ ಸೊಲಾನಾ ಇನ್ ಕೇಸ್ ಪೊಸಿಷನ್ ಸಿಕ್ಕರೆ. ಓಕೆ, ಇಲ್ಲೂ ಕೂಡ ಅದೇ ರೀತಿ ಟ್ರೆಂಡ್ ಲೈನ್ ರಿಜೆಕ್ಷನ್ಸ್ ಎಲ್ಲ ಇದೆ ಎಲ್ಲವೂ ಕೂಡ. ಒಂದ್ ಸೆಕೆಂಡ್, ಯಾಕೋ ಬರ್ತಾ ಇಲ್ಲ ಟ್ರೆಂಡ್ ಲೈನ್. ಓಕೆ, ಎಲ್ಲವೂ ರಿಜೆಕ್ಷನ್ ಅಲ್ಲಿ ಇದೆ, ನೋಡ್ಕೊಟ್ರಿ, ಎಲ್ಲವೂ ರಿಜೆಕ್ಷನ್ ಅಲ್ಲೇ ಇದೆ. We got at rejections, everything is at rejection. Let's switch to 5 minutes so that I can get early entry if it is possible. Illu illa, I think Ethereum al kade ಇದೆ, ಇನ್ನು ಕ್ಲಾರಿಟಿ ಇಲ್ಲ. ನೋಡ್ಕೊಟ್ರೆ ಇಲ್ಲಿ ದಾಟದೆ ಪೊಸಿಷನ್ ತಗೊಳಂಗಿಲ್ಲ, ಮತ್ತೆ ಇವೆಲ್ಲ ನಮ್ಮನೆ ಹಿಂಗೆ ಕಾಯ್ತವೆ. ಲುಕ್, ಇದರ ಮೇಲೆ ದಾಟದೆ ಪೊಸಿಷನ್ ತಗೊಳ್ಳೋದಿಲ್ಲ ಅಂದ್ರೆ ತಗೊಳ್ಳೋದೇ ಇಲ್ಲ, ವಾಟ್ ಎವರ್ ಮೇ ಬಿ ರೀಸನ್ಸ್. ಅಂಡ್ ಇಲ್ಲಿ ಸ್ಪೀಡ್ ಹೆಂಗಪ್ಪ ಅಂದ್ರೆ ಕೆಲವೊಮ್ಮೆ ಬ್ರೇಕ್ಔಟ್ ಆದ್ಮೇಲೆ ಸಿಗೋದಿಲ್ಲ, ಅವಾಗ ಲಾಟ್ ಸೈಜ್ ನ ಕಮ್ಮಿ ಮಾಡ್ಕೊಳ್ರಿ. ಇದೆ ಅಂತ ಪೂರ್ತಿ ಅಮೌಂಟ್ ಹಾಕೊಳ್ಳೋದಿಲ್ಲ. ಓಕೆ, ವಿತ್ ದಿಸ್ ಅಮೌಂಟ್ ಐ ವಾಂಟ್ ಟು ಶೋ ಯು 5,000 ನ ಎಲ್ಲಿವರೆಗೂ ಬೆಳೆಸಬಹುದು ಅನ್ನೋದು ನೋಡೋಣ. ಐ ರಿಪೀಟ್ ಹಿಯರ್, 5,000 ಎಲ್ಲಿವರೆಗೂ ಬೆಳೆಸ್ತೀರಿ ಅಂತ ಕೂಡ ನೋಡೋಣ. ಲಾಟ್ ಸೈಜ್ ಕಮ್ಮಿ ಮಾಡಿದೀವಿ, ಅಂಡ್ ಇಲ್ಲಿ ರ್ಯಾಂಡಮ್ಲಿ ಪೊಸಿಷನ್ ತಗೊಳ್ಳೋದಿಲ್ಲ, ಸಿಕ್ಕರೆ ಪೊಸಿಷನ್ ಸೆಲ್ಲಿಂಗ್ ಕೂಡ ತಗೋಣ. ಅಂಡ್ ಫಾರ್ ಯು ಬೆಟರ್ ಅಂಡರ್ಸ್ಟ್ಯಾಂಡಿಂಗ್, ಐ ಗಿವನ್ ಯು 7:30 AM ಕ್ಯಾಂಡಲ್ ಸ್ಟಾರ್ಟ್ ಲಾಜಿಕ್ ಕೊಟ್ಟಿದ್ದೀನಿ. ಎನಿಬಡಿ ಯೂಸಿಂಗ್ ಇಟ್? ಯೂಸ್ ಮಾಡ್ತಾ ಇದ್ರಿ ಯಾರಾದ್ರೂ? ಇಲ್ಲ ಸರ್, ಅದು ಗೊತ್ತಾಗ್ಲಿಲ್ಲ. ಓಕೆ, ಲೆಟ್ ಮಿ. ಓಕೆ, ಈಗ ಈ ಎಲ್ಲ ಪ್ಲಾಟ್ಫಾರ್ಮ್ ಬಗ್ಗೆ ಎಲ್ಲ ಗೊತ್ತಾಗಿದೆ, ದುಡ್ಡು ಆಡ್ ಮಾಡೋದು ಗೊತ್ತಾಗಿದೆ, ರೈಟ್ ಎವ್ರಿಬಡಿ? ಟ್ರೇಡ್ ತಗೊಳ್ಳೋದು ಬಹಳ ಈಸಿ ಇದೆ. ಜಸ್ಟ್ ಯು ಕ್ಯಾನ್ ಪಂಚಿಂಗ್ ಔಟ್ ಅದ 25x ಇಟ್ಕೊಳ್ರಿ, ಬೈ ಅಂಡ್ ಸೆಲ್ ಬಟನ್ ನೋಡಿರಿ, SL ನ ಇಟ್ಕೊಳ್ಳೋಣ, ನಿಮ್ಮ ಮುಂದೆ ತೋರಿಸ್ತೀನಿ. ಅಥವಾ ಈಗ ಸಿಗ್ಲಿಲ್ಲ ಅಂದ್ರೆ ವಿಲ್ ಪುಟ್ ಲೈವ್ ಪೊಸಿಷನ್ಸ್. ಓಕೆ, ಇಲ್ಲಾಂದ್ರೆ ರೆಕಾರ್ಡಿಂಗ್ ಮಾಡೇ ನಿಮಗೆ ಕಳಿಸ್ತೀನಿ ಇದನ್ನ. ಆಲ್ ದಿಸ್ ಒನ್ ಇದೇ ಒಂದನ್ನ ಕಂಟಿನ್ಯೂ ಮೇಂಟೈನ್ ಮಾಡ್ತೀನಿ ಜೊತೆ. ಓಕೆ, ಅಂಡ್ ಮೇಂಟೈನ್ ಲೈಕ್ ಆಪ್ಷನ್ಸ್ ಟ್ರೈ ಮಾಡೋಣ ಇನ್ ಕೇಸ್ ಪಾಸಿಬಲ್. ಇಲ್ಲಿ ಯಾವ್ದು ಪೊಸಿಷನ್ ಸಿಗ್ತಾ, ಲುಕ್ ನೋ ರ್ಯಾಂಡಮ್ ಎಂಟ್ರೀಸ್, ಫಸ್ಟ್ ಪಾಯಿಂಟ್. ಆಮೇಲೆ ಇದು ಇನ್ನೊಂದು ಹೇಳ್ಬೇಕಾಯ್ತಾ ನಿಮಗೆ, ಲೈಕ್ 7:30 ಕ್ಯಾಂಡಲ್ ಲಾಜಿಕ್. ಒನ್ಸ್ ಅಗೇನ್ ಇದು ನೋಟ್ಸ್ ಏನು ಮಾತಾಡಲೇ ಇಲ್ಲ ನಾನು ಇವತ್ತು, ಎಲ್ಲಿ ಬಿಟ್ ಹಿಯರ್. ಸೊ ನಿನ್ನೆ ಇಥೇರಿಯಂ ಪೊಸಿಷನ್ ವಾಸ್ ಗುಡ್ ಹಿಯರ್. ಲುಕ್, ಚೆನ್ನಾಗಿ ಹೋಗಿತ್ತು ಎಸ್ಟರ್ಡೇ. ಇಟ್ ವಾಸ್ ವೆರಿ ಬಸ್ಟ್ ಇತ್ತು, 15 ನಿಮಿಷ ಚಾರ್ಟ್ ಪ್ರಕಾರ ಮೇಜರ್ ರಿಜೆಕ್ಷನ್ ಇತ್ತು. ಈ ಟೈಮಲ್ಲಿ ಹಾಕಿದ್ದೆ ಮೆಸೇಜ್ ನಿಮಗೆ. ಮೇಲೆಗಡೆ ಹೋದ SL ಟಚ್ ಮಾಡಿ ನೋಡ್ಕೊಡ್ರಿ, ಬಹಳ ನೀಟಾಗಿ ಇಟ್ಟಿದ್ವಿ SL ನ. ಅಂಡ್ ಮಾರ್ನಿಂಗ್ ಅಲ್ಲಿ ಅಚೀವ್ ಆಯ್ತು ಅರೌಂಡ್ 10:30 11 ಗಂಟೆ. ಟೇಕನ್ ಅರೌಂಡ್ ಹೌ ಮಚ್ ಟೈಮ್? ಲುಕ್, ನಿನ್ನೆ 10:30, ಇವತ್ತಿನ 10:30, 12 ಗಂಟೆ ಕೆಲಸ. ಬಟ್ ಇಟ್ ವಾಸ್ ನೈಸ್, ಮಾರ್ಕೆಟ್ ನೀಟಾಗಿ ಬಿದ್ದಿದೆ. ಓಕೆ, ಲೀವ್ ಇಟ್ ಹಿಯರ್, ತೆಗೆದಾಕೋಣ. ಅಂಡ್ 7:30 ಕ್ಯಾಂಡಲ್ ಲಾಜಿಕ್ ಅಂತ ಇಲ್ಲಿ ಹಾಕಿದೀನಿ ನೋಡಿ. ಇಂಡಿಕೇಟರ್ ಯಾರಾದ್ರೂ ಕಳಿಸಿದೀನಿ, ಐತೋ ಇಲ್ವಾ ನಿಮ್ಮ ಹತ್ರ? ಇದೆಯಾ ಇಲ್ವಾ? ಇಲ್ಲ ಸರ್. ಇಲ್ಲ ಸರ್. ಲೆಟ್ ಮಿ ಸೆಂಡ್ once again. And profile ಹೋಗೋಣ once again. Your profile, my profile. ನನ್ನ ಪ್ರೊಫೈಲ್ ಅಲ್ಲಿ ಇದೆಯೋ, ಯಾರ ಪ್ರೊಫೈಲ್ ಇದೆಯೋ? ಓಕೆ, ಫಾಲೋವಿಂಗ್ ಸ್ಕ್ರಿಪ್ಟ್ಸ್. ಓಕೆ, ಸಾರಿ, ಇದ್ರೊಳಗಿಲ್ಲ, ಇನ್ನೊಂದು ಸ್ಕ್ರಿಪ್ಟ್ ಅಲ್ಲಿ ಇದೆ ಅನ್ಕೋತೀನಿ. once again ಟ್ರೈನಿಂಗ್ ವಿ ಪಬ್ಲಿಷ್ಡ್ ಸ್ಕ್ರಿಪ್ಟ್ಸ್. ಇಲ್ಲಿದೆ. ಓಕೆ, 7:30 ಈ ಲಿಂಕ್ ಕಳಿಸ್ತೀನಿ ನಿಮಗೆ. 10 AM ಬೇಡ, 7:30 ಯೂಸ್ ಮಾಡ್ಕೊಟ್ಟಿದ್ರೆ. ಸೊ ಆಡ್ ಟು ಇಲ್ಲಿ ರಿಮೂವ್ ಫೇವ್ರೇಟ್ಸ್ ಅಂತ ಆದ್ರೆ ಹೋಗುತ್ತೆ ಅದು. ಇಸ್ ಆಡ್ ಟು ಫೇವ್ರೇಟ್ಸ್ ಅಂತ ಹಾಕೊಳ್ರಿ. ಐ ವಿಲ್ ಬಿ ಸೆಂಡಿಂಗ್ ದಿಸ್ ಒನ್ ಲಿಂಕ್. ಇಲ್ಲಿದೆ ನೋಡ್ರಿ, ಗ್ರೂಪ್ ಒಳಗೆ ಹಾಕಿರ್ತೀನಿ, ಯೂಸ್ ಮಾಡ್ರಿ. ಒಂದು ಸೆಕೆಂಡ, ಇಲ್ಲಿದೆ. ಓಕೆ, ಸಿಗ್ತಾ? ಓಕೆ, ಫೈನ್. ಹೆಂಗೆ ಯೂಸ್ ಮಾಡ್ತೀರಿ ನೋಡ್ಕೊಳ್ರಿ. ಸಾರಿ, ಇದನ್ನ ತೆಗಿಯೋಣ.
ಸ್ಟಾರ್ಟಿಂಗ್ ಟ್ರೇಡಿಂಗ್ ಅಂದ್ರೆ ಹುಚ್ಚ ಹತ್ತಿದಂಗೆ ಆಗ್ತಿತ್ತು. ಬಟ್ ಈಗ ಟ್ರೇಡಿಂಗ್ ಬಿಟ್ರೆ ಕಾಮನ್ ಚಾರ್ಟ್ ನೋಡ್ಲಿಕ್ಕೆ ಆಗಲ್ಲ. ಎನಿವೆ ಲೀವ್ ಇಟ್. 2018ರಲ್ಲಿ ಜಾಯ್ನ್ ಇದ್ದೀನಿ, ನೋಡ್ಕೊಡ್ರಿ ನಮಗೆ. ಓಕೆ, ಕಾಣುತ್ತೆ. ಓಕೆ, ರೈಟ್ ನಾವು ಇಫ್ ಐ ಸ್ವಿಚ್ ಟು ದಿಸ್ ಒನ್, ಓಕೆ, ವಾಟ್ ಇಸ್ ದ ಇಂಡಿಕೇಶನ್ ನಾವು? ಇಟ್ಸ್ ಗಿವಿಂಗ್ ಯು ಜಸ್ಟ್ ಬೈಯಿಂಗ್. 730 ಕ್ಯಾಂಡಲ್ ಲಾಜಿಕ್ ಏನು ಫಸ್ಟಿಗೆ ಅರ್ಥ ಮಾಡ್ಕೊಳ್ರಿ. ಟ್ರೇಡ್ ಟೈಮಿಂಗ್ ನೋಡ್ಕೊಳ್ರಿ. ಸೊ ರೈಟ್ ನಾವು ಐ ಹ್ಯಾವ್ ಅ ಓಪನಿಂಗ್ ಟೈಮಿಂಗ್ ಅಬೌಟ್ ಲಂಡನ್ ಅಂಡ್ ನ್ಯೂಯಾರ್ಕ್ ಸೆಷನ್ ಬೋತ್ ಆರ್ ಓಪನ್. ಎರಡು ಕಾಂಗ್ರಿಗೇಷನ್ ಆಗೋ ಟೈಮ್ ಇದು. ಈ ಟೈಮಲ್ಲಿ ಲಿಕ್ವಿಡಿಟಿ ಚೆನ್ನಾಗಿ ಬರುತ್ತೆ. ಆ 730 ಕ್ಯಾಂಡಲ್ ಮೇಲ್ಗಡೆ ಏನಾದ್ರು 30 ಮಿನಿಟ್ಸ್ ಕ್ಯಾಂಡಲ್ ಮೇಲ್ಗಡೆ ಏನಾದ್ರು ಕ್ಲೋಸಿಂಗ್ ಕೊಡ್ತಾ ಇದ್ರೆ ದಟ್ ಇಂಡಿಕೇಟರ್ ಇಟ್ ವಿಲ್ ಶೋ ದಟ್ ಇಟ್ಸ್ ಅ ಬೈ. ಮೋಸ್ಟ್ ಟೈಮ್ ಸಕ್ಸಸ್ ಕಾಣ್ತಾ ಇದೆ ಅನ್ಕೋತೀನಿ. ನೀವು ನೋಡ್ಕೊಡ್ರಿ, ಹಿಂದೆ ಮುಂದೆ ನಿಮ್ ಅಕ್ಕಪಕ್ಕದಲ್ಲಿ ಕಾಣ್ತಾ ಇದೆ ನೋಡ್ಕೊಡ್ರಿ. ನಿನ್ನೆ ಬ್ರೇಕ್ ಡೌನು, ಈಗ ಬ್ರೇಕ್ಔಟ್ ಆಗ್ತಾ ಇದೆ, ಬೈಯಿಂಗ್ ಬರ್ತಾ ಇದೆ. ಓಕೆ, ನಿನ್ನೆಯ PM ಬ್ರೇಕ್ಔಟು, ದಟ್ಸ್ AM ಬ್ರೇಕ್ ಡೌನ್ ನಿಮ್ ಕಣ್ಣಿಗೆ ಕಾಣ್ತಾ ಇದೆ ಅನ್ಕೋತೀನಿ. ಯಪ್, ಕಾಣ್ತಾ ಇದಲ್ಲ? ಹಲೋ, ಸೆಲ್. ಓಕೆ, ಇಲ್ಲಿ ಕೂಡ ಬೈ ಸಿಕ್ಕಿದೆ, ಸ್ವಲ್ಪ ದೂರ ಹೋಗಿದೆ. ಬಟ್ ಇದ್ರ ಜೊತೆಗೆ ರಿಪೀಟ್ ರೆಸಿಸ್ಟೆನ್ಸ್ ಸಪೋರ್ಟ್ ಯೂಸ್ ಮಾಡ್ಕೊಟ್ರೆ ಒಂದ್ಸಲ ಸಿಗ್ತಾ ರಿಪೀಟ್, ಒಂದ್ಸಲ ಇಂಡಿಕೇಶನ್ ಸಿಗ್ತಾ ಹೈಡ್ ಇಟ್. ಇಲ್ಲ ಅಂದ್ರೆ ನಿಮ್ ಕನ್ಫ್ಯೂಸ್ ಮಾಡ್ಕೋತೀರಿ. ಎಲ್ಲಾ ಇಂಡಿಕೇಟರ್ಗಳು ಅಂತದೆ. ಲೈಕ್ ಐ ಡೋಂಟ್ ವಾಂಟ್ ಯು ಮೈಂಡ್, ನಿಮ್ ಮೈಂಡ್ ನ ಗಾರ್ಬೇಜ್ ಮಾಡ್ಕೊಳ್ಳೋದು ಬೇಡ. ಓಕೆ, ಇನ್ ದ ಬಿಗಿನಿಂಗ್ ಅಲ್ಲಿ ನಿಮಗೆ ಡೌಟ್ಸ್ ಇದಪ್ಪ ಅಂದ್ರೆ ವಾಟ್ ಐ ವಿಲ್ ಡು ಎಕ್ಸ್ಪೆಕ್ಟ್ ಯು ಫ್ರಮ್ ದಟ್, ಗೋ ಫಾರ್ ಆಪ್ಷನ್ ಸೆಲ್ಲಿಂಗ್ ಹೋಗ್ರಿ, ಈಸಿ ಇರುತ್ತೆ. ಲೈಕ್ ಇಫ್ ಮಾರ್ಕೆಟ್ ಇಸ್ ಗೋಯಿಂಗ್ ಅಪ್ ಸೈಡ್, go downside like 90,000 puts a loaded. ಶಾಂತ ಬುಲ್ ಕಾಲ್ ಸ್ಪ್ರೆಡ್ ಮಾಡ್ಕೊಳ್ರಿ. ಯಾ ಡೌಟ್ ಇದೆ ನನಗೆ ಸರ್, ಹೋಗುತ್ತೆ 92,000 ಇಂದ ಮಾರ್ಕೆಟ್ 94,000 ಡೆಫಿನೆಟ್ಲಿ ಹೋಗುತ್ತೆ. ವೈ ಕಾಂಟ್ ಯು ಗೋ ಅಂಡ್ ಕ್ರಿಯೇಟ್ ದಟ್ ಒನ್? ಈಸಿ, ಜಸ್ಟ್ ಕಮ್ ಹಿಯರ್, ಆಪ್ಷನ್ಸ್ ಬರ್ತೀರಿ. ಓಕೆ, ಅದರೊಳಗಡೆ BTC ಐ ಪ್ರಿಫರೇಬಲ್ ಟು ಸ್ಟ್ರಾಟಜಿ ಬಿಲ್ಡರ್. ಓಕೆ, ಇಲ್ಲಿ ಬಂದ್ಬಿಟ್ಟು ಬೈ ಅಂಡ್ ಸೆಲ್ ಮಾಡ್ಕೊಳ್ಳಿ. ಲೈಕ್ ಎಕ್ಸಾಂಪಲ್ ಬುಲಿಶ್ ಇದೆ, ಹೋಗುತ್ತೆ ಮೇಲೆಗಡೆ ಅಂದ್ರೆ ಲೈಕ್ ಯು ವಿಲ್ ಬಿ ಹ್ಯಾವಿಂಗ್ 90 to 400. ಓಕೆ, ಲಿಮಿಟ್ ಪ್ರೈಸ್ ಎಷ್ಟೋ ಸಿಗುತ್ತೆ. ಬಟ್ ಸೆಲ್ ಪೈಲ ಮಾಡ್ರಿ, ಆಮೇಲೆ ಬೈ ಮಾಡ್ರಿ. ಬಿಕಾಸ್ ಇದ್ರೊಳಗಡೆ ಭಾಳ ಡಬ್ಬಾ ಲಿಕ್ವಿಡಿ ಪ್ರಾಬ್ಲಮ್ ಸಿಗುತ್ತೆ. 93 ಯಾವ್ದು ಮಾಡಿದ್ವಿ, 90 to 400 ಅಂಡ್ ಯು ಥಿಂಕ್ ಅಬೌಟ್ 93,000 ಟು ಸೆಲ್. ಓಕೆ, ಡೂ ಸಿ, ಯೂಸ್ ಇಟ್, ಸೆಲ್. ಇಲ್ಲೂ ಒಂದು 100 ಟ್ರೈ ಮಾಡಿ, ಅನಲೈಸ್ ಪೇ ಆಫ್ 4 ಆಫ್. ಓಕೆ, ಹೌ ಮಚ್ ಶೋಸ್? ಸೊ P&L ಶೋಸ್ 25-34, 1:1 ಲೆಕ್ಕ. $30 ಅಂದ್ರೆ ಲಾಜಿಕಲ್ ಥಿಂಕ್ ಮಾಡ್ರಿ. 30 ಅಂದ್ರೆ 30 into 80, 2,500. $100 ಹಾಕಿದ್ರೆ ಓಕೆ, $100 ಇಷ್ಟು ಇನ್ಕಮ್. ಓಕೆ, ಸೊ ಡೂ ಚೆಕ್ ದಿಸ್ ಒನ್. ಇಲ್ಲ ಇದನ್ನ ನಾನು ಕನ್ವರ್ಟ್ ಮಾಡಿ ಐರನ್ ಫ್ಲೈ ಮಾಡ್ತೀನಿ, ವೈ ನಾಟ್? ಯು ಆರ್ ಲೈಕ್ ಎಲಿಜಿಬಲ್ ಟು ಡೂ ಎನಿಥಿಂಗ್. ಲುಕ್ ಹಿಯರ್, ಲೈಕ್ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಹೆಂಗ್ ಮಾಡ್ತಾರೆ ಹಂಗೆ. ಲೈಕ್ ಇದು ಬ್ರೋಕನ್ ವಿಂಗ್ಸ್ ತರ ಕಾಣುತ್ತೆ. ಲುಕ್, ಕೆಳಗಡೆ ಎಲ್ಲಿ ಬಿದ್ರು ದುಡ್ಡಿದೆ, ಮೇಲ್ಗಡೆ ಕೂಡ ನೋಡ್ಕೊಳ್ಳಿ ದುಡ್ಡಿದೆ. ಮಾರ್ಕೆಟ್ ಯಾವ್ದನ್ನ ದಾಟಬಾರ್ದಪ್ಪ ಅಂದ್ರೆ 93,852 ಅಂದ್ರೆ 93,852 ಅಂದ್ರೆ ಇದು ಎಕ್ಸಾಕ್ಟ್ಲಿ ರೆಸಿಸ್ಟೆನ್ಸ್ ತಿಳ್ಕೊಟ್ರಲ್ಲ, ಇದು ಮೇಜರ್ ರೆಸಿಸ್ಟೆನ್ಸ್ ಅಲ್ಲೇ ಯು ಮೇಕ್ ಮನಿ. ಇಲ್ಲ ಕಂಪ್ಲೀಟ್ಲಿ ಐರನ್ ಫ್ಲೈ ಕನ್ವರ್ಟ್ ಮಾಡಕತ್ತೀನಿ ಅಂದ್ರೆ ಜಸ್ಟ್ ಬೈ ಒನ್ ಮೋರ್ ಹೆಡ್ಜ್ ಹಿಯರ್, ದಟ್ ಇಸ್ 23,800 ಹತ್ರ ಒಂದು ಬೈ ಮಾಡ್ರಿ. ಎಕ್ಸಾಕ್ಟ್ಲಿ ವಾಟ್ ಶೋಯಿಂಗ್ ಯು. ಓಕೆ, ಬಾಸ್ಕೆಟ್ ಒಳಗಡೆ 600 ಪಾಯಿಂಟ್ ಅದಲ್ಲ, 600 93,600 ಇದು ಜಸ್ಟ್ ಬೈ. ಇಲ್ಲೂ ಕೂಡ ಲಿಮಿಟ್ ಅಲ್ಲಿ ಇಟ್ಕೊಳ್ರಿ. ಇದನ್ನ ಬೇಕಾದ್ರೆ ಲೇಟ್ ಆಗಿ ತಗೊಳ್ರಿ, ನಾಳೆ ತಗೊಳ್ರಿ. ಇಫ್ ಯು ಆರ್ ವೆರಿ ಕಂಫರ್ಟಬಲ್, ಮಾರ್ಕೆಟ್ ವಿಲ್ ಸಸ್ಟೈನ್ ಹಿಯರ್. ಸೊ ನೀವೇನ್ ಮಾಡಿದ್ರಿ, ಯು ಕ್ಯಾನ್ ಕ್ರಿಯೇಟೆಡ್ 1-to-1 ಅಡ್ವಾನ್ಸ್ ಫ್ಲೈ ತರ. ಇಲ್ಲೂ ನೀವು ಈ ರೀತಿ ಮಾಡ್ಕೋಬಹುದು. ಪಾಸಿಬಲ್ಸ್, ಶಾಂತವಾಗಿ ಕುತ್ಕೋತೀರಿ. ಮ್ಯಾಕ್ಸ್ ಲಾಸ್ ದಿಸ್ ಮಚ್, ಮ್ಯಾಕ್ಸ್ ಪ್ರಾಫಿಟ್ ದಿಸ್ ಮಚ್. $50 ಪ್ರಾಫಿಟ್ ಆಗ್ಬೋದು, 20 ಆಗಲಿ 30 ಆಗಲಿ ಪ್ರಾಬ್ಲಮ್ ಇಲ್ಲ. $8 ಹಾಳು ಮಾಡ್ಕೋತೀರಿ ಭಾಳ ಅಂದ್ರೆ $8. ಸೊ ಯು ಕ್ಯಾನ್ ಡೂ ದ್ಯಾಟ್ ಒನ್. ಸೊ ನಿಮ್ಗೆ ಎಲ್ಲಾ ಸ್ಟ್ರಾಟಜಿಗಳು ಅಲ್ಲೇನು ಕಲಿಯುತ್ತೆ ಅದಕ್ಕೆ ಹೇಳಿದೀನಿ. ಹೆಡ್ಜಿಂಗ್ ಆಗಲಿ, ನಾನು ಏನೊಂದು ಕಲಿಸ್ತಿದ್ರು ಕಾನ್ಸೆಪ್ಟ್ಸ್ ಆಗಲಿ, ಯಾವ ಮಾರ್ಕೆಟ್ ಆದ್ರೂ ಅಪ್ಲೈಸ್ ಮಾಡ್ಕೊಳ್ರಿ, ಯಾವ ಮಾರ್ಕೆಟ್ ಅಲ್ಲಿ ತಗೊಂಡವ್ರು ನಡೀತದೆ. ಬಟ್ ಅವರ ಲೈಕ್ ವಾಲಿಟಾಲಿಟಿ ಡಿಫ್ರೆಂಟ್ ಆಗತ್ತೆ, ಸಿಸ್ಟಮ್ ಚೇಂಜ್ ಆಗುತ್ತೆ, ಫಾರೆಕ್ಸ್ ಡಿಫ್ರೆಂಟ್ ಆಗತ್ತೆ, ಲೈಕ್ ಕಾನ್ಸೆಪ್ಚುಯಲ್ ಅಂಡರ್ಸ್ಟ್ಯಾಂಡಿಂಗ್, ಲೈಕ್ ಬ್ರೇಕ್ಔಟ್ ಬ್ರೇಕ್ ಡೌನ್, ಲೈಕ್ ಅಪ್ ಥ್ರಸ್ಟ್ಗಳು ಬೇರೆ ತರ ಇರುತ್ತೆ, ಇದು ಬೇರೆ ತರ ಇರುತ್ತೆ. ಬಟ್ ಆ ರೀತಿ, ಬಟ್ ಯು ಕ್ಯಾನ್ ಯೂಸ್ ಅಪ್ಲೈ ವೆರಿ ಕ್ಯಾನ್ ಅಪ್ಲೈ ಒನ್ಸ್ ಯು ಸ್ಟಡಿಡ್, ಒನ್ಸ್ ಯು ಲರ್ನ್ಡ್ ಇನ್ ಫ್ರಂಟ್ ಆಫ್ ಯು.
ಸೊ ವೈ ಕಾಂಟ್ ಯು ಟ್ರೈ ಮಾಡಿ. ಓಕೆ, $20 ಬಂದರೂ ಕಮ್ಮಿ ಏನಲ್ಲ ಅನ್ಕೋತೀನಿ ಇಫ್ ಯು ಆರ್ ಯೂಸಿಂಗ್. ಅಂಡ್ ಐ ಪರ್ಸನಲಿ ಪ್ರಿಫರ್ ಯು ಟು ಗೋ ಫಾರ್ ಅ ಸ್ಟ್ರಾಂಗಲ್ ವಿಚ್ ಆರ್ ವೆರಿ ಔಟ್ಸೈಡ್, ವೆರಿ ಮಚ್ ಔಟ್ಸೈಡ್. ಈ FMC ಮೀಟಿಂಗ್ ಮುಗಿದ್ಮೇಲೆ ಮತ್ತೇನಿದೆ ಅನ್ನೋದು ಕ್ವೆಶನ್ ಮಾಡ್ಕೊಂಡು ಆಮೇಲೆ ಬೇಕಾದ್ರೆ ಟ್ರೈ ಮಾಡ್ರಿ. ಅದು ಯಾವಾಗೂ ಇದ್ರೊಳಗಡೆ ನ್ಯೂಸ್ ಫಾಲೋ ಕಂಪಲ್ಸರಿ ಮಾಡ್ಕೊಳ್ರಿ. ಇದ್ರೊಳಗೆ ಕಂಪಲ್ಸರಿ ಫಾರ್ ನ್ಯೂಸ್ ಪರ್ಪಸ್ ಐ ವಾಂಟ್ ಯು ಟು ಫಾಲೋ ಕ್ಯಾಲೆಂಡರ್, ಇನ್ವೆಸ್ಟಿಂಗ್ ಕ್ಯಾಲೆಂಡರ್ನ ಕಂಪಲ್ಸರಿ ಫಾಲೋ ಮಾಡ್ಕೊಡ್ರಿ. US ಏನೋ ನ್ಯೂಸ್ ಬಂದರೂ ಕೂಡ ಕಂಪಲ್ಸರಿ ಫಾಲೋ. ಓಕೆ ಫೈನ್. ಈಗ ಇಲ್ಲಾರ ಪೊಸಿಷನ್ ಸಿಕ್ಕರೆ ಟ್ರೈ ಮಾಡೋಣ. ಏನಾದ್ರು ಸಿಗ್ತಾ ಇದೆಯಾ? ಅಪ್ಪ ಸಖತ್ತಾಗಿದೆ ನೋಡ್ರಿ. ಇಲ್ಲಿ ರೂಲ್ಸ್ ಹಾಕೊಂಡಿದ್ವಿ. ಇಫ್ ಇಟ್ ಇಸ್ ಫಾರ್ ಲೈಕ್ ಜಸ್ಟ್ ಪಾಸಿಂಗ್ ದೆನ್ ಓನ್ಲಿ ವಿ ಆರ್ ಎಂಟ್ರಿ, ಅದರ್ವೈಸ್ ನೋ. ಇದನ್ನ ನೆನ್ಪಿಟ್ಕೊಳ್ಳಿ. ಲೈಕ್ ಇಲ್ಲಿಂದ ಇಲ್ಲಿ ಟ್ರೇಡ್ ಮಾಡೋದ್ರಿಂದ ಸರ್ ಲಾಭ ಇದೆಯಾ? 50 ಪಾಯಿಂಟ್ ಅಲ್ಲಿ ಲಾಭ ಅಷ್ಟೊಂದು ದೊಡ್ಡದಿಲ್ಲ. ಇಫ್ ಯುವರ್ ಲಾಟ್ ಸೈಜ್ ಇಸ್ ವೆರಿ ಲೆಸ್, ಯು ವಿಲ್ ನಾಟ್ ಮೇಕ್ ಮನಿ. ಆಮೇಲೆ ಹೆವಿ ಟ್ರೇಡ್ಸ್ಗಳನ್ನ ಮಾಡೋದ್ರಿಂದ ಚಾರ್ಜಸ್ ಕೂಡ ನಾವೇ ಕೊಡ್ತಿರ್ತೀವಿ. ಸೊ ರ್ಯಾಂಡಮ್ಲಿ ಟ್ರೈ ಮಾಡೋಣ ಇನ್ ಕೇಸ್ ಇಫ್ ಇಟ್ ಇಸ್ ಪಾಸಿಬಲ್ ಅವೈಲಬಲ್ ಹಿಯರ್. ಲೆಟ್ಸ್ ಟ್ರೈ ಫಸ್ಟ್ ಪೊಸಿಷನ್ ಬೈ ಸೆಲ್ಲಿಂಗ್ ಆಪ್ಷನ್ ಇನ್ ಇಥೇರಿಯಂ. ಯಾವ ಪ್ರೈಸ್ ಇದೆ ಈಗ ಇಥೇರಿಯಂ? ದೂರ ಸೆಲ್ ಮಾಡೋಣ. ಲೈಕ್ ವಿ ಕ್ಯಾನ್ ಸಿಟ್ ಆರಾಮ್ಸೆ. Let's put it in our so that you can understand better. Okay, I feel that 3,250 and above are very easy. So Ethereum 3,200 ಅಥವಾ ಅದು ಬಹಳ ಪ್ರೀಮಿಯಂ ಇರಲಿಲ್ಲ ಅಂದ್ರೆ ಐ ವಿಲ್ ಸ್ವಿಚ್ ಟು ವೆರಿ ನಿಯರ್ ಲೈಕ್ 3,100. Yeah, see this one $27 ಚಿಲ್ಲರೆ ಏನೋ ಕಾಣ್ತಾ ಇದೆ. ಎಷ್ಟು ಕಾಣ್ತಾ ಇದು? ಸೇಮ್ ಎಲ್ಲ ಕ್ಲಿಕ್ ಮಾಡೋಣ. ಏನೋ ಲಿಕ್ವಿಡಿಟಿ ಕಾಣ್ತಾ ಇದೆ ಇದ್ರೊಳಗಡೆ. ಯಾ, ಸೊ ಎಸ್, ಸೆಲ್ ಇಟ್. ಇದ್ರ ಬೇಡ. ಓಕೆ, ಇಲ್ಲಿ ಕಾಣ್ತಾ ಇದೆ ಎಲ್ರಿಗೂ? ಹಲೋ, ದಿಸ್ ಸೈಡ್. ಓಕೆ, ಹೌ ಮಚ್ ವಾಂಟ್ ಟು ಸೆಲ್? 91 ಲಾಟ್, 75 ಲಾಟ್. ಲುಕ್ ಯಾ, ಬಿಕಾಸ್ ಐ ಆಮ್ ಯೂಸಿಂಗ್ 100x, 50. ಲೆಟ್ಸ್ ಪುಟ್ ಇಟ್ ಓನ್ಲಿ 44 ಲಾಟ್ಸ್. ಸೊ ನೋಡ್ಕೊಳ್ಳಿ, ಫಂಡ್ ರಿಕ್ವೈರ್ಡ್ $14 ಇದೆ. ಓಕೆ, ಲಿಮಿಟ್ ಆರ್ಡರ್ ಇಟ್ಕೋತೀನಿ ಅಂತ ತಿಳ್ಕೊಂಡ್ರೆ ಲೈಕ್ ಇಫ್ ಐ ಪುಟ್ ಮೈ ಸೆಲ್ಫ್ ಟು 23 or 24, 23 ಡೇನ. ಇಲ್ಲಿ ನೋಡ್ರಿ, ಹೆವಿ ಫ್ಲಕ್ಚುಯೇಷನ್ ಆಗ್ತಾ ಇದೆ. ಓಕೆ, ಹೆವಿ ಫ್ಲಕ್ಚುಯೇಷನ್ ಆಗ್ತಾ ಇದೆ. ಮೋಸ್ಟ್ ಪ್ರಾಬಬಲಿ ಮಾರ್ಕೆಟ್ನಲ್ಲಿ ಲೈಕ್ ಮೊಮೆಂಟಮ್ ಇದ್ದಾಗ, ಎಸ್ಪೆಷಲಿ ಈ ಟೈಮಲ್ಲಿ ಡೋಂಟ್ ಪ್ರಿಫರ್ ಆಪ್ಷನ್ಸ್ ಅಲ್ಲಿ, ಬಟ್ ದೂರ ಇದ್ರು ನೋ ಪ್ರಾಬ್ಲಮ್, ಯು ಕ್ಯಾನ್ ಡೂ ದ ಸ್ಟ್ರಾಂಗ್ಯುಲರ್ ಅಡ್ಜಸ್ಟ್ಮೆಂಟ್. ಲಿಮಿಟ್ ಆರ್ಡರ್ ಇಟ್ಕೊಳ್ಳಿ ಟ್ರೈ ಮಾಡಿ. ಲೈಕ್ ಎಕ್ಸಾಂಪಲ್ ಚಾರ್ಟ್ ಏನು ಹೇಳ್ತಾ ಇದೆ? ಎಷ್ಟಿದೆ ಈಗ? 3040 and we are selling 3,100. So anyway, let's see a $25 entry. Okay, $25, 45 lot to sell. Look, ಎಷ್ಟು cash flow ಇದೆ ನನಗೆ? That is in cash flow. That's going to about premium $11.5 ನನಗೆ ಲಾಭ ಆಗುತ್ತೆ. $11.5 ನಂಗೆ ಲಾಭ ಆಗುತ್ತೆ. ಅಂಡರ್ಸ್ಟ್ಯಾಂಡಿಂಗ್? ಹಲೋ, ಅಡ್ವಾನ್ಸ್ ಆಗಿ ತೋರಿಸುತ್ತೆ. ತಿಳಿತಾ ಇದೆಯಾ ಇಲ್ವಾ? ಲೆಟ್ಸ್ ಪುಟ್ ಐ ಆರ್ಡರ್ ಪ್ಲೇಸ್ ಮಾಡಿದ್ದೀನಿ. ಫಸ್ಟ್ ಆರ್ಡರ್ ಪ್ಲೇಸ್ ಮಾಡಿದೆ. ನನ್ನ ಆರ್ಡರ್ ಇಲ್ಲಿ ಕಾಣ್ತದೆ ನೋಡ್ಕೊಡ್ರಿ, ಕಾಣ್ಲಿಕ್ಕೆ ನೋಡ್ರಿ, ನಂದೇ ಇದು 0.45. ಸೊ ಇಟ್ಸ್ ಕ್ಲಿಕ್. ಲುಕ್ ಆಯ್ತು, ಓಪನ್ ಆರ್ಡರ್ಸ್ ಇತ್ತಲ್ಲ, ಪೊಸಿಷನ್ಸ್ ಕೂಡ ಬಂತು. ಲುಕ್ ಆಮೇಲೆ ಇಲ್ಲಿ ಏನೇನು ಕಾಣುತ್ತೆ ನೋಡ್ಕೊಳ್ಳಿ. ಮಾರ್ಕ್ ಪ್ರೈಸ್ ಇಷ್ಟಿದೆ. ಎಸ್ಟಿಮೇಟೆಡ್ ಲಿಕ್ವಿಡೇಷನ್ ಅಂದ್ರೆ ಇನ್ ಕೇಸ್ ಮೇಲ್ಗಡೆ ಬಂದ್ರೆ $40 ಬಂದ್ರೆ ಆಟೋಮೆಟಿಕ್ ಅದು ಲಿಕ್ವಿಡೇಟ್ ಆಗಿ ಹೋಗುತ್ತೆ. 0 ಅಥವಾ ನಿಮ್ ಮಾರ್ಕೆಟ್ ಇಂದ ಹೊರಗಡೆ ಬಂದ್ಬಿಡುತ್ತೆ. ಬಿಕಾಸ್ ಐ ಆಮ್ ಯೂಸಿಂಗ್ ಮಾರ್ಜಿನ್ ಓನ್ಲಿ $25. ಐ ಕ್ಯಾನ್ ಆಟೋ ಟಾಪ್ ಮಾಡಿದ್ರೆ ನೋಡ್ಕೊಳ್ಳಿ ಇಲ್ಲಿ. ಲುಕ್ ಅಟ್ ಹಿಯರ್. ಇದನ್ನ ಏರಿಸಬಹುದು, ಕಡಿಮೆ ಮಾಡಬಹುದು, ನೋಡ್ಕೊಡ್ರಿ. ಇಫ್ ಐ ಇನ್ಕ್ರೀಸ್ ಇಟ್, ಲುಕ್ ನಾನೇನ್ ಮಾಡಬಹುದು, ಲೈಕ್ ಮಾರ್ಜಿನ್ ಆಡ್ ಮಾಡ್ತೀನಿ ನೋಡ್ಕೊಟ್ರೆ. ಮಾರ್ಜಿನ್ ಅಂದ್ರೆ ದುಡ್ಡು ಆಡ್ ಮಾಡ್ತೀನಿ. $25 ಮಾತ್ರ ಯೂಸ್ ಮಾಡಿದೆ, ನನ್ನ ಕಡೆ ಇನ್ನೂ $45 ಇದೆ. ಇಫ್ ಐ ಆಡ್ ಇಟ್ ಲೈಕ್ $20 ಆಡ್ ಮಾಡ್ತೀನಿ, ಅಲ್ಲಿ ಎಸ್ಟಿಮೇಟ್ ಲಿಕ್ವಿಡೇಷನ್ ಪ್ರೈಸ್ ಅದಲ್ಲ, ಜಂಪ್ ಆಗುತ್ತೆ, 60ಕ್ಕೂ ಹೋಗ್ಬೋದು. ಲುಕ್ ಕಾಣ್ತಾ ಇದೆ, ಜಸ್ಟ್ ಕ್ಲಿಕ್. 84ಕ್ಕೆ ಹೋಯ್ತು ನೋಡ್ರಿ, ಕಾಣ್ತಾ ಇದೆ? ಹಲೋ, you can remove it. Look here, you can remove it once market is in your control. You can remove it. Look, margin click ಮಾಡ್ರಿ, ನಿಮಗೆ ರಿಮೂವ್ ಮಾಡೋದೇ ರಿಮೂವ್ ಕ್ಲಿಕ್ ಮಾಡ್ರಿ. $20 ಹಾಕಿದಲ್ಲ, ಇದಕ್ಕೆಲ್ಲ ಚಾರ್ಜ್ ಬೀಳೋದಿಲ್ಲ. ಜಸ್ಟ್ ಕ್ಲಿಕ್ ರಿಮೂವ್. ಅಗೇನ್ ಇಟ್ ಸ್ವಿಚ್ ಟು $40. ಈಗ ಅಡ್ವಾನ್ಸ್ ಆಗಿ ಕ್ಯಾಶ್ ಫ್ಲೋ ಎಷ್ಟು ಸಿಕ್ಕಿದೆ ನಿಮಗೆ? $11.25 USD ನಿಮ್ಮ ಅಕೌಂಟಿಗೆ ಬಂದ್ ಬಿದ್ದಿದೆ.
ಲೈಕ್ ಇಟ್ ವಿಲ್ ರಿಯಲೈಸ್ ವೆನ್ ಇಟ್ ವಿಲ್ ಬಿಕಮ್ 0. ಅಥವಾ ಇದು $10-12 ಆದ್ರೆ ನಿಮ್ಗೆ ಇಷ್ಟ ಆಯ್ತಪ್ಪ ಎಕ್ಸಿಟ್ ಹೊಡೀರಿ, ನಿಮ್ಗೆ ಇಷ್ಟ 50% $5-6 ಬಂದ್ರೆ ಇಫ್ ಯು ಪ್ರಾಫಿಟಬಲ್ ಗೆಟ್ ಎಕ್ಸಿಟ್. ಈಸಿ. ಹಲೋ, ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಸರ್, ಡಾಲರ್ ಅಲ್ಲಿ ಇರುತ್ತೆ ಅಲ್ವಾ, ಅದನ್ನ ಮಾಡೋದು ಸ್ವಲ್ಪ ಕನ್ಫ್ಯೂಷನ್ ಆಗ್ತಾ ಇದೆ. ಅದಕ್ಕೆ ಆರ್ಡರ್ ಪಂಚ್ ಮಾಡಿ ಅಂತಾನೆ ಹೇಳ್ತಾ ಇದೀನಿ ನಾನು. ಪಂಚ್ ಆರ್ಡರ್. ಓಕೆ, ವೆದರ್ ಇಟ್ಸ್ ಬಿ ರೈಟ್ ಆರ್ ರಾಂಗ್, try to punch orders, then only you can understand, otherwise you'll not. ಆರ್ಡರ್ ಪಂಚ್ ಮಾಡ್ರಿ, ಶುರು ಮಾಡ್ರಿ, ಇಲ್ಲಾಂದ್ರೆ ಗೊತ್ತಾಗೋದಿಲ್ಲ ಇದು. ಅನ್ಲೆಸ್ ಯು ಸ್ಟಾರ್ಟ್ ಯು ಕ್ಯಾನಾಟ್ ಅಂಡರ್ಸ್ಟ್ಯಾಂಡ್. ಟ್ರೈ ಮಾಡ್ರಿ. ಓಕೆ, ಇಲ್ಲಿ ಇನ್ನೊಂದು ಮಜಾ ಅಂದ್ರೆ ಇಟ್ಸ್ ಫಾಲೋಯಿಂಗ್. ಓಕೆ, ಯು ಕ್ಯಾನ್ ಯೂಸ್ ಇಟ್ ಫಾರ್ ಸೆಲ್ಲಿಂಗ್ ಆಲ್ಸೋ. ಕ್ಲಿಯರ್ ಆಗಿ ಸಿಕ್ಕರೆ ವಿಲ್ ಗೋ ಫಾರ್ ಸೆಲ್ಲಿಂಗ್ ಹಿಯರ್. FMC ಮೀಟಿಂಗ್ ಇದೆ. ಓಕೆ, ಎನಿಥಿಂಗ್ ಕ್ಯಾನ್ ಹ್ಯಾಪನ್. ವಿಲ್ ಆಲ್ಸೋ ಹೆಡ್ಜ್ ಕೂಡ ಏನ್ ಬೇಕಾದ್ ಮಾಡ್ತೀನಿ, ನಾನು ಬೇಕಾದೆಲ್ಲ ಮಾಡ್ತೀನಿ. ಬಟ್ ಐ ಜಸ್ಟ್ ಟೆಲಿಂಗ್ ಯು ಹಿಯರ್, ಇಫ್ ಇಟ್ ಇಸ್ ಫೇಲಿಂಗ್ ಅಂಡ್ ಕಂಟಿನ್ಯೂ, ಐ ಡೋಂಟ್ ವಾಂಟ್ ಟು see anything. It will fail and the premium automatically go. But 0 ಆಗೋದು ಮಾತ್ರ ನಾಳೆ ಆಗತ್ತೆ. 5:15ಗೆ 0 ಆಗತ್ತೆ. ಯಾ, ಹಲೋ. ಓಕೆ, ಯು ಕ್ಯಾನ್ ಯೂಸ್. ಓಕೆ, ನನಗೆ ಕನ್ಫ್ಯೂಷನ್ ಇದೆ, ನನ್ನ ಮೈಂಡ್ ಕನ್ಫ್ಯೂಸ್ ಇದೆ, ಐ ಗೋ ಫಾರ್ ಆಪ್ಷನ್ ಸೆಲ್ಲಿಂಗ್. ನನ್ನ ಮೈಂಡ್ ಕ್ಲಿಯರ್ ಇದೆ, ಐ ಗೋ ಫಾರ್ ಆಪ್ಷನ್. ಲೈಕ್ ಫ್ಯೂಚರ್ಲೇ ಟ್ರೇಡ್ ಮಾಡ್ತೀನಿ ನಾನು. ಕುತ್ಕೋತೀನಿ, ಬೇಕಾದ್ರೆ ಒಂದು ದಿನ ಪೂರ್ತಿ ಕುತ್ಕೋತೀನಿ, ನನಗೇನು ಪ್ರಾಬ್ಲಮ್ ಇಲ್ಲ. ಐ ಕ್ಯಾನ್ ಸಿಟ್. ಬಟ್ ಇಲ್ಲಿ ನಾನು ಇನ್ನೂ ತೋರಿಸಿದೆ, ಲೈಕ್ ಹೌ ಲಿಕ್ವಿಡೇಷನ್ ಕ್ಯಾನ್ ಗೋ ಅಪ್ ಅಂಡ್ ಡೌನ್. ಯು ಕ್ಯಾನ್ ಆಲ್ಸೋ ಅಡ್ಜಸ್ಟ್ ಇಟ್. ಬೇಕಾದ್ರೆ ಮಾರ್ಜಿನ್ ಆಡ್ ಮಾಡ್ಬೋದು. ಆಟೋ ಟಾಪ್ ಅಪ್ ಮಾಡಿದ್ರೆ ತಾನೇ ತಗೋತದ. ಬಟ್ ಲುಕ್ ಹಿಯರ್, 80% ಏನಾದರೂ ನಿಮ್ಮ ಅಮೌಂಟ್ ಲಾಸ್ ಆದರೆ ತಾನೇ ಆಟೋಮೆಟಿಕ್ಲಿ ಕ್ಲೋಸ್ ಆಗುತ್ತೆ ಆಟೋ ಟಾಪ್ ಅಪ್ ಮಾಡಿದ್ರೆ. ಇಲ್ಲ ನೀವೇ ಮ್ಯಾನುವಲಿ ಮಾರ್ಜಿನ್ ಕೂಡ ಆಡ್ ಮಾಡ್ಬೋದು. ನಿಮ್ಗೆ ಹತ್ರ ಈಗ $44 ಖಾಲಿ ಬಿದ್ದಿದಲ್ಲ, ಯೂಸ್ ಇಟ್ ಫಾರ್ ಮಾರ್ಜಿನ್ ಅಡಿಷನ್ ಯೂಸ್ ಮಾಡ್ಕೊಂಡ್ರೆ. ಲೈಕ್ ಅಮೌಂಟನ್ನ ಬೇಕಾದ್ರೆ ಈ ರೀತಿ ಯೂಸ್ ಮಾಡ್ಕೊಂಡ್ರೆ, ಲೈಕ್ ವಿ ಹ್ಯಾವ್ ಯೂಸ್ಡ್ ಲಿವರೇಜ್ ಆಲ್ಸೋ. ಹೌ ಮಚ್ ವಿ ಹ್ಯಾವ್ ಯೂಸ್ಡ್? 25x ಅನ್ಕೋತೀನಿ ನಾನು. 25x ಲಿವರೇಜ್ ಯೂಸ್ ಮಾಡಿದ್ದೀವಿ. ಸೊ ನೋಡ್ಕೊಳ್ಳಿ, $1 ಆಗಿದೆ, ಹೆಂಗಾಯ್ತು? ಇದು 22ಕ್ಕೆ ಬಂದಿದೆ. ಲುಕ್ ಡಿಫ್ರೆನ್ಸ್, ಬಿಕಾಸ್ ಬೀಳ್ತಾ ಇದೆ, ಇಲ್ಲಿ ಕಾಣ್ತಾ ಇದೆ. ವಾಟ್ ಎವರ್ ದ ದಿಸ್ UNPL, ಲೈಕ್ ರಿಯಲೈಸ್ಡ್ P&L. ಸೊ ಇದನ್ನೇ ನೀವು ಬೇಕಾದ್ರೆ ಟ್ರೇಡ್ಗಳನ್ನ ಶೇರ್ ಅಂತ ಕ್ಲಿಕ್ ಮಾಡಿದ್ರೆ ಇಟ್ ವಿಲ್ ಶೋ ದಟ್ ಒನ್ ಸ್ಕ್ರೀನ್ ಕಾಣುತ್ತೆ, ಲೈಕ್ ಯಾವ ಟ್ರೇಡ್ ತಗೊಂಡಿದ್ದೀರಿ, ಎಷ್ಟು ಲಾಭ ಆಗ್ತಾ ಇದೆ ನಿಮಗೆ ಸದ್ಯದ ಮಟ್ಟಿಗೆ ಅಂತ. ಇದನ್ನೇ ಶೇರ್ ಮಾಡ್ತಿರ್ತೀವಿ ನಾವು ಕೆಲವೊಮ್ಮೆ. ಲುಕ್, ಯು ಆರ್ ಶಾರ್ಟ್ ದ ಕಾಲ್, ದಟ್ ಇಸ್ 3100 ಶಾರ್ಟ್ ಮಾಡಿದ್ದೀರಿ. ಯು ಕ್ಯಾನ್ ಯೂಸ್ ಇಟ್. ಸೊ ಯೂಸ್ ಇಟ್, ಟ್ರೈ ಮಾಡ್ರಿ. ಇವತ್ತು ಒಂದು ಸ್ವಲ್ಪ ಟ್ರೈ ಮಾಡಿ. ಅಂಡ್ ಐ ಟ್ರೈಡ್ ಮೈ ಸೆಲ್ಫ್ ಟು ಗಿವ್ ಯು ಅ ಪ್ಲಾಟ್ಫಾರ್ಮ್ ವ್ಯೂ ಕೊಟ್ಟಿದ್ದೀನಿ. ಫ್ಯೂಚರಲ್ಲಿ ಕೂಡ ಟ್ರೇಡ್ ತಗೋಣ. ಇನ್ ಕೇಸ್ ಅವಕಾಶ ಸಿಕ್ಕರೆ ನಿಮ್ಮ ಗ್ರೂಪಲ್ಲೂ ಹಾಕ್ತೀನಿ, ಲೈವ್ ರಿಕಾರ್ಡಿಂಗ್ ಮಾಡ್ತೀನಿ, ಹಾಕ್ತೀನಿ. ಲೈಕ್ ಇಲ್ಲಿ ಪೊಸಿಷನ್ ತಗೊಂಡಿದ್ದೀನಿ, ಇಷ್ಟು ದುಡ್ಡು ಆಗಿದೆ, ಆಮೇಲೆ ಎಂಟ್ರಿ ಹಂಗೆ ತಗೊಂಡಿದ್ದೀನಿ, ಎವ್ರಿಥಿಂಗ್ ಐಲ್ ಬಿ ಪುಟ್ಟಿಂಗ್ ಹಿಯರ್. ಅಟ್ಲೀಸ್ಟ್ ಟ್ರೈ ಮಾಡ್ಲಿಕ್ಕೆ ಶುರು ಮಾಡ್ರಿ. ಒಂದು ಆರ್ಡರ್ ಪಂಚ್ ಮಾಡಿ. ಓಕೆ, ಅಟ್ಲೀಸ್ಟ್ ಫಾರ್ ಅ ಪರ್ಪಸ್ ಟು ಅಂಡರ್ಸ್ಟ್ಯಾಂಡ್, ದೆನ್ ಯು ಕ್ಯಾನ್ ಸ್ಟಾರ್ಟ್. ಓಕೆ, ಎನಿ ಡೌಟ್ಸ್ ಅದರ್ ದ್ಯಾನ್ ದಿಸ್ ಒನ್? ಇದನ್ನ ಬಿಟ್ಟು ಲೈಕ್ ಪ್ಲಾಟ್ಫಾರ್ಮ್ ಬಗ್ಗೆ ಏನು ಡೌಟ್ಸ್ ಇಲ್ಲ ಅನ್ಕೋತೀನಿ. ಮೇಲೆ ಉಳಿದಿದ್ದು ಒಂದಿಷ್ಟು ಪಾಯಿಂಟ್ ಹೇಳ್ಕೊಡ್ತೀನಿ, ತಲೆ ಕೆಡ್ಸ್ಕೊಬಿಡ್ರಿ. ಸ್ಟ್ರಾಡಲ್ಲು, ಟ್ರ್ಯಾಕರ್ಸು, ಅಲ್ಗೋ ಬತ್ತಿದಲ್ಲ, ಅದನ್ನೇನು ತಲೆ ಕೆಡ್ಸ್ಕೊಳಕ್ ಹೋಗ್ಬಿಟ್ರೆ ನಾನು ಟೀಚ್ ಯು ದಿಸ್ ಒನ್. ಈಗ ಇಷ್ಟೇ ಅರ್ಥ ಆಗಿದೆ ನಮಗೆ ಪೂರ್ತಿ ಎಲ್ರಿಗೂ? ಓಕೆ, ಟ್ರೈ. ಲೆಟ್ಸ್ ಸ್ಟಾರ್ಟ್ ಟ್ರೈಯಿಂಗ್ ದಿಸ್ ಒನ್. ಟ್ರೈ ಮಾಡಿ ರ್ಯಾಂಡಮ್ಲಿ. ಯು ಕ್ಯಾನ್ ಗೋ ಫಾರ್ ಆಪ್ಷನ್ ಸೆಲ್ಲಿಂಗ್. ಓಕೆ, ಲೈಕ್ ಫ್ಯೂಚರಲ್ಲೂ ಟ್ರೇಡ್ ಮಾಡಿ. ಲೈಕ್ ಈ ಇಂಡಿಯನ್ ಮಾರ್ಕೆಟ್ ಹೆಂಗೆ ಟ್ರೇಡ್ ಮಾಡ್ತಿಲ್ಲ, ಆಪ್ಷನ್ ಲೈಕ್ ಬ್ರೇಕ್ ಡೌನ್ ಅಲ್ಲಿ ಟ್ರೇಡ್ ತಗೋತೀರಿ, ಬ್ರೇಕ್ಔಟ್ ಅಲ್ಲಿ ಟ್ರೇಡ್ ತಗೋತೀರಿ, ಅದನ್ನೆಲ್ಲ ಟ್ರೈ ಮಾಡ್ರಿ. ಟ್ರೈ ಅಂದ್ರೆ ಅಟ್ಲೀಸ್ಟ್ ಚಾರ್ಜಸ್ ಬಗ್ಗೆ ತಲೆ ಕೆಡಿಸ್ಕೋದಿಲ್ಲ, ನೀವು ಆರ್ಡರ್ ಹೆಂಗ್ ಪಂಚ್ ಮಾಡ್ತೀರಿ ಅನ್ನೋದನ್ನ ಕಲೀರಿ. ಕಲ್ತ್ರ ಆಮೇಲೆ ತಿಳ್ಕೊಂಡು ಮಾಡುವಂತರ. ಮೊಬೈಲ್ ಫಸ್ಟ್ ಟೈಮ್ ತಂದಿದ್ರೆ ಇವಾಗ ಹಂಗೆ ಆಗೋದು. ಡೆಮೋದಲ್ಲಿ ಏನು ಮಣ್ಣು ಕಲಿಯೋದಿಲ್ಲ ನಾವು, ಇಲ್ಲಿ ಎಮೋಷನಲಿ ಕಲಿತೀವಿ. ಟ್ರೈ ಟು ಪಂಚ್ ಆರ್ಡರ್ಸ್ ಅಂಡ್ ಇಫ್ ಎನಿ ಡೌಟ್ಸ್ ಹ್ಯಾಪನ್ಡ್ ಅದು ನಾಳೆ ತೊಗೊಂಬಂದು ಹೇಳ್ಬೋದು, ಅಥವಾ ಮಿಡಲ್ ಹೇಳ್ಬೋದು. ಕ್ರಿಪ್ಟೋ ಗ್ರೂಪ್ ಅಲ್ಲೂ ಹಾಕ್ರಿ. ಓಕೆ, ಫ್ರಮ್ ಟುಮಾರೋ ಇನ್ ದ ಮಿಡಲ್ ಏನಾದ್ರು ಪೊಸಿಷನ್ ಸಿಕ್ಕರೆ ಪೊಸಿಷನ್ ತಗೊಳ್ಳೋಣ. ಆಮೇಲೆ ಲೈಕ್ ಜಾಸ್ತಿ ಥಿಯರಿ ಪಾಯಿಂಟ್ ಇದೇನಿಲ್ಲ, ಲೈಕ್ ದಿಸ್ ಒನ್ ವಾಟ್ ಐಮ್ ಟಾಕಿಂಗ್. ವೇಲ್ ಅಲರ್ಟ್ ಬಗ್ಗೆ ನೋಡೋದಿದೆ, ಹೀಟ್ ಮ್ಯಾಪ್ ಬಗ್ಗೆ ನೋಡೋದಿದೆ, ಇದನ್ನೆಲ್ಲ ತೋರಿಸ್ತೀನಿ. ಅಲ್ಲಿವರೆಗೂ ಏನ್ ಮಾಡಿ, ಸುಮ್ಮನೆ ಟ್ರೈ ಅಷ್ಟು ಮಾಡಿ. ಏನಾಗುತ್ತೆ ಟ್ರೈ ಮಾಡಿ. ಏನಾದ್ರು ಡೌಟ್ಸ್ ಬಂದ್ರೆ ನಾಳೆ ಕೇಳಲಿಕ್ಕಾಗತ್ತೆ. ವಿದೌಟ್ ಟ್ರೈ ಡೋಂಟ್ ಕಮ್. ಟ್ರೈ ಇಟ್. ಒಂದೇ ಒಂದು ಸ್ಮಾಲ್ ಆರ್ಡರ್ ಪಂಚ್ ಮಾಡ್ರಿ.
ಲೈಕ್ ಎಷ್ಟು ಪರ್ಸೆಂಟೇಜ್ ಹಾಕೊಳ್ರಿ, ಎಲ್ಲ ಟ್ರೈ ಮಾಡ್ರಿ. 25x ಯೂಸ್ ಮಾಡ್ಕೊಳ್ಳಿ ಅಥವಾ 50x ಯೂಸ್ ಮಾಡ್ಕೊಳ್ಳಿ. ಲಾಟ್ ಸೈಜ್ ಕಮ್ಮಿ ಇಟ್ಕೊಳ್ರಿ. SL ಕೂಡ ಲುಕ್ ಹಿಯರ್, SL ಕೂಡ ಇಡ್ಬೋದಾ? ನಾನು ನೋಡ್ಕೊಳ್ರಿ, ಇಲ್ಲಿ ಕ್ಲಿಕ್ ಹಿಯರ್ ನೋಡ್ಕೊಳ್ಳಿ, TPSL ಅಂತ ಕ್ಲಿಕ್, ಲುಕ್ TPSL ಇದೆ. ಐ ಕ್ಯಾನ್ ಕೀಪ್ ಮೈ SLs ಆಲ್ಸೋ. ಲುಕ್ ನನ್ನ ಟಾರ್ಗೆಟ್ ಇದೆ ಎಷ್ಟದಪ್ಪ ಅಂದ್ರೆ $1 ಅಂದ್ರೆ ಒಂದು ಟೋಟಲ್ ಅಮೌಂಟ್ ಅಂದ್ರೆ ನಂಗೆ ಲೈಕ್ $11 ಸಿಗ್ಬೇಕಲ್ಲ, ಅಷ್ಟು ಸಿಗುತ್ತೆ. ಇಲ್ಲೂ 1 ಹಾಕೊಳ್ರಿ. ಓಕೆ, ಅಂಡ್ ಮೈ ಸ್ಟಾಪ್ ಲಾಸ್ ವುಡ್ ಬಿ ಅರೌಂಡ್ 45 ಹಾಕೊಳ್ರಿ. ಮುಗಿದಪ್ಪ. ಓಕೆ, 45 ಅಂದ್ರೆ ಲಿಕ್ವಿಡೇಷನ್ ಜಾಸ್ತಿ ಇದೆ, 35 ಹಾಕೊಳ್ರಿ. ಕನ್ಫರ್ಮ್ ಇಟ್, ಫಿನಿಶ್. ಸ್ಟಾಪ್ ಲಾಸ್ ಇಟ್ಕೊಂಡ್ರಿ, ಎಲ್ಲವೂ ಆಯ್ತು. ಅದನ್ನೇ ಹೋಗಿ ಚೆಕ್ ಮಾಡ್ಕೊಳ್ರಿ. ರೈಟ್ ನೌ ಇಟ್ಸ್ ರನ್ನಿಂಗ್ ಅಬೌಟ್ $3. ಇದನ್ನೇ ನೀವು ಲೈಕ್ $250 ಮಾಡಿದ್ರೆ ಎಷ್ಟಾಗುತ್ತೆ ಕಣ್ ಮುಂದೆ ಇದೆ. ಸರಿ, ಲಾಟ್ ಸೈಜ್ ನ 450 ಮಾಡಿದ್ರೆ ಅಂದ್ರೆ ಜಾಸ್ತಿ ಅಮೌಂಟ್ ತೋರಿಸ್ತಿತ್ತು ಅನ್ಕೋತೀನಿ. ಡಿಪೆಂಡ್ಸ್ ಆನ್ ಯುವರ್ ಲಾಜಿಕ್. ಬಟ್ ಐ ಡಿಂಟ್ ಯೂಸ್ ಎನಿಥಿಂಗ್ ಹಿಯರ್. ಐ ಯೂಸ್ ಜಸ್ಟ್ ಹ್ಯಾಂಡ್ಸಮ್ ಥಿಂಗ್ ಹಿಯರ್ ಟು ಶೋ ಯು, ದಟ್ಸ್ ಇಟ್. ಓಕೆ, ನೋ ಶೋ ಆಫ್ ಥಿಂಗ್ಸ್, ಜಸ್ಟ್ ಟ್ರೇಡ್ ಪ್ರಾಪರ್ಲಿ. ಓಕೆ, ಡೂ ವರ್ಕ್ಔಟ್ ಆನ್ ಯುವರ್ ಸೈಡ್ ಅಂಡ್ ಪಂಚ್ ಮಾಡ್ರಿ. ಆರ್ಡರ್ ಪಂಚ್ ಮಾಡಾದ್ಮೇಲೆ ಏನಾದ್ರು ಡೌಟ್ಸ್ ಇದ್ರೆ ಕಳಿಸಿ, ನಾವು ಡಿಸ್ಕಸ್ ಮಾಡೋಣ. ಎನಿಥಿಂಗ್? ಯಾರಿಗೂ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಹಾಕಿದ್ರಿ, ಯಾರವರು ಮೇಡಮ್? ಎಕ್ಸಿಟ್ ಆದ್ರ? ಫೈನ್, ಇಟ್ಸ್ ವೆರಿ ನ್ಯೂ ಪರ್ಸನ್ ಅಂದ್ರೆ ಡೆಫಿನೆಟ್ಲಿ ಫೇಲ್ ಆಗತ್ತೆ. ಓಕೆ, ಎನಿವೆ ನೋ ಪ್ರಾಬ್ಲಮ್. ಸೊ ಎನಿವೆ, ಈಗ ಇಲ್ಲಿ ಏನಾದ್ರು ಡೌಟ್ಸ್ ಇದೆ ಅದರ್ ದನ್ ದಿಸ್ ಒನ್? ಲೈಕ್ ಇಲ್ಲಿ ಯಾವುದೇ ರೀತಿ ಸ್ಪೀಡ್ ಪಾಯಿಂಟ್ ಇಲ್ಲ, ಈಸಿ ಹೇಳಿದೀನಿ, ಎಲ್ಲವೂ ಕಣ್ಣಿಗೆ ಹೇಳ್ತಾ ಇದ್ದೀನಿ. ಓಕೆ, ನೌ ವಿಲ್ ಗೋ ಫಾರ್ ಸಮ್ ಒನ್ ಸ್ಟೆಪ್ ಅಹೆಡ್ ಟುಮಾರೋ ಆನ್ವರ್ಡ್ಸ್. ಎನಿ ಡೌಟ್ಸ್ ಇದೆಯಾ ಸರ್? ಇದು ಸ್ಕ್ರೀನ್ ಎನ್ಲಾರ್ಜ್ ಮಾಡೋದು ಇನ್ನೊಂದ್ ಸ್ವಲ್ಪ ಹೇಳ್ಕೊಡಿ ಸರ್. ಹೆಂಗೆ ಎನ್ಲಾರ್ಜ್ ಮಾಡಿದ್ರಿ? ಅದನ್ನ ಡಿಲೀಟ್ ಮಾಡಿದ್ರೆ ಬಟ್ ಎನ್ಲಾರ್ಜ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಇಲ್ಲಿ ನೋಡ್ರಿ, ಇಲ್ಲಿ ಲಾಸ್ಟ್ ರೈಟ್ ಸೈಡ್ ನಾನು ಇಲ್ಲಿ ಒಂದು ಕರ್ಸರ್ ಇಟ್ಟಿದ್ದೀನಿ ನೋಡ್ರಿ, ಇಳಿತಿದ್ ನೋಡ್ರಿ, ಇದು ಎಳಿತದೆ ನೋಡ್ರಿ. ಹಾ ಸರ್, ಇದು ಹೇಳೋದು ಹಿಂಗೆ ಇಟ್ಕೊಳ್ರಿ ಈ ಕಡೆ. ಇಲ್ಲ ಹಂಗ ಆಗಲ್ಲಪ್ಪ ಅಂದ್ರೆ ಯು ಕ್ಯಾನ್ ಹ್ಯಾವ್ ದಟ್ ಬಟನ್ ಅದೇ ನೋಡ್ಕೊಡ್ರಿ, ಅಲ್ಲೇ ಯು ಕ್ಯಾನ್ ಪಾಪ್ ಔಟ್ ದಿಸ್ ಒನ್. ಇಲ್ಲಿ ಮೇಲ್ಗಡೆ ಓಪನ್ ಇನ್ ನ್ಯೂ ಟ್ಯಾಬ್, ಯು ಕ್ಯಾನ್ ಓಪನ್ ನ್ಯೂ ಟ್ಯಾಬ್. ಇಲ್ಲ ಹಂಗೂ ಆಗಲ್ಲಪ್ಪ ಅಂದ್ರೆ ಯು ಕ್ಯಾನ್ ಇಲ್ಲಿ ನೋಡ್ಕೊಳ್ಳಿ, ಕ್ಲಿಕ್ ಮಾಡ್ರಿ. ಕ್ಯಾಮ್ರಾ ಬಟನ್ ಅದೆಲ್ಲ ಫುಲ್ ಸ್ಕ್ರೀನ್ ಮೋಡ್, ಅದ್ರ ಪಕ್ಕದಲ್ಲಿದೆ, ಕ್ಲಿಕ್ ಯೂಸ್ ಇಟ್. ಓಕೆ ಸರ್. ಸೊ ಅಲ್ಲಿ ನಂಗೆ ಆರ್ಡರ್ ವಿಂಡೋನು ಬೇಕಂತೇಳಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ಆರ್ಡರ್ ವಿಂಡೋ ಬೇಕಂತೇಳಿ ಯು ಕ್ಯಾನ್ ಆಲ್ಸೋ ಯೂಸ್. ಓಕೆ 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 ಓಕೆ, ಡೂ ಪಂಚ್ ಆರ್ಡರ್ಸ್. ಎನಿ ಡೌಟ್ಸ್ ಡೂ ಪುಟ್ ಟುಮಾರೋ, ಅಥವಾ ಕ್ರಿಪ್ಟೋಗ್ರಾಫಲ್ಲಿ ಹಾಕ್ರಿ. ಬಟ್ ವಿದೌಟ್ ಎನಿ ಲೈಕ್ ಪರ್ಪಸ್ಫುಲ್ ಟ್ರೇಡ್ ಆಗದೆ ಕ್ವೆಶನ್ಸ್ ಗೋನ್ ಟು ಬಿ ಲೈಕ್ ರಾಂಗ್ ಆಗತ್ತೆ. ಸೊ ಪಂಚ್ ಆರ್ಡರ್ಸ್ ಅಂಡ್ ಗಿವ್ ಮಿ ಆನ್ಸರ್ಸ್ ಇಫ್ ಎನಿ ಯು ಆರ್ ಫೇಸಿಂಗ್ ಇಶ್ಯೂಸ್. Okay. Okay. Okay, sir. Okay. So let's see tomorrow. Try ಮಾಡ್ತೀನಿ ಸ್ವಲ್ಪ ಬೇಗನೆ ಇಟ್ಕೊಳ್ಳಿಕ್ಕೆ. ಓಕೆ, ಸ್ವಲ್ಪ ಬೇಗ ಇಟ್ಕೊಳ್ಳಿಕ್ಕೆ ಟ್ರೈ ಮಾಡ್ತೀನಿ. ನಾಳೆಯಿಂದ 7 ಗಂಟೆ ಸುಮಾರು ನಡೀತದಲ್ಲ? Yes, sir. Yes, sir.